ಏನು ಮಾತಾಡಿಲ್ಲ ಸರ್. ನನಗೆ ಅವಾಗ ಒಂಥರ ಅನ್ಸ್ಬಿಡ್ತು ಸರ್. ನಾನ್ ಮಾತಾಡಕ್ ಆಗ್ತಿರ್ಲಿಲ್ಲ. ನಮ್ ಫ್ಯಾಮಿಲಿ 20-30 ಜನ ಇದ್ರು ಸರ್. ಕಣ್ಣಲ್ಲಿ ನೀರ್ ಹಾಕಿದೀನಿ. ಇಷ್ಟು ಮುದ್ದಾಗಿ ಸಾಕ್ಬಿಟ್ಟು ಯಾರಿಗೋ ಕೊಟ್ಬಿಟ್ನಲ್ಲ ಅಂತ, ಯಾರಿಗೋ ಇಟ್ಕೊಂಡು ಹೊರ್ಟೋಗ್ಬಿಟ್ರಲ್ಲ, ನನ್ ಮಗು ನನ್ ಕೈ ಜಾರಿ ಹೊರ್ಟೋಗ್ಲಲ್ಲ ಅಂತ ಬೇಸರ ಆಗ್ಬಿಡ್ತು. ಸುಮ್ನೆ ಬಿಟ್ಕೊಟ್ಬಿಟ್ಟ, ನಾನು ಇಷ್ಟು ವರ್ಷ ಸಾಕಿ ಸುಮ್ನೆ ಬಿಟ್ಕೊಟ್ಟ ನಮ್ಮ ಮಗುನ ಅನ್ಸ್ತು ಸರ್ ನಂಗೆ. ಅವ್ರಿಗೆ ಎಲ್ಲಿದ್ದಾರೆ ಅಂತ ನಾವು ಹುಡುಕ್ತಾ ಇದ್ವಿ ಸರ್. ಓಕೆ. ರಾತ್ರಿ ಆಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ ಸರ್. ನಮ್ಗೆ ಇವ್ರ ಮೇಲೆ ಡೌಟ್ ಇದೆ ಅಂತ ಅವ್ರ ನಂಬರ್ ಎಲ್ಲ ಸೆಷನ್ ಕೊಟ್ವಿ ಸರ್. ಕೊಟ್ಟಾಗ ಅವ್ರಿಗೆ ಕಾಲ್ ಮಾಡಿದಾಗ, ಇಲ್ಲ ನಾವ್ ಮದ್ವೆ ಆಗಿದೆ, ನಾವ್ ಕುಣಿಗಲ್ ಇರ್ತೀವಿ, ನಾಳೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ರು ಸರ್. ಅವತ್ತೆಲ್ಲ ನೈಟ್ ಕಾಯ್ತೀವಿ ಸರ್. ಆಗ ರಾತ್ರಿ 11 ಗಂಟೆ ಏನೋ ಆಗಿತ್ತು. ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಕೊಟ್ವಿ. ನೆಕ್ಸ್ಟ್ ಡೇ ಅವ್ರ ಬೆಳಗ್ಗೆ ಬಂದ್ರಮ್ಮ ಅಂದ್ರ, ಬೆಳಗ್ಗೆ ಹೋಗಿದ್ವಿ ಸರ್. ಅಷ್ಟೊಂದು ಮದ್ವೆ ಆಗಿದೆ ಅಂತ ಅಂದ್ಬಿಟ್ಟು ಸರ್. ಏನ್ ಗೊತ್ತಾ ಸರ್, ನನ್ಗೊಬ್ಳು ಮಗಳು ಸರ್. ನಾವ್ ಟೋಟಲ್ ನಾನು ನಮ್ಮ ಹಸ್ಬೆಂಡು, ನನ್ಗಿಬ್ರು ಮಕ್ಳು ಸರ್. ಓಕೆ. ನನ್ ಮಗ ಈಗ MBA ಮಾಡ್ತಿದ್ದಾನೆ ಸರ್. ಮಗಳು BSc ಮಾಡ್ತಿದ್ಲು ಸರ್. 2 years ಏನು 2 ವರ್ಷ ಇದು ತಗೊಂಡು ಸೈನ್ಸ್ ತಗೊಂಡೆ ಸರ್. ಆಮೇಲೆ ಅದು ಮಾಡಲ್ಲ ಮಮ್ಮಿ, BSc ಮಾಡ್ತೀನಿ ಅಂದ್ರು. ಆಯ್ತು ಅಂತ ನಾನು ಅದಕ್ಕೆ ಸುಮ್ನೆ ಆಗಿದ್ದೀನಿ ಸರ್. ಇದು ಫಸ್ಟ್ ಇನ್ನೂ ಸ್ಟೋರಿ ಹೇಳ್ಬೇಕಾ ಸರ್? ಹೇಳಂಗಿದ್ರೆ ಹೇಳುವ. ನಂಗೆ ಪೂರ್ತಿ ಗೊತ್ತಾಗದ ಹೊರತು ನಾನೇನು ಹೇಳಲಿಕ್ಕೆ ಸಾಧ್ಯ. ಇಲ್ಲಿಂದ ಹೇಳ್ತೀನಿ ಸರ್. ಆಮೇಲೆ ಆಯ್ತು ಅಂದ್ಬಿಟ್ಟು ಸುಮ್ನೆ ಓದಿಸ್ತಾ ಇದ್ದೆ ಸರ್. ನಮ್ಮ ಹಸ್ಬೆಂಡು ನನ್ಗೆ 22 ವರ್ಷ ಅವ್ರಿಗೆ ಒಳ್ಳೆ ಜಾಬ್ ಇತ್ತು ಸರ್. ಯಾರಿಗೆ? ನಮ್ಮ ಹಸ್ಬೆಂಡ್ಗೆ. ಓಕೆ. ಒಳ್ಳೆ ಜಾಬ್ ಇತ್ತು. 22 ವರ್ಷ 23 ವರ್ಷ ನನ್ನ ಮಕ್ಳನ್ನೆಲ್ಲಾನು ಚೆನ್ನಾಗೇ ನೋಡ್ಕೊಂತಾ ಇದ್ರು. ಫುಲ್ ಚೆನ್ನಾಗೇ ನೋಡ್ಕೊಂತಿದ್ರು ಸರ್. ಅನ್ಎಕ್ಸ್ಪೆಕ್ಟೆಡ್ ಅದು ಆಫೀಸ್ ಕ್ಲೋಸ್ ಆಗ್ಬಿಡ್ತು ಸರ್. ಅಂದ್ರೆ ನಿಮ್ಮ ಯಜಮಾನ್ರಿಗೂ ಒಂದು ಕೆಲಸ ಇತ್ತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಬಟ್ ಆಫೀಸ್ ಕ್ಲೋಸ್ ಆಯ್ತು. ಹೌದು ಸರ್. 17 ಬ್ರಾಂಚ್ ಇನ್ಚಾರ್ಜ್ ಸರ್ ನಮ್ಮ ಹಸ್ಬೆಂಡ್. ಓಕೆ. ಅದು ಕ್ಲೋಸ್ ಆಗ್ಬಿಡ್ತು ಸರ್. ಆಮೇಲೆ ಅದು ಕ್ಲೋಸ್ ಆದ್ಮೇಲೆ ಈಗ ನಾನು ಒಬ್ಳೆ ಕೆಲಸ ಮಾಡಿದ್ದು. ಇವ್ರಿಬ್ರು ಇನ್ನೂ ಚಿಕ್ಕವರು. ಹಾಗೂ ಈಗ ಆಟೋ ಓಡಿಸ್ಕೊಂಡು ಅದು ಇದು ಹೇಗೋ ಜೀವನ ಮಾಡ್ಕೊಂಡ್ ಬರ್ತಿದ್ವಿ ಸರ್. ಆಮೇಲೆ ಯಾವತ್ತು ಏನು ಬಿಡಬಾರ್ದು ಹೊರಗಡೆಗೆ. ನಮ್ ಮನೆ ವಿಷಯ ಬೇರೆಯವ್ರಿಗೆ ಯಾರಿಗೂ ಹೇಳ್ತೀರಾ, ಹಿಂಗೆ ಮ್ಯಾನೇಜ್ ಮಾಡ್ಕೊಂಡ್ ಮನೆಯದೆಲ್ಲ ಮಾಡ್ಕೊಂಡ್ ಬರ್ತಿದ್ದೆ ಸರ್. ಹೋದ ವರ್ಷ 2024 ಸರ್. 24 ಅಲ್ಲಿ ನನ್ ಮಗಳಿಗೆ ನಮ್ ರಿಲೇಷನ್, ದೂರದ ನಮ್ ರಿಲೇಷನ್ ಸರ್. ಅದು Instagram ಅಲ್ಲಿ ಪರಿಚಯ ಆಯ್ತು, ಏನಲ್ಲಿ ಪರಿಚಯ ಆಯ್ತು ಅಂತ ನನಗೆ ಗೊತ್ತಿಲ್ಲ ಸರ್. ಒಟ್ನಲ್ಲಿ ಪರಿಚಯ ಆಯ್ತು ಸರ್. ಪರಿಚಯ ಮಾಡ್ಕೊಂಡು ಯಾರಿಗೆ ಪರಿಚಯ ಆಯ್ತು? ನನ್ ಮಗಳಿಗೆ ಸರ್. ನಿಮ್ಮ ಮಗಳಿಗೆ ಅವ್ರ Instagram ಅಲ್ಲಿ ಯಾರೋ ಬೇರೆ ಹುಡುಗನ ಪರಿಚಯ ಆಯ್ತು? ಬೇರೆಯವರಲ್ಲ ಸರ್, ಅವರು ನಮ್ ರಿಲೇಷನ್ ಸರ್. ಅಂದ್ರೆ ನಿಮ್ಮ ಮನೆಯವ್ರನ್ನ ಬಿಟ್ಟು ಬೇರೆಯವರು ಅಂತ ಅರ್ಥ. ಓಕೆ. ಅವರು ನಮ್ ರಿಲೇಷನ್ ಸರ್. ಮಾತ್ರ ಅವಳನ್ನ ಮುದ್ದಾಗ್ ಸಾಕಿದ್ದೆ ಸರ್. ನನ್ಗೆ ಗಂಡ್ಮಗುಗಿಂತ ಹೆಣ್ಮಗು ಕಂಡ್ರೆ ತುಂಬಾ ಇಷ್ಟ ಸರ್. ನಿಮ್ ಮಗಳನ್ನ? ನನ್ ಮಗಳನ್ ಕಂಡ್ರೆ ತುಂಬಾನೇ ಇಷ್ಟ ಸರ್. ಅವಳು ಹೆಣ್ಮಗು, ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು, ಅವಳಿಗೆ ಮುದ್ದು ಮಾಡ್ಬೇಕು, ಅವಳಿಗೆ ಏನಾದ್ರು ಬೇಕಾದ್ರೆ ಅವಳಿಗೆಲ್ಲ ಒಂಥರ ಸ್ಪೆಷಲ್ ಆಗಿ ಅವಳು ಶಕ್ತಿ ಬರ್ಬೇಕು, ಅವಳನ್ನ ಚೆನ್ನಾಗಿ ತಿನ್ಸ್ಬೇಕು, ಈ ತರದೆಲ್ಲ ಸರ್. ಅವಳು ಚಿಕ್ಕ ಪುಟ್ಟದ ಏನೇನಿದೆ, ಇಷ್ಟ್ ಗಂಟೆಗೆ ಬರ್ತಾಳೆ, ಈ ತರದೆಲ್ಲ ನಾನ್ ಮಾಡ್ತಿದ್ದೆ ಸರ್. ಅವಳಿಗೆ ಅವಳು ಜಾಸ್ತಿ ಕೇರ್ ಮಾಡ್ತಿದ್ದೆ ಸರ್ ಎಲ್ಲಾ ವಿಷಯದಲ್ಲೂ. ನನ್ ಮಗ ಗಂಡು ಹುಡುಗ ಅಲ್ವಾ, ಅವ್ನು ನಡೆಯುತ್ತೆ. ಹೆಣ್ಮಗು ಇದು ಚೆನ್ನಾಗ್ ನೋಡ್ಕೊಬೇಕು. ನಾಳೆ ನಂತರ ಅದು ಏನಾರು ಒಂದು ಕಷ್ಟ ಬಿಡತ್ತೆ ಮಗು, ಆ ತರ ಈ ತರ ಅಂತ ಏನೇನೋ ಮೈಂಡ್ ಅಲ್ಲಿ ಸರ್. ಮುಂದೆ ಫ್ಯೂಚರ್ ಅಲ್ಲಿ ಏನು ಕಷ್ಟ ಬಿಡ್ಬಾರ್ದು, ಕಷ್ಟ ಆಗ್ಬಾರ್ದು ಅಂತ ಈ ತರದೆಲ್ಲ ಯೋಚನೆ ಮಾಡ್ಕೊಂಡು ಸ್ವಲ್ಪ ಜಾಸ್ತಿನೇ ಕೇರ್ ಮಾಡ್ತಿದ್ದೆ ಸರ್. ಹಂಗೆ ಕೇರ್ ಮಾಡ್ಕೊಂಡು ತುಂಬಾ 18 ವರ್ಷ ಸಾಕಿದ್ದೆ ಸರ್ ಅವಳನ್ನ. ಸಾಕಂದು ಆಮೇಲೆ ಒಬ್ಳೆ ಇರೋಕ್ಕೂ ಬಿಡ್ತಿರ್ಲಿಲ್ಲ ಸರ್. ನಾನು ಕರ್ಕೊಂಡ್ ಹೋಗೋದು, ನಾನು ಎಲ್ಲರೂ ನನ್ ಜೊತೆಲೆ ಕರ್ಕೊಂಡ್ ಹೋಗ್ತಿದ್ದೆ, ನನ್ ಜೊತೆಲೆ ಕರ್ಕೊಂಡ್ ಬರ್ತಿದ್ದೆ, ಜೊತೆಲಿ ನನ್ ಜೊತೆನೆ ಮಲಗಿಸ್ಕೊಂತಿದ್ದೆ ಸರ್. 19 ವರ್ಷ ಸರ್ ನಾನು ಮಲಗಿಸ್ಕೊಂಡಿದ್ದೀನಿ ಸರ್. ಅವಳು ನನ್ ಜೊತೆ ಮಲಗಿಸ್ಕೊಂಡು. ಮಗಳು ದೊಡ್ಡವರ, ಮಗ ದೊಡ್ಡವನ? ಮಗ ದೊಡ್ಡವನು ಸರ್, ಮಗಳು ಚಿಕ್ಕ. ಅಣ್ಣ ತಂಗಿ? ಅಣ್ಣ ತಂಗಿ ಸರ್. ಅಂದ್ರೆ ಈಕೆಯನ್ನು ತುಂಬಾ ಕೇರ್ ಮಾಡ್ತಿದ್ದೆ, ತುಂಬಾ ಮುದ್ದು ಮಾಡ್ತಿದ್ದೆ, ಅಥವಾ ತುಂಬಾ ಜೋಪಾನ ಮಾಡ್ತಿದ್ದೆ ಅಂತ ಹೇಳ್ತಿದ್ದೀರಾ? ಹೌದು ಸರ್. ನಾನು ಅಷ್ಟು ದೊಡ್ಡ ನಿಮ್ಮ ಯಜಮಾನ್ರು ಹಾಗೆ ನೋಡ್ತಿದ್ರ ನಿಮ್ಮ ಹೆಣ್ಮಗಳನ್ನ?
ಅಂದ್ರೆ ಅವ್ರು ಹಾಗೆ ಅಷ್ಟೇ ಮುದ್ದು ಅಂದ್ರೆ ಮಾಡ್ತಾರೆ. ಅಂದ್ರೆ ಮುದ್ದು ಮಾಡೋದಂದ್ರೆ ಅವ್ರು ಸ್ವಲ್ಪ ಹಾಗೆ ಸರ್, ಅಂದ್ರೆ ದೊಡ್ಡೋಳಿದ್ದಾಳೆ ಹಂಗೆ ಹಿಂಗೆ ಅಷ್ಟೊಂದ್ ಇದು ಮಾಡಕ್ ಹೋಗಲ್ಲ ಸರ್. ಹ್ಮ್ ನಾನ್ ಹ್ಮ್ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತೀನಿ, ಅವರು ಪ್ರೀತಿ ತೋರ್ಸ್ತಾರೆ ಅದ್ರ ಒಳಗಡೆ ಇಟ್ಕೊಂತಾರೆ, ನಾನ್ ಸ್ವಲ್ಪ ಜಾಸ್ತಿ ತೋರ್ಸ್ಬಿಡ್ತೀನಿ ಸರ್. ಆಯ್ತು ಆಯ್ತು. ಹ್ಮ್ ಆಮೇಲೆ ಹಾಗೆ ನಡೀತಾ ಇತ್ತು, ಹಾಗೆ ನಡ್ಸ್ಕೊಂಡಿದ್ದೆ ಸರ್. ಆಮೇಲೆ ಹೋದ್ ವರ್ಷ ಏನಾಯ್ತು ಅಂದ್ರೆ, ಹೋದ್ ವರ್ಷ ಜನವರಿಯಿಂದ ಸರ್ ಹ್ಮ್ ಅವರು ಯಾವಾಗ ಅವ್ರ ಲಿಂಕ್ ಆದ್ರೂ ಏನು ಅಂತ ನನ್ ಖಂಡಿತ ಗೊತ್ತಿರ್ಲಿಲ್ಲ ಸರ್. ಈಗ ನಿಮ್ಮ ಮಗಳಿಗೆ ಫೋನ್ ಕೊಡಿಸಿದ್ ಯಾವಾಗ? ನಾನು ಕೊಟ್ಟೇ ಇರ್ಲಿಲ್ಲ ಸರ್. ಮತ್ ಮಗಳಿಗೆ ಫೋನ್ ಹೆಂಗ್ ಸಿಕ್ತು? ಹ್ಮ್ ಅದು ಹೇಳ್ತೀನಿ. ಅದೇನಂದ್ರೆ ಫೋನ್ ಸಿಕ್ಕಿದ್ದು ಯಾವಾಗ ಒಂದ್ ನಿಮಿಷ. ಅಲ್ಲಿ ಯಾರೋ ಬೇರೆಯವ್ರು ಕೇಳಿಸ್ಕೊಳ್ತಾರೆ ಅನ್ನೋ ಭಯನ? ಇಲ್ಲ ಸರ್, ನನ್ ಮಗ ಬಂದ ಅವ್ನ್ ಕಳ್ಸೋದ್ ಬಾಗ್ಲಕ್ಕೆ. ಓಕೆ ಆಯ್ತು. ಜೋರ ಮಾತಾಡು, ಈಗ ನನಗೆ ಕೇಳಿಸಲ್ವಲ್ಲ ಹಾಗಾಗಿ ಅಷ್ಟೇ. ಹ್ಮ್ ಹ್ಮ್ ಆಯ್ತು. ಹ್ಮ್ ಮಗಳಿಗೆ ಅಂದ್ರೆ ಆ 19 ವರ್ಷದಲ್ಲಿ ಅವ್ರು ಏನು ಓದ್ತಾ ಇದ್ರು? 19 ವರ್ಷ ಇರ್ಲಿಲ್ಲ ಸರ್, ಇನ್ನು 18 ವರ್ಷ. ಇನ್ನು 18 ವರ್ಷ ನಡೀತಾ ಇತ್ತು ಸರ್. ಓಕೆ, ಅವಾಗ ಏನು ಓದ್ತಾ ಇದ್ರು? BSc ಮಾಡ್ತಿದ್ಲು ಸರ್. ಬಟ್ ಆ ವೇಳೆಗೂ ನೀವು ಅವರಿಗೆ ಅವ್ರದ್ದೇ ಅಂತ ಫೋನ್ ಕೊಡಿಸಿರ್ಲಿಲ್ಲ? ಅಲ್ಲ, ಕೊಡ್ಸಿಲ್ಲ ಸರ್, ಬಟ್ ಕೊಡ್ಸಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ನಿಮ್ ಫೋನ್ ಬಳಸ್ತಿದ್ರಾ? ನಂದು ಯೂಸ್ ಮಾಡ್ತಿದ್ಲಿ ಸರ್. ನಾನು ಅಷ್ಟೊಂದೆಲ್ಲ ಏನು ಕೇರ್ ಮಾಡ್ತಿಲ್ಲ, ಯಾಕಂದ್ರೆ ನನ್ಗೆ ಒಂದು ಸುಳ್ವೇ ಸಿಗ್ತಿರ್ಲಿಲ್ಲ ಸರ್ ಏನು. ಬಟ್ ಇನ್ನೊಂದ್ ಏನಂದ್ರೆ ಅವಳು ಜಾಸ್ತಿ ಏನು ಆಸೆ ಪಡ್ತಿರ್ಲಿಲ್ಲ, ಕೇಳ್ತಾ ಇರ್ಲಿಲ್ಲ. ಮತ್ತೆ ನಾವೇನಾದ್ರು ಇಷ್ಟ ಹೇಳಿದ್ರೆ ಅಷ್ಟೇ ಸಾಕು ಅಂತ ಹಾಗೆ ಜೋರ್ ಮಾಡ್ತಿರ್ಲಿಲ್ಲ ಸರ್. ಏನೂ ಇಲ್ಲ ಸರ್, ಫುಲ್ ಸೈಲೆಂಟ್ ಸರ್ ಅವಳು. ಅರ್ಥಾತ್ ಆಕೆಯನ್ನು ತುಂಬಾ ಎನ್ಕ್ವೈರಿ ಮಾಡ್ಲಿಕ್ಕೆ ಈ ಹಿಂದೆ ಅಂತದ್ದೇನು ಆ ತರ ತಪ್ಪಾಗಿ ನಡ್ಕೊಂಡಿರೋ ಹೆಣ್ಮಗಳಲ್ಲ ಅಂತ ನೀವು ಪೂರ್ಣ ನಂಬಿಕೆ ಇಟ್ಟಿದ್ರಿ ಅಂತ? ಹೌದು ಸರ್. ಮತ್ತೆ ಇನ್ನೊಂದೇನು, ನನ್ ಪಕ್ಕನೆ ಮಲ್ಕೊಂತಿದ್ಲು ಸರ್ ಅವಳು. ಆಮೇಲೆ ಬೇಡ ಹಾಗೆ ಅಂದ್ರೆ ನನ್ ಜೊತೆ ನನ್ ಮೊಬೈಲ್ ನೋಡ್ಕೊಂಡು ನಾವಿಬ್ರು ಹಂಗ ಜೊತೆಲಿ ಮಲ್ಕೊಂಡ್ಬಿಡ್ತಿದ್ವಿ ಸರ್. ಹಂಗಾಗಿ ನಂಗೆ ಏನು ಗೊತ್ತಾಗಿಲ್ಲ ಸರ್. ಆಮೇಲೆ ಮತ್ತೆ ಹಾಗೆ ನಡೀತಾ ಇತ್ತು ಸರ್. ಹೋದ ವರ್ಷ ನನಗೆ ಗೊತ್ತಿಲ್ಲ, ಆಗಸ್ಟ್ ಸ್ವಲ್ಪ ಜೂನ್ ಜುಲೈ ಅನ್ಕೊಳ್ಳಿ ಸರ್. ಅವಾಗ ನಮ್ಮ ಆಂಟಿ ನನಗೆ ಫೋನ್ ಮಾಡಿ, ಬೇಬಿ ಇಲ್ಲಿ ನಿನ್ಗೇನೋ ಒಂದ್ ವಿಷಯ ಮಾತಾಡ್ಬೇಕು ಬಾ ಅಮ್ಮ ಅಂತ. ಏನೋ ನಿನ್ಗೊಂದ್ ವಿಷಯ ಹೇಳ್ಬೇಕು ಬಾ ಅಮ್ಮ ಅಂದ್ರು. ಯಾರು? ನಮ್ಮ ಆಂಟಿ, ನಮ್ಮ ಯಜಮಾನ್ರ ಅಕ್ಕ. ನಿಮ್ಮ ಯಜಮಾನ್ರ ಅಕ್ಕ? ಆಮೇಲೆ ಏನ್ ಹೇಳ್ತಾರಪ್ಪ, ನಮ್ಮ ಏನಾರು ಹುಷಾರಿಲ್ವಾ ನಮ್ಮ ಯಜಮಾನ್ರಿಗೆ? ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಸರ್, ಅವ್ರ ಅಕ್ಕ ತಮ್ಮ ಎಲ್ಲ ಚೆನ್ನಾಗಿದ್ದಾರೆ. ಹಂಗಾಗಿ ಅವ್ರು ನನ್ಗೆ ಹೇಳೋ ಬದ್ಲು ಅವ್ರಿಗೆ ಹೇಳಿದಾರ, ಇವ್ರಿಗೇನ್ ಹುಷಾರಿದ್ಯೋ ಇಲ್ವೋ ಆತರ ಭಯ ಸ್ಟಾರ್ಟ್ ಆಗ್ಬಿಡ್ತು ಸರ್. ನಾನು ಶಿಫ್ಟ್ ಅಲ್ಲಿ ಇದ್ದೆ ಸರ್. ನನಗ್ ಫೋನ್ ಮಾಡಿ ಕರೆದಾಗ ನಾನು ಭಯ ಬಿದ್ಬಿಟ್ಟು ಅಲ್ಲಿಂದ ವಾಪಸ್ ಬಂದೆ ಸರ್. ಬಂದ್ಬಿಟ್ಟು ಸಂಜೆ ಒಂದ್ ಪ್ಲೇಸ್ ಬಾಮ್ಮ ಅಂತ ಕರೆದ್ರು. ಸರಿ ಆಯ್ತು ಅಂದ್ಬಿಟ್ಟು ಆ ಪ್ಲೇಸ್ಗೆ ಹೋದೆ ಸರ್. ಆ ಪ್ಲೇಸ್ಗೆ ಹೋದಾಗ, ನೀನ್ ಈ ತರ ಮದ್ವೆ ಮಾಡೋ ಇಂಟ್ರೆಸ್ಟ್ ಅಲ್ಲಿ ಇದೆಯಮ್ಮ ಅಂತ ಕೇಳಿದ್ರು. ಆಮೇಲೆ ನನ್ಗೇನ್ ಭಯ ಇಲ್ಲ, ನೀವೆಲ್ಲ ಇದ್ದೀರಲ್ಲ ಪರವಾಗಿಲ್ಲ ಅಂತ ನಾನು ಹೇಳ್ದೆ ಅವ್ರಿಗೆ. ಆಮೇಲೆ ಅಂದಾಗ ಮತ್ತೆ ಈ ತರ ಹಿಂಗಿಂಗ್ ಓಡಾಡ್ತಾ ಇದಾರೆ, ಹಿಂಗಿಂಗಿದ್ದಾರೆ ಅಂತ ಹೇಳಿದ್ರು ಸರ್. ಓ, ಅಂದ್ರೆ ಅವರು ನಿಮ್ಮ ಹೆಣ್ಮಗ್ಳು ಬಗ್ಗೆ ಹೇಳಿದ್ದು ಅಂತ? ಓಕೆ. ಆಮೇಲೆ ಅವಾಗ ಮನ್ಸೆಲ್ಲ ಒಂಥರ ಆಗ್ಬಿಡ್ತು ಸರ್. ಆಮೇಲೆ ಸ್ವಲ್ಪ ದಿನ ಏನು ಹೇಗೆ ಎಲ್ಲಾ ಕೇಳಿದೆ ಸರ್, ಎಲ್ಲಾ ಮಾಡಿದೆ ಅವಳಿಗೆ. ಆಮೇಲೆ ಹಂಗೆ ನಡ್ಕೊಂಡ್ ಬರ್ತಿತ್ತು. ಆಮೇಲೆ ನನ್ ಡ್ಯೂಟಿಗೆ ಹೋಗೋದು ಅನಿವಾರ್ಯ ಸರ್, ಯಾಕಂದ್ರೆ ಹಸ್ಬೆಂಡ್ಗೆ ಡ್ಯೂಟಿ ಇರ್ಲಿಲ್ಲ. ಹಾಗಾಗಿ ನಾನು ಹೋಗ್ಲೇಬೇಕು, ನಾನು ಹೋಗ್ಲಿಲ್ಲ ಅಂದ್ರೆ ಆಗಲ್ಲ. ಆಮೇಲೆ ಹಂಗೂ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಎಲ್ಲೋ ಯಾರೋ ಏನೋ ಹೇಳಿದ್ರು, ಈ ಕಡೆ ಹೋಗಿ ಅಲ್ಲಿ ಒಳ್ಳೇದಾಗತ್ತೆ, ಅಲ್ಲಿ ಈ ತರದ್ ಏನಾದ್ರು ಮಾಡ್ಸಿದ್ರೆ ಅವ್ರಿಗೆ ಆ ಕಡೆ ಗಮನ ಬರಲ್ಲ ಅಂತ. ಅಲ್ಲ, ಈಗ ನಿಮ್ಮ ನಾದ್ನಿ ಅಲ್ವಾ, ಹೌದು ಕರ್ದು ನಿಮ್ಗೆ ಈ ಹುಡುಗನ್ ಜೊತೆ ಈಕೆ ಗುರುತಿಸ್ಕೊಳ್ತಿದ್ದಾಳೆ ಅಂತ ಏನೋ ಹೇಳಿದ್ರು. ಬಟ್ ಅವ್ರಿಗೆ ಹೆಂಗ್ ಗೊತ್ತಿತ್ತು? ಅವ್ರ ರಿಲೇಷನ್ ಸರ್, ಹುಡುಗ. ಓ, ಅವ್ರ ರಿಲೇಷನ್ ಆಗಿದ್ರಿಂದ ಸ್ವಲ್ಪ ಗೊತ್ತಾಗಿದೆ. ಅವರು ನಮ್ಮ ಆಂಟಿಗೆ ಅವರು ನಮ್ ಚಿಕ್ಕಪ್ಪ ಇದಾರಲ್ಲ, ತಮ್ಮನ್ ಮೊಮ್ಮಗ ಸರ್ ಅವ್ರು. ಆಯ್ತು. ಇದು ಗೊತ್ತಾದ್ಮೇಲೆ ನಿಮ್ಮ ಮನ್ಸಲ್ಲಿ ಬಂದಿದ್ದು ಇದನ್ನ ಬಿಡಿಸಬೇಕು ಅಂತ ಕೇಳಿದ್ರ? ನಿಮ್ ಮಗಳನ್ನ ಕೇಳಿದ್ರ ನೀವ್ ಅದನ್ನ? ಇಲ್ಲ ಸರ್, ಕೇಳಿಲ್ಲ ಸರ್. ಅಂದ್ರೆ ನಿಮ್ ನಾದ್ನಿ ಹೇಳಾದ್ಮೇಲೂ ಕೇಳಲಿಲ್ಲ, ಏನಮ್ಮ ಹಿಂಗೆಲ್ಲ ಮಾಡ್ಕೊಂಡಿದೀಯಂತೆ ಅಂತ ಕೇಳಲಿಲ್ಲ? ಇಲ್ಲ ಸರ್, ಅವರೇ ಹೇಳಿದ್ರು ಬೇಡ ಇವಾಗ ಕೇಳ್ಬೇಡ ಸುಮ್ನೆ ಇರು ಅಂತ ನಂಗೆ ಹೇಳಿದ್ರು.
ಓಕೆ. ಆಮೇಲೆ ಆಮೇಲೆ ಇಲ್ಲೆಲ್ಗೋ ಹೋಗಿ ಏನೋ ಮಾಡಿಸಿ ಇದು ಅಂದ್ರೆ ಈ ಯೋಚನೆ ಯಾಕೆ ಬಂತು ನಿಮಗೆ? ಅವ್ರು ಹೇಳಿದ್ರು ಇನ್ನೊಬ್ರು ಇದಾರೆ, ಅವರು ನಮ್ ರಿಲೇಷನ್ ಸರ್, ಅದು ನಮ್ದೆಲ್ಲ ಒಂದೇ ಫ್ಯಾಮಿಲಿ. ಅಲ್ಲಿ ಹೋದ್ರೆ ಅವ್ರಿಗೆ ಫ್ರೆಂಡ್ ಮಗಳಿಗೆ ಈ ತರ ಆದಾಗ ಅವ್ರು ಅಲ್ಲಿ ಮಾಡ್ಸಿದ್ರಂತೆ ಸರ್, ಹಾಗಾಗಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಸೊ ನಾನೇನ್ ಮಾಡ್ದೆ, ನಾನು ಇಲ್ಲೇ ನಮ್ಮ ಆಂಟಿ ಮೇಲೆ ಅವಳನ್ನ ಬಿಟ್ಬಿಟ್ಟು ನಾವಷ್ಟೇ ಹೋಗಿದ್ವಿ. ಅವ್ರಿಲ್ಲ ಅವ್ರನ್ನೂ ಕರ್ಕೊಂಡ್ ಬನ್ನಿ ಅಂತ ಅಂದ್ರು, ಅವ್ರನ್ನೂ ಕರ್ಕೊಂಡ್ ಹೋದ್ವಿ. ಅವ್ರೇನಂದ್ರು ಎಲ್ಲ ನೋಡ್ಬಿಟ್ಟು ಆಯ್ತು ನಾನು ನಿಮ್ಗೇನೋ ಒಂದ್ ಮಾಡಿ ಕೊಡ್ತೀನಿ, ನಿಮ್ ಮನೇಲಿ ಅದನ್ನ ಹಾಕೋಬೇಕು ಅಂತ ಹೇಳಿದ್ರು ಸರ್. ಯಂತ್ರ ಮಾಡಿ ಕೊಟ್ರು ಸರ್ ನಮ್ಗದು. ಅಂದ್ರೆ ಇದು ನಿಮ್ ಮಗಳ ರಕ್ಷಣೆಯೋ ಅಥವಾ ಹುಡುಗನ್ಗೇನೋ ಮಾಡೋದಾ? ಇಲ್ಲ, 4 ಜನಕ್ಕೂ ನಮ್ ಫ್ಯಾಮಿಲಿಗೆ ಅಷ್ಟೇ ಸರ್, ಆ ಕಡೆಗಲ್ಲ. ಓಕೆ, ನಿಮ್ ಮಗಳ ಗಮನ ಆ ಕಡೆ ಹೋಗ್ದೆ ನಂಗೆ ನಮ್ ಫ್ಯಾಮಿಲಿ ಚೆನ್ನಾಗಿರೋಂಗೆ ಅಷ್ಟೇ ಸರ್. ಅರ್ಥಾತ್ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದು ಅಂದ್ರೆ ಅದರ ಅರ್ಥ ಆ ಹುಡುಗನ್ಗೇನೋ ಕೆಡುಕು ಆಗೋದೇ ಹೌದಾ? ಇಲ್ಲ ಸರ್, ಹಂಗಲ್ಲ. ಇಲ್ಲ ಹಂಗಲ್ಲ ಸರ್. ಒಳ್ಳೇದು ಆಯ್ತು. ನಿಮ್ಮ ಮನೆ ರಕ್ಷಣೆಗೆ ಏನು ಬೇಕು ಅದು ಗಟ್ಟಿಪಾಡು ಮಾಡ್ಕೊಂಡು ಬಂದ್ರಿ ಅಂತ. ಅದು ನಾನು ಅವಳು ಒಬ್ಳು ಇನ್ನೊಂದು ವಿಷಯಕ್ಕೆ ಹೋಗಿದ್ವಿ, ಆದ್ರೆ ಅವ್ರೇನಂದ್ರು 4 ಜನಕ್ಕೂ ಒಳ್ಳೆ ಸೇಫ್ ಆಗಿರ್ಲಿ ಅಂದ್ಬಿಟ್ಟು, ಮಗನ್ಗೆ ವಿದ್ಯಾಭ್ಯಾಸ ಮುಂದಕ್ಕೆ ಹೋಗಂಗೆ, ಮತ್ತೆ ನಮ್ ಹಸ್ಬೆಂಡ್ಗೆ ಕೆಲ್ಸ ಸಿಗೋ ತರ, ಇವ್ರಿಗೆ ಈ ಕಡೆ ಗಮನ ಬರ್ದಿರೋ ತರ, ನಮ್ ಮನೆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಅವ್ರು ಅದನ್ನ ಮಾಡಿ ಕೊಟ್ರು ಸರ್. ಅಷ್ಟೇ, ಅವ್ರದ್ದು ವಿಷಯಕ್ಕೆ ನಾವು ಹೋಗಿಲ್ಲ ಸರ್ ನಾವು ಅದನ್ನ. ಆಯ್ತು. ಆಮೇಲೆ ಅದನ್ನ ಮಾಡಿ ಕೊಟ್ರು ಸರ್. ಅದನ್ನ ಆದ್ಮೇಲೆ ಅದ ಹಾಕೊಂಡಿದ್ವಿ ಸ್ವಲ್ಪ ದಿನ ಹಂಗೆ ಹೀಗೆ. ಆ ಕಡೆ ಗಮನನೇ ಇರ್ಲಿಲ್ಲ ಸರ್, ಆ ಕಡೆ ಗಮನ ಇರ್ಲಿಲ್ಲ. ಹಾಗೂ ಸ್ವಲ್ಪ ಆಗಸ್ಟಲ್ಲಿ ಅವಳ ಬರ್ಡೇ ಇತ್ತು, ಅಂದ್ರೆ ಇದನ್ನ ಇನ್ನೂ ಇದ್ ಮಾಡ್ಸಿರ್ಲಿಲ್ಲ ಸರ್. ಆಗಸ್ಟಲ್ಲಿ ಅವ್ರದ್ದು 19 ವರ್ಷಕ್ಕೆ ಬೀಳುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬಿಟ್ಟು, ಅದೇ ಡಾಕ್ಯುಮೆಂಟ್ಸ್ ಅಂದ್ರೆ ಅವ್ರದ್ದು ಅದೇ 10th ಮಾರ್ಕ್ಸ್ ಕಾರ್ಡ್, PU ಮಾರ್ಕ್ಸ್ ಕಾರ್ಡ್ ಎಲ್ಲ ತಗೊಂಡು ನಿಂತಿದೆ ಅಂತ ನಾನು ಡ್ಯೂಟಿಗೆ ಹೋಗಿದ್ದೆ. ಅವ್ರು ಬಂದು ಚಾಕ್ಲೇಟ್ ಕೊಡಕ್ಕಂತ ಬಂದಿರೋದು ನಮ್ಮ ಮನೆ ಹತ್ರ. ಯಾರು? ಹುಡುಗ. ಚಾಕ್ಲೇಟ್ ಅಂತ ಕೊಡಕ್ ಬಂದಾನೆ. ನಮ್ಮ ಹಸ್ಬೆಂಡ್ ನೋಡ್ಬಿಟ್ಟು ಅವನ್ನ ಕಳಿಸ್ಬಿಟ್ಟು ಇವಳು ಬಾಗ್ಲ ಹಾಕ್ಬಿಟ್ಟಿದ್ದಾರೆ ಮನೆ ಒಳಗಡೆ. ಅವನು ನಿಮಿಷ, ಚಾಕ್ಲೇಟ್ ಕೊಡ್ಲಿಕ್ಕೆ ಬಂದಿದ್ದ ಆ ಹುಡುಗನ್ ಕಳಿಸಿ ಈ ಹುಡುಗಿನ ಕೂಡಾಕಿಲ್ಲ, ಅದೇ ಹೊರಗಡೆವರೆಗೂ ಬಂದಿಲ್ಲ ಸರ್. ಮನೆ ಒಳಗಡೆ ಹೋಗು ಅಂತ ಕಳಿಸ್ಬಿಟ್ಟು ಹೊರಗಡೆ ಬಾಗ್ಲ ಹಾಕಿದ್ರು ನಮ್ಮ ಹಸ್ಬೆಂಡ್. ಅವನ್ನ ಕಳಿಸ್ಬಿಟ್ರು ಅವ್ರನ್ನ. ಅವ್ನು ಹೊರಟೋಗ್ಬಿಟ್ಟ. ಆಮೇಲೆ ಸರಿ, ಅದಾದ್ಮೇಲೆ ಇವಾಗ ಹೇಳಿದ್ನ ಸರ್, ನಮ್ಮ ಮನೆ ಸೇಫ್ಟಿ ಏನ್ ಮಾಡಿದ್ವಿ ಅಂತ ಅಲ್ಲಿ ಬೇರೆ ಕಡೆ ಹೋಗಿ ಅದು ಮಾಡ್ಕೊಂಡು ಮನೇಲಿ ಇಟ್ಕೊಂಡ್ವಿ ಸರ್, ಅಷ್ಟೇ. ಅದು ನಮ್ ಹುಷಾರ್ಗೆ, ನಮ್ ಕೆಲ್ಸ ಇರ್ಲಿಲ್ಲಲ್ಲ, ಆ ಉದ್ದೇಶಕ್ಕೋಸ್ಕರ ನಮ್ಗಳು ಮುಂದಕ್ಕೆ ಒಳ್ಳೇದಾಗ್ಲಿ ಫ್ಯೂಚರ್ಗೆ ಅನ್ನೋದು ಮಾಡ್ತಿದ್ವಿ. ಅದು ಅದಾದ್ಮೇಲೆ ಇಲ್ಲ, ಇವ್ರಿಗೆ ಲಿಂಕೇ ಇರ್ಲಿಲ್ಲ ಸರ್. ಆಮೇಲೆ ನಾನು ಏನಾದ್ರು ತಪ್ಪಿ ಅವ್ನ ಸುದ್ದಿ ಎತ್ಬಿಟ್ರೆ ಸರ್, ನನ್ನ ಬೈತಾ ಇದ್ಲ ಅವಳು, ಸುಮ್ನೆ ರೀ ನೀವ್ ಮತ್ತೆ ಅದೇ ಸುದ್ದಿ ಎತ್ಬೇಡಿ, ನೀವ್ ಸುಮ್ನೆ ರೀ ಅದೇ ಸುದ್ದಿ ಎತ್ಬೇಡಿ ಅಂತ. ಅಂದ್ರೆ ಯಾವ ಉದ್ದೇಶದಿಂದ ನೀವು ಅದನ್ನ ಮಾಡಿಸ್ಕೊಂಬಂದು ಇಟ್ರೋ ಅದು ಫಲ ಕೊಡ್ತು ಅಂತ. ಓಕೆ, ಅಂದ್ರೆ ಅವಳು ಆ ಕಡೆ ಗಮನ ಕೊಡ್ಲಿಲ್ಲ ಅಂತ ನಾನು ಖುಷಿಯಾಗಿದ್ದೆ ಸರ್. ಆಮೇಲೆ ನಾನು ಡ್ಯೂಟಿಗೆ ಹೋದ್ರೆ ಮಧ್ಯಾಹ್ನ ಹೋದ್ರೆ ರಾತ್ರಿ 10 ಗಂಟೆ ಆಗುತ್ತೆ ಸರ್ ನನ್ ಬರಕ್ಕೆ. ಹೌದು ಸರ್. ನಂಗೆ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಮಧ್ಯಾಹ್ನ 2:15 ಬರ್ತೀನಿ. ಮಧ್ಯಾಹ್ನ 1 ಗಂಟೆಗೆ ಮನೆ ಬಿಟ್ರೆ ರಾತ್ರಿ 10 ಗಂಟೆ ಆಗುತ್ತೆ ಸರ್ ನನ್ ಡ್ಯೂಟಿಗೆ ಬರೋದು ಮನೆಗೆ. ಸರಿ, ಮಗು ಒಂದೇ ಇರುತ್ತೆ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಮಗು ಅಂದ್ರೆ ಮಗಳು ಸರ್, ಒಬ್ಳೆ ಇರ್ತಾಳೆ ಅಂದ್ಬಿಟ್ಟು ನಾನೇನ್ ಮಾಡ್ದೆ, ಇಲ್ಲೇ ಎದುರುಗಡೆ ಮೆಡಿಕಲ್ ಶಾಪ್ ಇದೆ ಸರ್, ಅಲ್ಲಿ ಹೋಗಿ ಒಂದು ಕೆಲ್ಸಕ್ಕೆ ಸೇರ್ಸಿದೆ ಸರ್ ಮಗಳನ್ನ. ಯಾಕಂದ್ರೆ ಮನೇಲಿ ಒಬ್ಳೆ ಬೇಜಾರ ಆಗ್ಬಾರ್ದು ಅನ್ನೋ ಟೆನ್ಷನ್ಗೆ ಅವ್ರಿಗೆ ಅಲ್ಲಿ ಹೋಗಿ ಎದುರುಗಡೆ ಅವ್ರನ್ನ ಕೇಳ್ಬಿಟ್ಟು ಆಯ್ತು ಸೇರಿಸಿ ಅಂದ್ರು. ಅವ್ರನ್ನ ಕಳಿಸ್ದೆ. ಕೆಲಸ ಮಾಡ್ಕೊಂಡಾದ್ರೂ ಟೈಮ್ ಕಳಿಯುತ್ತೆ ಅಂತ ಮಗುಗೂ. ಈಕೆ ಓದಿದ್ದೇನು? ಇನ್ನು ಫುಲ್ ಓದ್ಲಿಲ್ಲ ಸರ್, ಓದ್ತಾ ಇದ್ಲು. ಬೆಳಗ್ಗೆ 6:30 ಕಾಲೇಜ್ ಬಿಟ್ರೆ ಸಾಯಂಕಾಲ 4:30-5 ಗಂಟೆ ಆಗ್ತಿತ್ತು ಸರ್. ಅದು ಕಾಲೇಜ್ ಬಿಟ್ರೆ ಅಲ್ಲ, ಮನೆ ಬಿಟ್ರೆ 6:30ಗೆ ಮನೆ ಬಿಟ್ರೆ ಮತ್ತೆ ಮಧ್ಯಾಹ್ನ 3:30-4 ಗಂಟೆ ಆಗ್ತಿತ್ತು ಸರ್ ಕಾಲೇಜಿಂದ ಬರಕ್ಕೆ. ಮಗಳು ಮೆಡಿಕಲ್ ಹೋಗ್ಲಿ ಟೈಮಲ್ಲಿ ಇತ್ತು. ಮತ್ತೆ ಅದೇ ಸರ್ ಸಂಜೆ ಕಳಿಸ್ತಿದ್ದೆ, ಅಂದ್ರೆ ಬೇಜಾರ್ ಆಗ್ಬಾರ್ದು, ನಾನು ಇರಲ್ಲ ಅಲ್ವಾ 10 ಗಂಟೆವರೆಗೂ. ಬರೋದು ರಾತ್ರಿ 10 ಗಂಟೆ ಆಗುತ್ತೆ ಅಂತ. ಅವ್ಳಿಗೆ ಬೇಜಾರ್ ಆಗ್ಬಾರ್ದು ಅಂದ್ರೆ ನಾನು ನನ್ ಮಗಳು ತುಂಬಾ ಸೆಂಟಿಮೆಂಟ್. ಒಂದೇ ಹತ್ರ ಮಲಗ್ತೀವಿ, ಒಂದೇ ಹತ್ರ ಮಾತಾಡ್ತೀವಿ, ಎಲ್ಲ ಒಂದೇ ಹತ್ರನೇ ಇರ್ತಿದ್ವಿ ಸರ್. ನಮ್ಮ 3 ಜನನು
ನಮ್ಮ ಯಜಮಾನ್ರು ಮಾತ್ರ ಅವ್ರು ಅಲ್ಲಿ ಇರ್ತಿದ್ರೆ ಮಾತು ನಾವೇನೇ ಮಾತಾಡ್ಬೇಕು ತಮಾಷೆ ಮಾಡ್ಬೇಕು ಅಂದ್ರು. ಆಗ್ಲಿ ಆಯ್ತು. ಮೆಡಿಕಲಿ ಸೇರ್ಸುದ್ರಿ? ಸೇರ್ಸಿದ್ಮೇಲೆ ಹಂಗೆ ಆಗ್ತಿತ್ತು ಸರ್. ಆಮೇಲೆ ಸರಿ ಅಂದ್ಬಿಟ್ಟು ಆಮೇಲೆ ಹಂಗೆ ಸೇರ್ಸಿದ್ವಿ ಸರ್. ಆಮೇಲೆ ಸೇರ್ಸ್ಬಿಟ್ಟು ಆಮೇಲೆ 10 ಗಂಟೆ ಆಗುತ್ತೆ ಅಂದ್ಬಿಟ್ಟು 10 ಗಂಟೆಗೆ ಬರುವಾಗ ಒಂದು ಮುತ್ತಿಕ್ಕೋದು ಸರ್. ಯಾಕಂದ್ರೆ ಬೆಳಗ್ಗೆ 6:30 ನೋಡ್ರೋ ಮಗುನ ಇನ್ನ ಇಷ್ಟೊತ್ತಾದ್ರೂ ನೋಡಿಲ್ಲ ಅಂದ್ಬಿಟ್ಟು ಮಗುನ್ ಮುತ್ತಿಕ್ತಿದ್ದೆ ಸರ್. ಅಲ್ಲೇ ಹೋಗಿ ಮುತ್ತಿಟ್ಬಿಟ್ಟು ಬರ್ತಿದ್ದೆ. ನನಗ್ ಸಮಾಧಾನ ಆಗ್ತಿತ್ತು ಸರ್. ಅಂದ್ರೆ ತುಂಬಾ ಹೊತ್ತು ನೋಡ್ದಿರ ಇರ್ತಿರ್ಲಿಲ್ಲ ಸರ್. ಯಾರ ಮನೆಗಾದ್ರು ಬರ್ತಡೆಗೆ ಹೋದ್ರು ಅಷ್ಟೇ, ಅಯ್ಯೋ ನನ್ ಮಗು ಅರ್ಧ ಅವರ್ ಬಂದಿಲ್ಲಲ್ಲ ಅಂತ ಅಲ್ಲಿ ಹೋಗಿ ನೋಡ್ಕೊಂಡು ಕರೆದು ಬಿಡ್ತಿದ್ದೆ ಸರ್. ನನ್ ಜೊತೆಲಿ ಇರ್ಲಿ, ನಾನು ಇರೋದೇ ಇಲ್ಲ ಅವ್ರ ಜೊತೆ ಅಂತ ನನ್ ಜೊತೆಗೆ ಕರ್ಕೊಂಡ್ ಬಿಟ್ಟಿದ್ದೆ. ಅಷ್ಟು ಚೆನ್ನಾಗಿ ಸಾಕ್ಬಿಟ್ಟೆ. ಆಮೇಲೆ ಸ್ವಲ್ಪ ದಿನ ಹಂಗೆ ಆಯ್ತು ಸರ್. ಆಮೇಲೆ ಹಾಗೆ ನಡೀತಿತ್ತು ಸರ್. ಆಮೇಲೆ ಅವಳು ಏನಾದ್ರು ಸುದ್ದಿ ಎತ್ತಿದ್ರೆ ಹೇಳ್ಬೇಡಿ, ಅದ್ ಸುದ್ದಿ ಮತ್ತೆ ತೆಗಿಬೇಡಿ ಎಲ್ಲ ಅಂತಿದ್ಲು ಸರ್. ಆಮೇಲೆ ನಾನೇನ್ ಮಾಡ್ದೆ, ನೋಡಮ್ಮ ನಿನ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೋ ಅದಕ್ಕೆಲ್ಲ ನೀನ್ ಡ್ರೈ ಫ್ರೂಟ್ಸ್ ತರ್ಕೊಂಡೇ ತಿನ್ಕೊಂಬಿಡು, ನನ್ಗೇನು ಕೊಡ್ಬೇಡ. ನೀನ್ ಇವಾಗೆಲ್ಲ ಚೆನ್ನಾಗಿ ತಿಂದ್ರೆ ಮುಂದೆ ಒಂದಿನ ಬೇಕಾಗತ್ತೆ, ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಸಂಬಳ ಬಂದಿದ್ದೆಲ್ಲ ನೀನೇ ತಿನ್ನು ಅಂತಾನೆ ಹೇಳ್ಬಿಟ್ಟಿದ್ದೆ ಸರ್. ಆಮೇಲೆ ಹಂಗೆ ನಡೀತಾ ಇತ್ತು ಸರ್. ಅವಳಿಗೆ ಸೇರ್ಸಿದ್ದು ನವೆಂಬರ್ ಅನ್ಸುತ್ತೆ ಸರ್ ನನ್ ಕೆಲ್ಸಕ್ಕೆ. ನವೆಂಬರ್ 1 ತಿಂಗಳು ಹೋದ್ಲು ಸರ್. ಫೆಬ್ರವರಿ, ಮಾರ್ಚ್, ಜನವರಿದು, ನವೆಂಬರ್, ಡಿಸೆಂಬರ್ ಜನವರಿ ಸ್ಯಾಲ್ರಿ ಕೊಟ್ಟಿರ್ಲಿಲ್ಲ ಸರ್ ಅವ್ರನ್ನ. ಆಮೇಲೆ ಜನವರಿಲಿ ಮಮ್ಮಿ ನನ್ ಸ್ಯಾಲ್ರಿ ಬರ್ತಿಲ್ಲ, ಮೊಬೈಲ್ ತಗೊಂಡ್ಲಾ ಅಂತಿದ್ಲು. ನನ್ ಮಗ ಏನಂತ, ಸುಮ್ನೆ ಏನಕ್ಕೆ ಅಷ್ಟೊಂದು ದುಡ್ಡು ಇಕ್ತೆ, ನನ್ನ ಹತ್ರನೇ ಒಂದ್ ಮೊಬೈಲ್ ಇದೆ, ನಾನು ಅದನ್ನ ಕೊಡ್ತೀನಿ, ಪ್ಯಾನಲ್ ಹಾಕಿಸ್ಕೊಳ್ಳೋ ಅಂತ ಹೇಳ್ತಿದ್ದೆ ಸರ್. ಆಮೇಲೆ ಅವಳು ಅದನ್ನ ಕೊಟ್ಬಿಟ್ಟು ಅದಕ್ಕೆ ಪ್ಯಾನಲ್ ಹಾಕ್ಸಿ ಕೊಟ್ಟಿದ್ವಿ ಸರ್. ಹಾಕಿದ್ರು, ಅವಳದು ಸಿಮ್ ಇತ್ತು ಸರ್, ಅದನ್ನ ತೆಗೆದು ಕೊಟ್ಟಿದ್ವಿ. ಆ ಸಿಮ್ ಹಾಕೊಂಡು, ಅಂದ್ರೆ ನಾನು ರೀಚಾರ್ಜ್ ಮಾಡ್ಸಿರ್ಲಿಲ್ಲ ಸರ್, ಹಂಗೆ ಹಾಕಿದೆ ನಂದಷ್ಟೇ ಹೋಗ್ಬೇಕು ಅಂತ. ಆಮೇಲೆ ಜನವರಿಲಿ ಏನಂದ್ಲು, ಮಮ್ಮಿ ನೀವು ಫೋನ್ ತೆಕ್ಕೊಡಲ್ವಾ ಅಂತ. ಆಮೇಲೆ ಇರಮ್ಮ ತೆಕ್ಕೊಡ್ತೀನಿ, ಇವಾಗ ಸ್ವಲ್ಪ ದಿನ ಹಿಂಗೆ ಆಗ್ಲಿ, ಆಮೇಲೆ ನನ್ಗೆ ಹೊಸ ಫೋನ್ ತೆಕ್ಕೊಡ್ತೀನಿ ರಕ್ಷಿತಾ ಅಮ್ಮ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ ಸರ್. ಆಮೇಲೆ ಅನ್ಕೊಂಡು ಹಂಗೆ ಜನವರಿಲಿ 3ನೇ ತಾರೀಕು 4ನೇ ತಾರೀಕು ಏನ್ ಮಾಡಿದ, ಕಾಲೇಜ್ ಹತ್ರ ಹೋಗಿದ್ದೀನಿ. ಯಾರು? ಹುಡ್ಗ. ಅವಾಗ ಅವ್ರ ಪಪ್ಪನಿಗೆ ಬಂದು ಹೇಳಿದ್ರು, ಪಪ್ಪ ನೀನ್ ಬಾ ಪಪ್ಪ, ನನ್ನ ಕರ್ಕೊಂಡು ಹೋಗ್ತೀನಿ, ನೀನ್ ಬಾ ಪಪ್ಪ ಅಂದ್ಲು. ಬಿಡಕ್ ಬೇಡ ಪಪ್ಪ, ಕರ್ಕೊಂಬರಕ್ ಬಾ ಪಪ್ಪ ಅಂದ್ಲು ಸರ್ ಅವಳು. ಅಂದಿದ್ದಕ್ಕೆ ಆಯ್ತಮ್ಮ ಬರ್ತೀನಿ ಅಂತ ಅಂದ್ರು ಸರ್. ಆಮೇಲೆ ಇವ್ಳು ಯಾಕೆ ಇಷ್ಟು ದಿನ ಇಲ್ದಿರೋದು ಇವತ್ತು ನನ್ನ ಪಪ್ಪನ ಯಾಕೆ ಕರೀತಾಳೆ ಅಂತ ನಂಗೆ ಅವಾಗ ಒಂಚೂರು ಡೌಟ್ ಬಂತು ಸರ್. ಆಮೇಲೆ ಅವ್ಳ ಫ್ರೆಂಡ್ ನ ಕೇಳ್ದೆ, ನಾನು ಏನಮ್ಮ ಕರ್ಲಲ್ಲ ಯಾಕೆ ಅಂತ ಕೇಳ್ದೆ. ಅವ್ನು ಯಾರೋ ಅದೇ ಹುಡ್ಗ ಬಂದಿದ್ದ ಅದಕ್ಕೆ ಅಂತ ಅಂದ. ಆಮೇಲೆ ಹೌದಾ ಅಂತ ಅಂದೆ. ಅದಕ್ಕೆ ಅವಳು ಅವ್ರ ಅಪ್ಪನ್ ಕರ್ತಿದ್ರು ಅಂತ ನಾನು ಹೇಳ್ದೆ ಸರ್. ಆಮೇಲೆ ಹೂ ಅಂದ. ಸರಿ ಆಯ್ತು ಹೋಗೋಣ ಅನ್ಕೊಂಡಿದ್ವಿ ಸರ್. ಹಂಗೆ ಏನೋ ಒಂಚೂರು ಏನಾದ್ರು ಪ್ರಾಬ್ಲಮ್ ಆಗಿ ನಾವು ಅವ್ರ ಅಪ್ಪನ್ ಕರ್ಕೊಂಬರಕ್ ಆಗ್ತಿರ್ಲಿಲ್ಲ. ಹಂಗು ನನ್ನ ಕೇಳಿದ್ಲು, ಮಮ್ಮಿ ನೀವ್ ಕರೆನ್ಸಿ ಹಾಕಿ ಅಂತ ಕೇಳಿದ್ಲು ಸರ್. ನಾನೇನ್ ಮಾಡ್ದೆ, ಇಲ್ಲಿ ಸುಮ್ನೆ ಕರೆನ್ಸಿ ಹಾಕ್ಸೋ ಬೇಡ, ಸುಮ್ನೆ ಅಂತ ಅಲ್ಲ ಸರ್, ಯಾರಿಗೂ ಕಾಲು ಹೋಗ್ಬಾರ್ದು ಅನ್ನೋದಕ್ಕೆ ನಾನ್ ಕರೆನ್ಸಿ ಹಾಕ್ಸಿರ್ಲಿಲ್ಲ ಸರ್. ಮಮ್ಮಿ ನಿಮ್ಗೆ ನಾನ್ ಕರೆನ್ಸಿ ಹಾಕ್ಸಕ್ ನಿಮ್ಗೆ ಇಷ್ಟನೇ ಇಲ್ಲ ಅಲ್ವಾ ಅಂದ್ಲು. ಹಂಗಲ್ಲಮ್ಮ ಹಾಕ್ಸ್ತೀನಿ ಬಿಡಮ್ಮ ಅಂತ ಅಂದ್ಬಿಟ್ಟು ಸುಮ್ನೆ ಆಗಿದ್ದೆ. ಹಂಗೆ ಹಾಕ್ಸಿಲ್ಲ, ಸುಮ್ನೆ ಇದ್ದೆ ಸರ್. ಯಾವಾಗ ಇವ್ರು ಅಲ್ಲಿಗ್ ಬಂದ್ರು ಅವನು ಅಂತ ಹೇಳಿದ್ಲು, ಅವಾಗ ಹಾಕ್ಸ್ಬಿಟ್ಟಿದ್ದೆ ಸರ್. ಅವಾಗ ಹಾಕಿಸ್ಬಿಟ್ಟೆ. ಬೈ ಮಿಸ್ಟೇಕ್ ಅವ್ನು ಏನಾದ್ರು ತಪ್ಪು ಮಾಡ್ಬಿಟ್ರೆ ನನ್ ಮಗುಗೆ ಅಂತ ನಾನೇನ್ ಮಾಡ್ಬಿಟ್ಟು ಕರೆನ್ಸಿ ಹಾಕಿಸ್ದೆ ಸರ್. ಕರೆನ್ಸಿ ಹಾಕ್ಸ್ಬಿಟ್ಟು, ನಿಂಗೇನ ಕಷ್ಟ ಅನ್ಸ್ರಿ ಇಮಿಡಿಯೇಟ್ ನನ್ನ ಕಾಲ್ ಮಾಡ್ಬೇಕು, ಇಲ್ಲ ಪಪ್ಪನ್ ಕಾಲ್ ಮಾಡು, ಇಲ್ಲ ಅಣ್ಣನ್ ಕಾಲ್ ಮಾಡಿ, ಯಾರಿಗಾದ್ರು ಕಾಲ್ ಮಾಡು, ಕರ್ಕೊಂಡ್ ಬಂದ್ಬಿಡ್ತೀವಿ ಅಂತ ಹೇಳಕ್ಕೆ ಅದಕ್ಕೊಂದ್ಸರಿ ಕರೆನ್ಸಿ ಹಾಕ್ಸ್ದೆ ಸರ್. ಕರೆನ್ಸಿ ಹಾಕಿಸ್ದೆ. ಆಯ್ತು ಅಂದ್ಬಿಟ್ಟು ಅಂದೆ ಸರ್. ಅಷ್ಟು ಚೆನ್ನಾಗಿರೋ ಮಗು ಸರ್, ಅದೇನಾಯ್ತು ಅಂತ ನಿಜವಾಗೂ ನಂಗೆ ಇವತ್ತವರೆಗೂ ಗೊತ್ತಿಲ್ಲ ಸರ್. 24th
ಈ ಬೆಳಗ್ಗೆ ಹೆಂಗೆ ನಾರ್ಮಲ್ ಆಗಿ 6:30ಗೆ ಕಾಲೇಜ್ಗೆ ಹೋಗ್ತಿದ್ಲು ಹಂಗೆ ಹೋಗಿದ್ದಾಳೆ. ಆ ಕಾಲೇಜ್ ಖೋಖೋಗೆ ಏನಕ್ಕೆ ಸೇರಿದ್ಲು ಗೊತ್ತಾ ಸರ್? ಅವ್ರು ನೆಕ್ಸ್ಟ್ ಇಯರ್ಗೂ ಜಾಸ್ತಿ ತಗೊಂಡ್ಬಿಡ್ತಾರೆ, ಫೀಸ್ ಜಾಸ್ತಿ ತಗೊಂಡ್ಬಿಡ್ತಾರೆ. ಒಂದು ಸ್ಪೋರ್ಟ್ಸ್ ಇದಕ್ಕೆ ಅಂದ್ರೆ ಒಂದ್ 5,000 10,000 ಕಮ್ಮಿ ಮಾಡ್ತಾರೆ ಮಮ್ಮಿ ಅಂದ್ಬಿಟ್ಟು ನನ್ಗೆ ಹೇಳಿದ್ಲು ಸರ್. ಅದನ್ನ ಫೀಸ್ ಕಟ್ಟುವಾಗ ಕಮ್ಮಿ ಆಗತ್ತೆ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಅವಳು ಅದಕ್ಕೆ ಅಂತಾನೆ ಹೋಗ್ತಿದ್ಲು ಡೈಲಿ. ಸರಿ ಬೆಳಗ್ಗೆ 6:30ಗೆ ಹೋದ್ಲು. ಹಂಗೂ ಅವ್ರ ಪಪ್ಪ ನಾನ್ ಬಿಡ್ತೀನಿ ಬಾಮ್ಮ ಅಂದ್ರೆ ಸರ್. ನಾನ್ ಫಸ್ಟ್ ಶಿಫ್ಟ್ ನಾನು 5:20ಕ್ಕೆ ಮನೆ ಬಿಟ್ಬಿಡ್ತೀನಿ. ಅವಳು 6:30ಗೆ ಹೋಗೋದು. ನಾನ್ ಬಾಮ್ಮ ಬಿಡ್ತೀನಿ ಅದಕ್ಕೆ ಬೇಡ ಬಿಡ್ಪಪ್ಪ ನೀನ್ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿದಾಳೆ. ಆಮೇಲೆ ಹೋಗಿದ್ದಾಳೆ ಸರ್. ನಾನು ಆ ವೀಕ್ ಎಲ್ಲ ನನ್ ಮಗು ಬರುತ್ತೆ, ಖೋಖೋ ಆಡ್ಬಿಟ್ಟು ಬರುತ್ತೆ, ಸುಸ್ತಾಗಿರ್ತಾಳೆ ಅಂದ್ಬಿಟ್ಟು ಡೈಲಿ ಬೈಲರ್ ನೀರ್ ಸ್ವಿಚ್ ಹಾಕೊಂಡು ಫಸ್ಟ್ ಮುಗಿಸ್ಕೊಂಡು ಬಂದು ನನ್ ಮಗಳಿಗೆ ನಮ್ಮ 3 ಜನಕ್ಕೂ ಅಡ್ಗೆ ಮಾಡಿ ಅವ್ರಿಗೆ ಬಂದು ಊಟ ಮಾಡೋದೇ ಕಾಯ್ತಾಕ್ತಿರ್ತಿದ್ದೆ ಸರ್. ಅವ್ರು ಬರ್ತಾರೆ ಅಂತ ಒಂದು ದಿನ ಅವ್ಳು ಬರ್ಲೇ ಇಲ್ಲ. ನೀವು ಆ ದಿನ ಮನೆಗೆ ಎಷ್ಟೊತ್ತಿಗೆ ಬಂದಿದ್ರಿ? ಮತ್ತೆ 2 ಗಂಟೆಗೆ ಬಂದಿದ್ದೆ ಅಂದ್ರೆ ಫಸ್ಟ್ ಶಿಫ್ಟ್ 5:30 2 ಗಂಟೆ. 2 ಗಂಟೆ ಸರ್. ನಾನು ಬರಕ್ಕೆ 2:30 ಆಗುತ್ತೆ ಸರ್. ಆಕೆ ಒಂದ್ 5-6 ಗಂಟೆಗೆ ಬರ್ತಾರೆ ಅಥವಾ ಒಂದ್ 4 ಗಂಟೆಗೆ ಬರ್ತಾರೆ ಅಂತ ಕಾಯ್ತಿದ್ರಿ? 4 ಗಂಟೆಗೆ ಬರೋದು ಸರ್. ಅವಳು ಬರುವಾಗ ನಾನು ಮಲೇಶ್ವರಲ್ಲಿ ಇಂಥ ಕ್ಲಾಸಲ್ಲಿ ಇದ್ದೀನಿ ಅಂತ ಹೇಳ್ತಿದ್ಲು. ಅವಾಗ ನಾನು ನೀರು ಸ್ವಿಚ್ ಹಾಕ್ತಿದ್ದೆ ಸರ್. ಬಂದು ಸ್ನಾನ ಮಾಡಿ ಫ್ರೆಶ್ ಆಗಿ ಊಟ ಮಾಡ್ಕೊಂಡು ಆಮೇಲೆ 6 ಗಂಟೆಗೆ ಕೆಲ್ಸಕ್ಕೆ ಹೋಗ್ಲಿ ಅಂತ ನಾನು ಈ ತರ ಯೋಚನೆ ಮಾಡ್ತಿದ್ದೆ ಸರ್. ಅವತ್ತು ಬರ್ಲಿಲ್ಲ ಸರ್. 4 ಗಂಟೆ ಆಯ್ತು, 4:15 ಆಯ್ತು. ಏನಾದ್ರು ಒಂದ್ಸತಿ ಹೆಚ್ಚು ಕಮ್ಮಿ ಆಗತ್ತಲ್ವಾ ಅಂತ ನಾನು ಯೋಚನೆ ಮಾಡ್ಕೊಂಡು 5 ಗಂಟೆ 1 ನಿಮಿಷ ಆಯ್ತು ಸರ್. ಅವಾಗ ಇಮಿಡಿಯೇಟ್ ಆಗಿ ಅವಳಿಗೆ ಕಾಲ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಸರ್. ಅವತ್ ಮಾರ್ನಿಂಗ್ ನಾನು ಕಾಲ್ ಮಾಡಿದೆ ಸರ್ ಅವಳಿಗೆ. ಕಾಲ್ ಮಾಡಿದಾಗ ಡೈಲಿ ಬೆಳಗ್ಗೆನೆ ಅವಳು ಫಸ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ವಿ ಅಂದ್ರೆ ಟಿಫನ್ ತಿಂತಾ ಇದೀನಿ ಮಮ್ಮಿ, ನಾನ್ ಮಾಡಿಲ್ಲ ಅಂದ್ರೆ ಅವಳು ಮಾಡ್ಬಿಟ್ಟು ಮಮ್ಮಿ ನಾನ್ ಟಿಫನ್ಗೆ ಹೋಗ್ತಾ ಇದೀನಿ, ಮಧ್ಯಾಹ್ನ ಊಟಕ್ಕೆ ಹೋಗ್ತೀನಿ ಅಂತ ಇದೆಲ್ಲ ಹೇಳ್ತಿದ್ಲು ಸರ್. ಅವತ್ತು ಬೆಳಗ್ಗೆ ನನಗೆ ಕಾಲ್ ಮಾಡ್ಬಿಟ್ಟು ಮಮ್ಮಿ ನಾನು ಟಿಫನ್ ತಿನ್ನಕ್ ಹೋಗ್ತೀನಿ, ನಿನ್ನೆ ತರ ಫೋನ್ ಇಸ್ಕೊಂಡ್ಬಿಡ್ತಾರೆ, ನನ್ಗೆ ಇವತ್ತು ಇಸ್ಕೊಂಡ್ಬಿಡ್ತಾರೆ ಮಮ್ಮಿ ಅನ್ಬಿಟ್ಟು ಹೇಳಿದ್ಲು ಸರ್. ಆಮೇಲೆ ಹೌದೇನೋ ನನ್ ಮಗಳಿಗೆ ಇಸ್ಕೊಂಡ್ಬಿಡ್ತಾರೆ ಅನ್ನೋ ಫೋನ್ ಅಂದ್ಬಿಟ್ಟು ನಾನು ಅಷ್ಟೇ ಮಾತಾಡಿ ನನ್ ಮಿಕ್ಕಿದ ಏನು ಮಾತಾಡ್ಲಿಲ್ಲ ಸರ್. ಫೋನ್ ಕಟ್ಟಿದೆ. ಆಮೇಲೆ ಸಂಜೆ 4:30 ಆಯ್ತು, ಬರ್ಲಿಲ್ಲ. 5 ಗಂಟೆ ಆಯ್ತು. 5 ಗಂಟೆಗೆ 1 ನಿಮಿಷ ಆಯ್ತು. ಇದು 5 ಗಂಟೆ 1 ನಿಮಿಷ ಆಗ್ಬಿಡ್ತಲ್ಲ, ಬಂದೇ ಇಲ್ವಲ್ಲ ನನ್ ಮಗು ಅನ್ಕೊಂಡು ಮತ್ತೆ ಇವಳು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದ್ದಾರೆ ಸರ್. ನಿನ್ನೆ ಫೋನ್ ಇಸ್ಕೊಂಡಿದ್ರು ಅಂತ ಅವ್ರ ಮ್ಯಾಮ್ ಫೋನ್ ಇಂದ ಕಾಲ್ ಮಾಡಿದ್ರು ಸರ್ ನನಗೆ. ನಾನ್ ಏನ್ ಮಾಡ್ದೆ, ಮತ್ತೆ ಅವ್ರ ಮೇಡಮ್ಗೆ ಕಾಲ್ ಮಾಡಿದ್ದೆ. ಇಲ್ಲ ಇವತ್ ಬಂದಿಲ್ಲ, ನಿನ್ನೆ ನಿಮ್ ಫ್ರೀ, ನಾನ್ ಇವಾಗ ಕಾಲ್ ಮಾಡಿರ್ತೀನಿ ಸರ್. ಅದೇ ನಂಬರ್ ಇಂದ ಮೆಸೇಜ್ ಬಂದಿದೆ ನಂಗೆ. ಮೆಸೇಜ್ ಬಂದಿದೆ, ನಾನ್ ಬರಲ್ಲ, ಪರ್ಸನಲ್ ಪ್ರಾಬ್ಲಮ್ ಅಂತ ಮೆಸೇಜ್ ಬಂದಿದೆ ಅಂತ ಹೇಳಿದ್ದಾರೆ ಸರ್. ಒಂದ್ ನಿಮಿಷ. ಅಂದ್ರೆ ನಿಮ್ ನಂಬರ್ ಇಂದ ಆ ಮೇಡಮಿಗೆ ನಿಮ್ ಮಗಳು ಮೆಸೇಜ್ ಮಾಡಿದ್ದಾರೆ? ಹೌದು ಸರ್. ಅಂದ್ರೆ ಮನೇಲಿ ಇದ್ದಾಗ್ಲೇ ಮಾಡಿದ್ದಾರೆ, ನಿಮಗೆ ಗೊತ್ತಿಲ್ಲ? ಅದು ಅವಳು 8:30ಗೆ ಮಲ್ಕೊಂಡ್ಬಿಟ್ಲು ಸರ್. ನಾನೇನ್ ಮಾಡಿದೆ, ಖೋಖೋ ಆಡಿ ಟೈರ್ಡ್ ಆಗಿರುತ್ತೆ. ಅವತ್ತು ಡ್ಯೂಟಿಯಿಂದನೂ ಬೇಗ ಬಂದ್ಬಿಟ್ರು. ಮಮ್ಮಿ ಸ್ಯಾಲ್ರಿ ಕೊಟ್ಟಿಲ್ಲ ಅವರು, ಒಂದು ಬಿಡಪ್ಪ ಒಟ್ಟಿಗೆ ಕೊಡ್ತಾರೆ, ಹಂಗೆಲ್ಲ ಕೇಳಿದ್ರೆ ಒಂಥರ ಆಗತ್ತೆ ಅಂತ ಹೇಳಿ ಅಲ್ಲಿಗೆ ಬಿಟ್ಟಿದ್ದೆ ಸರ್. ಆಮೇಲೆ ಅವತ್ ನೈಟ್ 2 ರೌಂಡ್ ವಾಕ್ ಮಾಡಿದ್ವಿ ಸರ್. ನಾನು ಅವಳು ಇಬ್ರು ಇದ್ದೆ. ಖಂಡಿತ ಡೈಲಿ ವಾಕ್ ಮಾಡ್ತೀವಿ ಸರ್ ನಾನು. ಫಸ್ಟ್ ಶಿಫ್ಟ್ ಅಲ್ಲಿ ಮಾತ್ರ, ಸೆಕೆಂಡ್ ಅಲ್ಲಿ ಏನು ಮಾಡಲ್ಲ. ಡೈಲಿ 2 ರೌಂಡ್ 3 ರೌಂಡ್ ವಾಕ್ ಮಾಡ್ಕೊಂಡು ಇರೋದೆಲ್ಲ ಬೆಳಿಗ್ಗೆ ಏನ್ ನಡೀತಾ ಅದೆಲ್ಲ ನನ್ನ ಹತ್ರ ಶೇರ್ ಮಾಡ್ತಿದ್ಲು. ನಾವಿಬ್ರು ಮಾತಾಡ್ಕೊಂಡು ನಮ್ಮನೆ ವಿಷಯ ಮಾತಾಡ್ಕೊಂಡು ನಾವಿಬ್ರು ವಾಕ್ ಮಾಡ್ಕೊಂಡ್ ಬರ್ತಿದ್ವಿ. ಬಟ್ ಅವತ್ತು 2 ರೌಂಡ್ ಹೊಡೆದು ಇನ್ನೊಂದ್ ರೌಂಡ್ ಹೋಗೋಣ ಬಾ ಮಮ್ಮಿ ಅಂತ ನಂಗೆ ಅಯ್ಯೋ ಸಾಕಾಯ್ತು ಬಾಮ್ಮ ಮಲ್ಕೊಳ್ಳೋಣ ಅಂತ ಹೇಳಿ ಕರ್ಕೊಂಡ್ಬಂದ್ಬಿಟ್ಟೆ. ಕರ್ಕೊಂಬಂದ್ ಮಲ್ಕೊಂಡ್ವಿ ಸರ್. ಮಮ್ಮಿ ನನ್ ಬೆಳಗ್ಗೆ ಬೇಗ ಹೋಗ್ಬೇಕು ಅಂದ್ಲು. ಸರಿ ಆಯ್ತು ಬಿಡು, ಅದಕ್ಕೂ ಟೈರ್ಡ್ ಆಗಿರುತ್ತೆ, ಮಲ್ಕೊಂಡೆ ಅಂತ ಬಿಟ್ಬಿಟ್ಟೆ ಸರ್. ಮಲ್ಕೊಂಡು ನಾನು ನೆಕ್ಸ್ಟ್ ಡೇ ಹೋಗಿದ್ದೀನಿ ಸರ್ ನನ್ನ ಡ್ಯೂಟಿಗೆ. 6:30ಗೆ ಇಲ್ಲೇ ಸರ್. ಹಿಂಗಾಯ್ತು ಸರ್. ಆಮೇಲೆ ಎಲ್ಲಿ ಅಂತ ಹುಡುಕ್ತಿರುವಾಗ ಇಲ್ಲ ನಾನು ಅಲ್ಲೆಲ್ಲೋ ಕುಣಿಗಲ್ ಹತ್ರ ಇದ್ದೀನಿ, ನನ್ ಮದ್ವೆ ಆಗಿದ್ದೀನಿ ಅಂತ ಹೇಳ್ಬಿಟ್ರು. ಯಾರು ಅವ್ರಿಗೆ ಎಲ್ಲಿದ್ದಾರೆ ಅಂತ ನಾವು ಹುಡುಕ್ತಾ ಇದ್ವಿ ಸರ್ ರಾತ್ರಿ. ಆಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ ಸರ್. ನಮ್ಗೆ ಇವ್ರ ಮೇಲೆ ಡೌಟ್ ಇದೆ ಅಂತ ಅವ್ರ ನಂಬರ್ ಎಲ್ಲ ಸೆಷನ್ ಕೊಟ್ವಿ ಸರ್. ಕೊಟ್ಟಾಗ ಅವ್ರಿಗೆ ಕಾಲ್ ಮಾಡಿದಾಗ ಇಲ್ಲ ನಾವ್ ಮದ್ವೆ ಆಗಿದೆ, ನಾವ್ ಕುಣಿಗಲ್ ಇರ್ತೀವಿ, ನಾಳೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ರು ಸರ್. ಅವತ್ತೆಲ್ಲ ನೈಟ್ ಕಾಯ್ತೀವಿ ಸರ್.
ಅದು ರಾತ್ರಿ 11 ಗಂಟೆ ಏನೋ ಆಗಿತ್ತು, ಹೋಗ್ಕೊಬೇಕು ಅಂತ ಕೊಟ್ವಿ. ನೆಕ್ಸ್ಟ್ ಡೇ ಅವ್ರು ಬೆಳಗ್ಗೆ ಬಂದ್ರಮ್ಮ ಅಂದ್ರ, ಬೆಳಗ್ಗೆ ಹೋಗಿದ್ವಿ ಸರ್. ಅಷ್ಟೊಂದು ಮದ್ವೆ ಆಗಿದೆ ಅಂತ ಅಂದ್ಬಿಟ್ಟು ಸರ್. ಆಮೇಲೆ ಅವ್ರು ಬಂದ್ವಿ, ಸಾಯಂಕಾಲ ಬಂದ್ರು ಸರ್. ಅವರು ಬಂದಾಗ ಅವ್ರ ಕತ್ತಲ ಅಷ್ಟು ಮುತ್ಕೊಂಡ್ಬಿಟ್ಟು ಸರ್. ಜೀವ ಅವಾಗ ಓಡ್ತು ಹೋಯ್ತು ಸರ್. ನನಗೆ ಬೆನ್ನ ಚೂರಿ ಹಾಕ್ಬಿಟ್ಲು ಸರ್ ಅವಳು. ಹಂಗೆ ನಡೀತಿತ್ತು ಅವಳಿಗೆ, ಹಂಗೆ ಆಗ್ತಿತ್ತು ಸರ್. ನಾನು ಒಂದ್ 4 ತಿಂಗಳು ಮಾತಾಡಿಲ್ಲ ಸರ್. 4 ತಿಂಗಳು ಮಾತಾಡಿಲ್ಲ. ಆಮೇಲೆ ಬಂದ್ರಲ್ಲ ಅವ್ರು ಏನ್ ಮಾತಾಡಿದ್ರು ನಿಮ್ ಜೊತೆ? ಏನು ಮಾತಾಡಿಲ್ಲ ಸರ್. ನನಗೆ ಅವಾಗ ಒಂಥರ ಅನ್ಸ್ಬಿಡ್ತು ಸರ್. ನಾವು ಮಾತಾಡಕ್ ಆಗ್ತಿರ್ಲಿಲ್ಲ. ನಮ್ ಫ್ಯಾಮಿಲಿ 20-30 ಜನ ಇದ್ರು ಸರ್. ಕಣ್ಣಲ್ಲಿ ನೀರು ಹಾಕಿದೀನಿ. ಇಷ್ಟು ಮುದ್ದಾಗ ಸಾಕ್ಬಿಟ್ಟು ಯಾರಿಗೋ ಕೊಟ್ಬಿಟ್ನಲ್ಲ ಅಂತ, ಯಾರಿಗೋ ಇಟ್ಕೊಂಡು ಹೊಟ್ಟೋಗ್ಬಿಟ್ರಲ್ಲ, ನನ್ ಮಗು ನನ್ ಕೈ ಜಾರು ಹೊಟ್ಟೋಗ್ಲಿಲ್ಲ ಅಂತ ಬೇಸರ ಆಗ್ಬಿಡ್ತು. ಸುಮ್ನೆ ಬಿಟ್ಕೊಟ್ಬಿಟ್ಲ. ನಾನು ಇಷ್ಟು ವರ್ಷ ಸಾಕಿ ಸುಮ್ನೆ ಬಿಟ್ಕೊಟ್ ನಮ್ಮ ಮಗುನ ಅನ್ಸ್ತು ಸರ್ ನಂಗೆ. ಬಟ್ ಹಾಗಾಗೋ ಯಾವ ಸೂಚನೆಯೂ ನಿಮ್ಗೆ ಇರ್ಲಿಲ್ವಾ? ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಅಂದ್ರೆ ನೀವು ಅಂದ್ಕೊಂಡಿದ್ರಿ ಅಂಥದ್ದೇನೋ ಮನೆಗೆ ಒಂದು ಇದೆಲ್ಲ ಮಾಡಿಸೋದ ಮೇಲೆ, ಅಥವಾ ಒಂದು ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಏನೇನೋ ಮಾಡಿಸಿದ್ರಲ್ಲ, ಆಗ ಬಿಟ್ಟಿದ್ದಾಳೆ ಅನ್ನೋ ಯೋಚನೆ ನಿಮಗಿತ್ತು? ಅದು ಮೈಂಡಲ್ಲಿ ಇರಲಿಲ್ಲ ಸರ್. ಇವಳು ಹಾಗೆ ನಡ್ಕೊಂತಿದ್ಲು ಸರ್ ನನ್ನ ಹತ್ರ. ನೀವೇನಾದ್ರು ವಿಚಾರ ಎತ್ತಿದ್ರೆ ಅವರೇ ಬಾಯಿ ಮುಚ್ಚಿಸ್ತಿದ್ರು ಅಂತ? ಹೌದು, ಸುಮ್ಮನೆ ಮತ್ತೆ ಅಸುದ್ದಿ ಎತ್ಬೇಡಿ ಅಂತ. ಹಂಗೂ ನನ್ ಮಗ ಏನಂತ ಗೊತ್ತಾ ಸರ್, ನಂಗೆ ನಂಬರ್, ಅವ್ರದೆಲ್ಲ ನಂಬರ್ ಗೊತ್ತಿಲ್ಲ ಸರ್. ಮಮ್ಮಿ ಈ ನಂಬರು ಫೋನ್ ಹೋಗಿದೆ ಅಂತ. ಆಮೇಲೆ ನಾನು ಬಂದೆ. ಏನಮ್ಮ ಇದು, ನಂಗೆ ಗೊತ್ತಿಲ್ಲ ಸರ್. ಅದ್ರ ಮುಂಚೆ ದಿನ ಹಿಂಗ ಈ ತರ ಅಂತ ಗೊತ್ತಾಗಿದೆ ಸರ್. ಬಟ್ ನಂಬರಿಂದ ಫೋನ್ ಹೋಗಿದೆ ಅನ್ನೋದು ಇದಾಗೋದಕ್ಕಿಂತ ಎಷ್ಟು ದಿನದ ಮುಂಚೆ ಇದಾಗಿ ಸರ್? ಇವಾಗ 7 months ಸರ್. January 2025 ಈ ಇಯರ್ ಸರ್. ಅವಾಗ ನಿಮ್ದು ಸ್ಟೋರಿ ನೋಡಿದ್ಮೇಲೆ ಸರ್, ಅವಾಗ ಇನ್ನೂ ಕಂಟಿನ್ಯೂ ಮಾಡಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ಈ ಕಾರ್ಯಕ್ರಮ ಅವತ್ತಿಗೆ ಇನ್ನೂ ಸಿಕ್ಕಿರ್ಲಿಲ್ಲ? ಸಿಕ್ಕಿತ್ತು ಸರ್. ಅಂದ್ರೆ ಮಗಳು ಜೊತೆಲಿ ಇದ್ದಾಗ ಸಿಕ್ಕಿರ್ಲಿಲ್ಲ? ಸಿಕ್ಕಿತ್ತು ಸರ್. ಹೌದಾ? ಇದು ಹೋದ್ ವರ್ಷ 2024 ಅಲ್ಲೇ ಸಿಕ್ಕಿತ್ತು ಸರ್ ನನಗೆ. ಬಟ್ ಮಗಳು ಇದನ್ನ ಕೇಳ್ತಿದ್ರ ಆಗಾಗ? ಅಂದ್ರೆ ಅವಳು ಬಂದ್ ಮಲ್ಕೊಂತಿದ್ಲು. ನಾನ್ ನೈಟ್ ಬರೋದ್ ಲೇಟ್ ಇಲ್ಲ ಸರ್. ಅವಾಗ ನಾನು ಇಯರ್ಫೋನ್ ಹಾಕೊಂಡು ನಾನು ಕೇಳಿಸ್ಕೊಂತಿದ್ದೆ ಸರ್. ನಿಮ್ದು ನೋಡಿದ್ಮೇಲೆ ನನ್ಗೆ ಎಷ್ಟೊಂದು ಧೈರ್ಯ ಬಂದಿರೋದು ಸರ್. ಇರ್ಲಿ ತಾಯಿ, ಇಲ್ಲ ಕೃಷ್ಣನ ಇಚ್ಛೆ. ಆದ್ರೆ ಮಗಳು ಹಾಗೆ ಮದುವೆ ಆಗಿದ್ದೀನಿ ಅಂತ ಅಥವಾ ಆಗಿದ್ದೀವಿ ಅಂತ ಅವರು ಹೇಳಿದ್ರು, ಮತ್ತೆ ಕರೆಸಿದ್ರು, ಮತ್ತೆ ಅವ್ರ ಮುಖದಲ್ಲಿ ಪಶ್ಚಾತ್ತಾಪ ಇರ್ಲಿಲ್ವಾ ಮಗಳ ಮುಖದಲ್ಲಿ? ಸರ್ ಖಂಡಿತ ನೋಡ್ಲಿಲ್ಲ ಸರ್. ನಾನು ಅವತ್ತು ನೋಡ್ಬೇಕು ಅನ್ಸ್ಲಿಲ್ಲ ಸರ್. ಆದ್ರೆ ಓಡ್ದೆ ಸರ್. ನಾನು ನೋಡ್ತಾ ಇನ್ನು 2 ಸತಿ ನಾನು ನೋಡ್ದಿರೋದ್ರಲ್ಲಿ. ಒಂದು ಮೂಗು ಚುಚ್ಚಿಸ್ಕೊಳ್ಳುವಾಗ ರಕ್ತ ಹೋಯ್ತು ನನ್ ಮಗು ಮೂಗಲ್ಲಿ ಅಂತ. ಅಷ್ಟು ರಕ್ತ ಸಂಪಾದನೆ ಮಾಡಕ್ ಕಷ್ಟ ಆಗತ್ತೆ ಅಂತ ಅವತ್ ಒಂದ್ ದಿನ ಹೊಡ್ತಿದ್ದೆ ಸರ್. ಅದ್ ಬಿಟ್ರೆ ಮೊನ್ನೆ ಪೊಲೀಸ್ ಸ್ಟೇಷನ್ ಅಲ್ಲೇ ಸರ್ ಹೊಡ್ತಿರೋದು. ಈ 2 ಏಟು ಸರ್ ನಾನು ನೋಡ್ತಿರೋದು. ಅಂದ್ರೆ ಈಗ ಬಂದ್ರಲ್ಲ, ಅವಾಗ ನೀವು ಹೊಡೆದ್ರಿ? ಒಂದೇ ಹೊಡೆದೆ ಸರ್ ಮಗಳಿಗೆ. ಹೊಡೆದ್ಬಿಟ್ಟು ಈ ಕಡೆ ಬಂದ್ಬಿಟ್ಟೆ ಸರ್. ಅವರು ಪೊಲೀಸ್ ಅವ್ರು ಬೈದಿದ್ದೆಲ್ಲ ನೀನ್ ಹೊರಗಡೆ ಇಟ್ಕೊಬೇಕಮ್ಮ ಅಂದ್ರು. ಹಂಗಾಗಿ ನಾನು ಹೊರಗಡೆ ಬಂದ್ಬಿಟ್ಟೆ. ಬಟ್ ಆ ಹುಡುಗ ಅಥವಾ ಅವ್ರು ಯಾರು ನಿಮ್ಮನ್ನ ಕ್ಷಮೆ ಕೇಳೋದು ಅಥವಾ ಆಗಿರೋದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಅವ್ರು ಮಾಡ್ಲಿಲ್ವಾ? ಇಲ್ಲ ಸರ್, ಅವ್ರಿಗೆ ಇಷ್ಟ ಇದೆ, ಬಟ್ ನನ್ಗೆ ಇಷ್ಟ ಇಲ್ಲ ಸರ್. ಆದ್ರೆ ನನ್ ಮಗಳ ಲೈಫ್ ಹೋಯ್ತಲ್ಲ ಅಂತ ಬೇಸರ ಸರ್ ಅಷ್ಟೇ. ಆದ್ರೆ ಇನ್ನೊಂದು ಏನ್ ಗೊತ್ತಾ ಸರ್, ಇನ್ನೊಂದೇನಾಗಿದೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಮುಂಚೆನೆ ಮದುವೆ ಆಗಿದೆ ಸರ್. ಅಯ್ಯೋ ದೇವ. 4 ವರ್ಷನೂ 3 ವರ್ಷನೂ ಆಗಿದೆ. ಲಾಕ್ಡೌನ್ ಇತ್ತಲ್ಲ ಸರ್, ಅವಾಗ ಆಗಿತ್ತು ಸರ್. ನನ್ಗೆ ಅದೇ ಬೇಜಾರ್ ಆಗ್ತಿತ್ತು ಸರ್. ಡೈವರ್ಸ್ ಆಗಿತ್ತ ಅದು? ಇಲ್ಲ ಸರ್, ಆ ಹುಡುಗಿ ಸತ್ತು ಹೋಗಿದ್ಲು ಸರ್. ಬಟ್ ಈ ಹುಡುಗನ ಬಗ್ಗೆ ನಿಮಗೆ ಮಾಹಿತಿ ಮೊದ್ಲೇ ಇತ್ತು? ಗೊತ್ತಿದೆ ಸರ್ ನಮ್ಗೆ. ನಮ್ ರಿಲೇಷನ್ ಅಲ್ಲ ಸರ್. ಗೊತ್ತಿರ್ಲಿಲ್ವಾ? ಅವಳಿಗೂ ಗೊತ್ತಿತ್ತು ಸರ್.
ಅವ್ರಿಗೂ ಗೊತ್ತಿತ್ತು ಅದ್ರ ಈ ಮುಂಚೆ. ಹುಡುಗ ಏನ್ ಜೊತೆ ಓದೋರ ಅಥವಾ ಎಲ್ಲೋ ದಾರಿಲಿ ಸಿಕ್ಕಿರೋರ? ರಿಲೇಷನ್ ಸರ್ ಇವರು. ಅಲ್ಲ, ರಿಲೇಷನ್ ಸರಿನವ, ಕಾಲೇಜಲ್ಲಿ ಒಂದೇ ಕಾಲೇಜ್ಗೆ ಹೋಗ್ತಿದ್ದವ್ರ ಅಥವಾ ಇಲ್ಲ ಏನು? ಸರ್, ಇಲ್ಲ ಸರ್, ಅವನು ಅಷ್ಟು ಕಾಲೇಜಿನ ಓದಿಲ್ಲ. ಹೊರಗಡೆ ಪರಿಚಯ ಇದು? ಹಾ, ಅಲ್ಲ, ಇದು ರಿಲೇಷನ್ ಇನ್ಸ್ಟಾಗ್ರಾಮ್. ಇರ್ಬೋದು, ಬಟ್ ಕಾಲೇಜಿಗೆ ಸಂಬಂಧಿಸಿದ್ದಲ್ಲ ಇದು. ಅಲ್ಲ ಸರ್, ಅಲ್ಲ ಸರ್. ಆಯ್ತು. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಏನು ಮಾಡಿಲ್ಲ ಸರ್. ಆಮೇಲೆ ಹಂಗೆ ನಡೀತಿತ್ತು. ನಾನು ಅವಳನ್ನ ನೋಡಿಲ್ಲ ಸರ್, ಅವಳು ನನ್ನ ನೋಡಿಲ್ಲ. ಹೋದ ತಿಂಗಳು ಕೇಳಿಸ್ತಾ ಇಲ್ಲ. 5ನೇ ತಿಂಗಳಲ್ಲಿ ಸರ್, ಜನವರಿ 5ನೇ ತಿಂಗಳಿಂದ ಅವಳು ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲಿ ಸರ್. ಅವಾಗೂ ನಾನು ಏನ್ ಮಾತಾಡಿಲ್ಲ. ನಾನು ಎಲ್ಲ ಬಿಟ್ರೆ ಅದ್ರ ನೋವು ಜಾಸ್ತಿನೇ ಆಗ್ತಿತ್ತು. ಅಂದ್ರೆ ನನ್ಗೇನ್ ಭಯ ಗೊತ್ತಾ ಸರ್, ಅವ್ರ ಬ್ಯಾಕ್ ಗ್ರೌಂಡ್ ಒಂಚೂರು ಚೆನ್ನಾಗಿಲ್ಲ ಸರ್. ಯಾರ್ದು? ಅವ್ರಿಗಾದ್ರೆ ನನ್ಗೆ ಮಾಮೂಲಿ ಲವ್ ಮಾಡಿದ್ರೆ ಅವ್ರಿಗೆ ಒಂದ್ ಏಜ್ ತಕ್ಕನಂಗ್ ನಾವೇನೋ ಒಂದು ಮಾಡಿಬಹುದಾಗಿತ್ತು ಸರ್ ಅಂತ ನನ್ ಮೈಂಡ್ ಅಲ್ಲಿ ಸರ್. ಅದಿಲ್ಲ ನನ್ ತಲೆಯಲ್ಲಿ. ಬಟ್ ಈ ತರ ಆಗಿರೋದ್ರಿಂದ ನನ್ಗೆ ಅದನ್ನ ಯೋಚನೆ ಬರುತ್ತೆ ಸರ್. ಹಂಗೆ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಅಂದ್ರೆ ಏನು ಯಾವ ತರ? ಎಲ್ಲಾ ತರದ್ದು ಹ್ಯಾಬಿಟ್ಸ್ ಇದೆ ಸರ್ ಅವ್ನಿಗೆ. ಆತನಿಗೆ ಎಷ್ಟು ವರ್ಷ? ಆತನಿಗೆ 24 ವರ್ಷ. ಈಗ್ಲೂ? ಇವಾಗ 25 ಬಿದ್ದಿ. ಅಯ್ಯೋಯ್ಯೋ. ಮಗಳಿಗೆ ಎಷ್ಟು ವರ್ಷ? 19 ಸರ್. ಅಂದ್ರೆ ಆಕೆಗೂ ಈತನಿಗೂ ಒಂದ್ 5-6 ವರ್ಷ ಡಿಫರೆನ್ಸ್ ಇದೆ. ಹೌದು. ಓಹೋ, ಆತನಿಗೆ ಇನ್ನೂ 25 ವರ್ಷ? ಹೌದು ಸರ್. ಈ ಆಗಸ್ಟ್ ಬಂದ್ರೆ 20 ವರ್ಷಕ್ಕೆ ಬೀಳುತ್ತೆ ಸರ್. ಈಕೆಯೇ ಎರಡನೇ ಹೆಂಡತಿ ಅನ್ನೋದಾದ್ರೆ ಮೊದಲನೇದು ಎಷ್ಟೊತ್ತಿಗೆ ಆಗಿತ್ತು ಮತ್ತೆ? ಅಲ್ಲ, 24ಕ್ಕೆ ಎರಡನೇದು ಅಂದ್ರೆ ಮೊದಲನೇದು ಯಾವಾಗ? ಅವಾಗ ನಂಗೆ ಅಂದ್ರೆ ಲಾಕ್ಡೌನ್ ಇತ್ತಲ್ಲ ಸರ್, 2019. ಅಂದ್ರೆ ಈತನಿಗೆ 21ರಲ್ಲೇ ಆಗೈತಾ? ಅವರಪ್ಪ ಅಮ್ಮ ಎಲ್ಲಾರು ಇದ್ದಾರೆ ಸರ್. ಆಯ್ತು ಬಾ. ಅದಾದ್ಮೇಲೆ ಅಂದ್ರೆ ಈಗ ಏನ್ ಆಮೇಲೆ ಫೋನ್ ಮಾಡಿ ಮಾತಾಡಕ್ ಶುರು ಮಾಡಿದ್ರ? ಅವ್ರು ಮಾಡಿದ್ರು ಸರ್. ನಾವು ತುಂಬಾ ರಿಕ್ವೆಸ್ಟ್ ಮಾಡಿದ್ಲು, ಒಂದಿನ ನಿಮ್ ಹತ್ರ ಮಾತಾಡ್ಲೇಬೇಕು ಮಮ್ಮಿ ಅಂತ. ಆಮೇಲೆ ಒಂದು ದಿನ ಇಲ್ಲಿ ಪಾರ್ಕ್ ಹತ್ರ ಕರೆದ್ಬಿಟ್ಟು ಮಾತಾಡ್ದೆ ಸರ್. ಆದ್ರೆ ಅವಳು ಬೇರೆ ಏನು ಹೇಳಿಲ್ಲ ಸರ್. ಅದು ಯಾಕೆ ಹಂಗಾಯ್ತು ಅಂತ ಕ್ವಶನ್ ಮಾಡ್ದೆ ಸರ್. ನೀನ್ ಓದೋದ್ ನಿಲ್ಸೋದ್ ಏನಕ್ ಮಾಡ್ದೆ, ನನ್ಗೆ ಯಾಕೆ ಹಿಂಗ್ ಮೋಸ ಮಾಡ್ದೆ ಅಂತ ಎಲ್ಲಾ ಕ್ವಶನ್ ನಾನು ಕೇಳ್ದೆ ಸರ್ ಅವ್ರ ಹತ್ರ. ನಾವ್ ಕೇಳಿದಕ್ಕೆ ಕರೆಕ್ಟ್ ಆಗಿ ಉತ್ತರ ಯಾವ್ದಕ್ಕೂ ಬರ್ಲಿಲ್ಲ ಸರ್ ನಂಗೆ. ಕಾಲೇಜ್ ಏನಕ್ ಬಿಟ್ಟಿದ್ಯಾ ಅಂತ ಕೇಳಿದ್ರೆ ಹೋಗ್ತೀನಿ ಕಾಲೇಜಿಗೆ. ಅವ್ರ ಮನೆಯಲ್ಲಿ ಮನೆ ತುಂಬಿಸ್ಕೊಂಡಿದ್ದಾರ ಇವ್ರನ್ನ? ಹೌದು ಸರ್. ಅವತ್ತೇ ಕರ್ಕೊಂಡೋಗಿ. ಆಯ್ತು. ಮತ್ತೆ ಆಮೇಲೆ? ಅದಕ್ಕೆ ಇವಾಗ ನನ್ಗೆ ಏನ್ ಅನ್ಸತ್ತೆ, ನೀವ್ ಹೇಳ್ತಿರ್ತಾರಲ್ಲ ಸರ್, ಎಲ್ಲರಿಗೂ ಒಂದ್ 5 ತಿಂಗಳು 6 ತಿಂಗಳು ಮತ್ತೆ ಬರ್ತಾರೆ ಅಂತ ಎಲ್ಲ ಹೇಳ್ತಿರ್ತಿರಲ್ಲ ಸರ್. ಏನ್ ಮರ್ತು ಹೋಗ್ತಾರೆ? ಅಲ್ಲ, ಮತ್ತೆ ಬರ್ತಾರೆ ಅಂತ ಹೇಳಿರ್ತಿರಲ್ಲ ಸರ್. 5 ತಿಂಗಳಾಗತ್ತೆ, ಒಂದ್ 4 ತಿಂಗಳು ಕಾಯಮ್ಮ. ಅದು ಬೇರೆ ವಿಚಾರ. ಅದು ಆಯಾ ವಿಚಾರಕ್ಕೆ ಸಂಬಂಧಿಸಿದ್ದು ಅಥವಾ ಅವರವರ ಅನುಕೂಲಕ್ಕೆ ಬಿಟ್ಟಿದ್ದು. ಆತರ ಹೇಳ್ತಿರ್ತಿರಲ್ಲ ಸರ್. ನನ್ಗೇನಾದ್ರು ಈ ತರದ್ ಏನಾದ್ರು ಹೇಳ್ತಿರೇನೋ ಅಂತ ಕಾಯ್ತಾ ಇದೀನಿ ಸರ್. ಅಂದ್ರೆ ನೀವಿನ್ನು ಮಗಳು ನಿರೀಕ್ಷೆಯಲ್ಲಿ ಇದ್ದೀರಾ? ಹೌದು. ಅದು ಹೇಗ್ ಸಾಧ್ಯನವ? ಅಲ್ಲ, ಮಗಳ ಮೇಲಿನ ಪ್ರೀತಿ ಅಥವಾ ನೀವು ಒಂದು ಹಸು ಕರುವನ್ನು ಬಯಸಿದ ಹಾಗೆ ತಾಯಿ ಮಗಳನ್ನ ಬಯಸ್ತಿರೋದು ಆ ತಾಯ್ತನದಿಂದ ತಪ್ಪಲ್ಲ. ಆದ್ರೆ ಕೊರಳಿಗೆ ತಾಳಿ ಅಥವಾ ಮಂಗಳಸೂತ್ರ ಬಿದ್ದಾದ ಮೇಲೆ ಆ ನಿರೀಕ್ಷೆ ಸರಿಯಲ್ಲ. ಬಹುಶಃ ನೀವು ಮಗಳ ಕುರಿತಾಗಿ ಅವರ ಬರುವಿಕೆಯನ್ನ ಈ ಸಮಯದಲ್ಲಿ ಕಾಯೋದಿದೆಯಲ್ಲ, ಈಗ ನೀವು ಆಕೆಯನ್ನು ಕೇಳುವ ಎಲ್ಲ ಪ್ರಶ್ನೆಗಳು, ಯಾಕೆ ಬಿಟ್ಟೆ, ಯಾಕೆ ಹಿಂಗೆ ಮಾಡಿದೆ, ಯಾಕೆ ಹಿಂಗೆ ಆಯಿತು, ಏನಾಯ್ತು ಆ ಸಮಯದಲ್ಲಿ, ನೀವೆಷ್ಟು ಪ್ರಶ್ನೆ ಹಾಕಿ ಎಷ್ಟು ಉತ್ತರ ಪಡ್ಕೊಂಡ್ರು ಅದು ಯಾವುದೂ ಪ್ರಯೋಜನ ಇಲ್ಲ. ಈಗ ಈಗ ಅದು ಹೆಂಗೆ ಅಂದರೆ, ನೀವು ನಿಮ್ಮ ತವರು ಮನೆಯವರು ನಿಮ್ಮನ್ನು ಒಂದು ಮನೆತನಕ್ಕೆ ಮದುವೆ ಮಾಡಿಕೊಟ್ಟಾದ್ಮೇಲೆ ಆಮೇಲೆ ನಿಮ್ಮ ತಾಯಿ ನಿಮ್ಮನ್ನ ಮನೆಗೆ ಬಂದಿರಲಿ ಅಂತ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ನೀವೇ ಓಡೋಗಾದ್ರ ಮನೆಯವರೇ ಕೊಟ್ರ ಅಂತಿಮವಾಗಿ ಒಂದು ಹೆಣ್ಣು ಅಂದ್ರೆ
ಹೇಗೆ ಮ್, ಒಂದು ಮರದಲ್ಲಿ ಬಿಟ್ಟ ಹಣ್ಣು ಹ್ಮ್ ಇನ್ನೊಬ್ಬರ ಪಾಲಾಗುತ್ತೋ ಅಥವಾ ಆ ಹ್ಮ್ ಮರವೇ ಅದನ್ನು ಸೇವಿಸುವುದಿಲ್ವೋ, ಹಾಗೆ ಹೆಣ್ಣೆತ್ತ ಮನೆಗೆ ಹ್ಮ್ ಅವಳು ಯಾವಾಗಲೂ ಸ್ಥಿರವಲ್ಲ. ಹ್ಮ್ ಅದು ಹೊರಗಡೆ ಹರಿಬೇಕು. ಅದೊಂದು ನದಿ, ಹ್ಮ್ ಹ್ಮ್ ಎಲ್ಲಿ ಹ್ಮ್ ಉಗಮವಾಯಿತು ಅಲ್ಲೇ ನಿಲ್ಲಲ್ಲ. ಅದು ಹರ್ಕೊಂಡು 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 ಹೋಗ್ತಾ ಇರೋದು. ಹ್ಮ್ ಆದರೆ ಮಗಳ ವಿಚಾರದಲ್ಲಿ ನೀವು ಮತ್ತೆ ಅವಳು ಬರಲಿ ಅಂತ ಕಾಯೋದು ಅವಳ ಜೀವನಕ್ಕೆ ಕೊಳ್ಳಿಟ್ಟಂತೆ ಆಗುತ್ತವ. ಹೌದು, ನಿಮ್ಮ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಅಲ್ಲ. ಈಗ ನೀವು ಒಂದು ವೇಳೆ ಹ್ಮ್ ಅಂದ್ರೆ ಆಕೆಗಲ್ಲೇನೋ ಎಡವಟ್ಟಾಗಿ ಆಕೆಯನ್ನು ತೊಂದರೆ ಅನುಭವಿಸಿ ಹ್ಮ್ ಬೇರೆ ಹ್ಮ್ ಬದುಕನ್ನು ನೋಡ್ಕೊಳ್ಳೋದು ಅದು ಹ್ಮ್ ಬೇರೆ ಕತೆ. ಬಟ್ ತಾಯಿಯಾಗಿ ನೀವು ಈ ಸಮಯದಲ್ಲಿ ದೂರದಿಂದ ಹ್ಮ್ ಹಾರೈಸಬಹುದು. ಆದ್ರೆ ಅಂದ್ರೆ ಹ್ಮ್ ಹ್ಮ್ ಬೆಂಕಿ ಜೊತೆ ಸರಸವೂ ಬೇಡ, ಮುದ್ದಾಟವೂ ಬೇಡ, ದ್ವೇಷವೂ ಹ್ಮ್ ಬೇಡ. ಹ್ಮ್ ಹ್ಮ್ ಮಗ ಇದ್ದಾನೆ, ಹ್ಮ್ ಎಷ್ಟೇ ಮುದ್ದಾಗಿ ಬೆಳೆಸಿದ್ರು ಹ್ಮ್ ಹತ್ತಿರವಾಗಿದ್ದೆಲ್ಲ ಒಂದು ದಿವಸ ದೂರ ಆಗಲೇಬೇಕು. ಹೌದು ಸರ್. ಇನ್ನೊಂದು ಮನೆಗಾದ್ರೂ ಅದು ಹೋಗ್ಲೇಬೇಕಿತ್ತಲ್ವ. ಹಾಗಂತ ಈಗ ಏನು ಆಗಿದೆಯೋ ಅಥವಾ ಮದುವೆ ಆಗಬೇಕಿತ್ತು ಸರಿ, ಆಗಿದ್ದಾರೆ ಸರಿ, ಆದರೆ ಹ್ಮ್ ಆದ ರೀತಿ ಇದೆಯಲ್ಲ ಅದು ಅದು ಸಮಾಜಕ್ಕೆ ಸರಿ. ಒಳ್ಳೆಯದಲ್ಲ. ಹೌದು ಸರ್, ಅದನ್ನ ಸರ್ ಅನ್ಕೊಂತಿರೋದು. ಅದು ಈ ಕತೆ ಮತ್ ಕೇಳಿದ ಯಾವ ತಂದೆ ತಾಯಿಗಾದ್ರೂ ಹ್ಮ್ ಬಹುಶಃ ಒಂದು ಕ್ಷಣ ಭವಿಷ್ಯದ ಬಗ್ಗೆ ಭಯ ಆಗ್ಬಿಟ್ಟಿರುತ್ತೆ. ಹ್ಮ್ ಒಂದು 20 ವರ್ಷದ ಹೆಣ್ಮಗಳನ್ನ ಒಂದು ತಾಯಿಯಾಗಿ ಅಥವಾ 19 ವರ್ಷದ ಹೆಣ್ಮಗಳು ಆ ಕಾಲೇಜಿಗೆ ಹೋಗ್ತಿರೋ ಸಮಯದಲ್ಲಿ ನೀವು ಹ್ಮ್ ಆ ಆಕೆಯನ್ನು ನೋಡುತ್ತಿದ್ದ ರೀತಿ, ನೀವು ಅದನ್ನು ವರ್ಣಿಸ್ತಿದ್ದ ರೀತಿ ನೋಡಿ ಯಾರಿಗಾದ್ರೂ ಕಣ್ಣೀರು ಬಂದಿರುತ್ತೆ. ಅಯ್ಯೋ, ಒಂದು ಕ್ಷಣ ಬಿಟ್ಟಿರೋಕೆ ಆಗದೇ ಇರುವಷ್ಟು ಪ್ರೀತಿ ತೋರಿದ ತಾಯಿಗೆ ಆ ಹ್ಮ್ ಹೆಣ್ಮಗಳು ಈ ನಿರ್ಧಾರ ತಗೊಳ್ಳಿಕ್ಕೆ ಅದು ಹೇಗೆ ಮನಸ್ಸು ಬಂತು ಅಂತ. ಹೌದು ಸರ್. ಆದರೆ ನೋಡವ್ವ, ಇಲ್ಲಿ ಹ್ಮ್ ಯಾವುದು ನಮ್ಮ ಇಚ್ಛೆಯಂತೆ ಹ್ಮ್ ತೀರ ಪ್ರತಿಶತ 100ರಷ್ಟು ಯಾವುದೂ ನಡೆಯಲ್ಲ. ಏನು ನಾವು ಅಂದ್ಕೊಂಡಿದ್ದು 100ರಲ್ಲಿ ಒಂದು 20, 25, 30 ನಡಿಬೋದು. ಅದು ಮಗನ ವಿಚಾರದಲ್ಲೂ ಅಷ್ಟೇ. ಹ್ಮ್ ಆತನು ಏನೋ ಹೋಗ್ಬಿಡ್ತಾನೆ ಅಂತ ನಾನು ಹೇಳ್ತಾ ಇಲ್ಲ. ಬೇರೆ ಬೇರೆ ಹ್ಮ್ ಬೇರೆ ಬೇರೆ ವಿಚಾರಗಳಲ್ಲ, ಆತನ ಕೆಲಸ ಅಥವಾ ಆತನ ವರ್ತನೆ ಅಥವಾ ಆತನ ಆ, ಹ್ಮ್ ಬದುಕು, ನಾಳೆ ಸಂಬಳ ಹ್ಮ್ ಅಥವಾ ನಾಳೆ ಕೆಲಸ ಅಥವಾ ನಾಳೆ ಹೆಂಡತಿ ಹ್ಮ್ ಬಂದಾಗ, ಅಂದ್ರೆ ಹ್ಮ್ ನೀವೇನು ಬಯಸ್ತಿದ್ದೀರಿ ಅದು ಧರ್ಮವೇ ಆಗಿದ್ದರೂ ನಡ್ಕೊಳ್ಳೋರು, ಆ ಕಡೆ ಇರೋ ಮಗ, ಆ ಕಡೆ ಇರೋ ಮಗಳು, ಆ ಕಡೆ ಇರೋ ಗಂಡ, ಆ ಕಡೆ ಇರೋ ಹ್ಮ್ ಸಂಬಂಧಿಕರು ನಮ್ಮ ಇಚ್ಛೆಯಂತೆ ಪ್ರತಿಶತ 100ರಷ್ಟು ನಡ್ಕೊಳ್ತಾರೆ ಅನ್ನೋದು ಸುಳ್ಳು. ಹ್ಮ್ ಇದು ಹ್ಮ್ ಗೊತ್ತಿದ್ದು ನಾವೇನು ಮಾಡಬೇಕು, ಮೊದಲೇ ಹ್ಮ್ ಹಿಂಗಾಗ್ಲಿ ಅಂದ್ಕೊಳ್ಳೋದು ತಪ್ಪಲ್ಲ. ಹಂಗ ಆಗದೆ ಹೋದ್ರೂ ನಾನು ಬದುಕಬಲ್ಲೆ ಅನ್ನೋ ಧೈರ್ಯವನ್ನು ನಮಗೆ ನಾವು ಮೊದಲೇ ತಂದುಕೊಂಡಿರ್ಬೇಕು. ಹ್ಮ್ ಇಲ್ಲ ಸರ್, ನಿಮ್ ಇದು ವಿಡಿಯೋಸ್ ನೋಡಿ ನಂಗೆ ನಿಜವಾಗ್ಲೂ ಸರ್ ತುಂಬಾ, ನೀವ್ ನಂಬ್ತಿರ ಇಲ್ಲ ಸರ್, ನಾನು ಅಲ್ಲಿ ಹೋಗಿ ನಿಂತ್ಕೊಂತಿದ್ದೆ ಸರ್. ನನ್ಗೆ ಬಿಟ್ಟಿರಕ್ಕಾಗ್ದಿರ ಆ ಮೆಡಿಕಲ್ ಶಾಪ್ ಹತ್ರ ಹೋಗಿ ಅಲ್ಲಿ ನಿಂತ್ಕೊಂತಿದ್ದೆ ಸರ್. ಅಲ್ಲಿ ಹೋದ್ರೆ ನಂಗೆ ಸಮಾಧಾನ ಆಗ್ತಿತ್ತು ಸರ್. ನನ್ ಮಗಳು ಅಲ್ಲಿದ್ದಾಳೆ ಅಂತ ಹೋಗಿ, ಅವಳು ಇಲ್ದೇದಾಗೂ ನಾನು ಹೋಗಿ ಎಷ್ಟೋ ದಿನ ಅಲ್ಲಿ ನಿಂತ್ಕೊಂಡು ವಾಪಸ್ ಬರ್ತಿದ್ದೀನಿ ಸರ್. ಅಲ್ಲಿ ಹೋದ್ರೆ ನಂಗೆ ಒಂಥರ ಸಮಾಧಾನ ಆಗ್ತಿತ್ತು ಸರ್. ವಾಪಸ್ ಬರ್ತಿದ್ದೆ, ಮತ್ತೆ 5 ನಿಮಿಷ ಬಿಟ್ಟು ಮತ್ತೆ ಹೋಗ್ತಿದ್ದೆ. ಅವಳನ್ನ ಕಾಯ್ತಾ ಇದ್ದೆ ನಾನು, ಬರ್ತಲ್ಲ. ಆಯ್ತವ, ಆಯ್ತು. ಈಗ ನಾನೇನು ಹೇಳ್ತೀನಿ, ನಾವು ಆ ಮಗಳಿಗೆ ಈ ಸಮಯದಲ್ಲಿ ನೋಡು ತಾಯಿ, ಅವರವರ ಆಯ್ಕೆಯಿಂದ ಬಂದ ಒಳಿತು ಕೆಡುಕುಗಳನ್ನು ಅವರವರೇ ಅನುಭವಿಸಬೇಕು. ಏನು ಮಾಡ್ಲಿಕ್ಕಾಗಲ್ಲ. ಯಾವಾಗಲೂ ಅಷ್ಟೇ, ನಾವು ಕೆಲವರಿಗೆ ಯೋಗ್ಯತೆಗೂ ಮೀರಿ ಪ್ರೀತಿ ಹ್ಮ್ ಕೊಟ್ಟಾಗ, ಯೋಗ್ಯತೆಗೂ ಮೀರಿ ಸ್ಥಾನಮಾನ ಕೊಟ್ಟಾಗ, ಅಥವಾ ಹ್ಮ್ ಅವರ ಅರ್ಹತೆಯನ್ನು ಮೀರಿ ಅವರನ್ನು ಎತ್ತರದಲ್ಲಿ ಕೂರಿಸಿದಾಗ, ನೀವು ಕೂರಿಸಿರೋದು ಎತ್ತರದಲ್ಲೇ ಆದರೂ ಅವರ ಹ್ಮ್ ಬುದ್ಧಿಗಳನ್ನು ನೀವು ಸರಿ ಮಾಡ್ಲಿಕ್ಕಾಗಲ್ಲ. ಹೌದು ಅವಾಗ ಸರ್. ಏನು ಮಾಡಬೇಕು, ತನ್ನ ಹ್ಮ್ ಅಯ್ಯೋ ನನ್ನ ಮಗಳು, ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಹ್ಮ್ ಗಂಡ, ಅಯ್ಯೋ ಹ್ಮ್ ನನ್ನೋರು, ಈ ಮಮಕಾರವನ್ನು ತೊರೆದು ಸತ್ಯವನ್ನ ಅರ್ಥಕೋ. ಅಂದ್ರೆ ನೀನ್ ತಾಯಿಯಾಗಿ ಅಲ್ಲ, ನೀನು ಮನುಷ್ಯಳಾಗಿ ಯೋಚನೆ ಮಾಡಬೇಕು. ಹಾ ಹಾ ಮೊದಲು ತಾಯಿಯಾಗಿ ಯೋಚನೆ ಮಾಡ್ತೀಯ, ಅದರಿಂದ ಹ್ಮ್ ಬರೀ ದುಃಖವೇ. ಹೌದು ಸರ್. ಮನುಷ್ಯಳಾಗಿ ಯೋಚನೆ ಮಾಡಿದಾಗ, ಈಗ ಹ್ಮ್ ಈಗ ಒಂದು ನಾಯಿ ಮರಿ ಸಾಕಿದ್ರಿ, ಅದನ್ನ ಅಯ್ಯೋ ನನ್ನ ನಾಯಿ ಮರಿ ನಾನು ಸಾಕಿರೋದು ಅಂತ ತುಂಬಾ ಕಾಳಜಿ ಮಾಡಿದ್ರಿ, ಪ್ರೀತಿ ಮಾಡಿದ್ರಿ, ಹ್ಮ್ ಎಲ್ಲ ಮಾಡಿದ್ರಿ. ಆದ್ರೆ ಹ್ಮ್ ಏನೋ ಕಾಯಿಲೆ ಬಂದು ಅದು ತೀರ್ಕೊಂಡ್ಬಿಡ್ತು. ಆ ಹ್ಮ್ ನಾಯಿ ಮರಿಯ ಮಾಲೀಕಳಾಗಿ ನಿನಗೆ ದುಃಖ ಮಿತಿಮೀರಿ ನೀನೇ ಅಯ್ಯೋ ನಾಯಿಯೇ ಸಾತೋಯ್ತು, ನಾನು ಬದುಕಿದ್ದೇನು ಅಂತ ಅನ್ಸ್ಬಿಡ್ಬೋದು, ಅಂದ್ರೆ ಮಾಲೀಕಳಾಗಿ ಯೋಚನೆ ಮಾಡಿದಾಗ. ಆದ್ರೆ ಹ್ಮ್ ನೀನೊಬ್ಳು ಮನುಷ್ಯಳಾಗಿ ಯೋಚನೆ ಮಾಡಿದಾಗ ಆ ಹ್ಮ್ ನಾಯಿಯ ಹಣೆ ಬರಹ ಇದ್ದಂತ ಅದು ಆಯ್ತು ಕಣಪ್ಪ, ನಾನು ಹ್ಮ್ ಇದ್ದಷ್ಟು ಸಮಯ ಅದನ್ನ ಚೆನ್ನಾಗಿ ನೋಡಿಕೊಂಡೆ ಅನ್ನೋ ತೃಪ್ತಿ ಮಾತ್ರ ನಂದು. ಹಾ ಸರಿ ಸರ್. ಮಗಳಿದ್ದಷ್ಟು ಸಮಯ ಅವಳಿಗೆ ಹ್ಮ್ ಉಣ್ಸೋದ್ರಿಂದ ತಿನ್ಸೋದ್ರಿಂದ ಉಣ್ಣೋದು ಹ್ಮ್ ತಿನ್ಸೋದು ಎಲ್ಲವನ್ನೂ ತಾಯಿಯಾಗಿ ನಾನು ಅದ್ಭುತವಾಗಿ ಮಾಡಿದ್ದೀನಿ. ಅದನ್ನು ಹ್ಮ್ ಮೀರಿ
ಹ್ಮ್ ನಾಳೆ ಏನೋ ಆಯ್ತು, ಈಗ ನೋಡವ ನನ್ನ ಪ್ರಕಾರ ನೀನು ಮಗಳನ್ನ ನೋಡ್ಕೊಳ್ತಾನೆ ನಿನಗೆ ಏನೋ ಆಗಿ ನೀನು ಸಾವಿನ ಮನೆ ಸೇರಿಬಿಟ್ಟಿದ್ರೆ ಮಗಳ ಬದುಕು ಏನಾಗಿರ್ತಿತ್ತು ನಿನಗೆ ಗೊತ್ತಿತ್ತಾ? ಇಲ್ಲ ಇಲ್ಲ. ಅಂದ್ರೆ ನೀನ್ ಬದುಕಿದ್ದ ವೇಳೆಯಲ್ಲಿ ಮಗಳ ಬದುಕು ಹಿಂಗಿರ್ಬೇಕು ಅಂತ ನೀವೊಂದು ಆಸೆ ಇಟ್ಕೊಂಡಿದ್ರಿ, ಅದು ಆಗ್ಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಬದುಕಿದ್ದಾಳೆ. ಯಾರೋ ಕೆತ್ತು ತಿಂದ್ಬಿಟ್ರು ಅನ್ನೋದಕ್ಕಿಂತ ಎಲ್ಲೋ ಬದುಕಿದ್ದಾಳೆ ಅನ್ನೋದೇ ಉತ್ತಮ ಅಲ್ವನವ? ಅದಕ್ಕಿಂತ ಸರ್ ನನ್ಗೇನು ಭಯ ಅಂದ್ರೆ ಅದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ವಲ್ಲ, ಅವಳ ಲೈಫ್ ಹಾಳು ಮಾಡ್ಕೊಂಡ್ಲಲ್ಲ ಅನ್ನೋ ಭಯ. ಅದು ಆ ಭಯ ಈಗ ನಿನ್ನ ಮಗ, ನಿನ್ನ ಗಂಡ, ನೀನು ಒಳಗೊಂಡಂತೆ ಒಂದು 3 ಜನದ ನಿಂದು ಅಂತ ಒಂದು ಸಂಸಾರ ಇದೆಯಲ್ಲ, ಹೋಗಿರೋರ್ ಯೋಚನೆಯಲ್ಲಿ ಇರೋ ಸಂಸಾರ ಹಾಳು ಮಾಡಬೇಡ. ಯಾಕಂದ್ರೆ ಈ ಧೈರ್ಯವನ್ನ ನೀನ್ ಇಷ್ಟೇ ತಾಯಿ ನಾನು ಹೇಳೋದು. ನೀನು ಎಷ್ಟು ಒಂದು ಪ್ರಾಡಕ್ಟ್ ತಯಾರು ಮಾಡಿ, ಈಗ ನೋಡವ ನಿನ್ನ ಮನೆಯಲ್ಲಿ ಹಪ್ಪಳ ತಯಾರು ಮಾಡಿ ಅದನ್ನು ಪ್ಯಾಕ್ ಮಾಡಿ ಮಾರಿ ಅಲ್ಲಿವರೆಗೂ ನಿನ್ನ ಕೆಲಸ. ಅವನು ಹಪ್ಪಳ ಕೊಂಡ್ಕೊಂಡವನು ಅದನ್ನು ಹಸೆ ತಿನ್ನ, ಸುಟ್ಕೊಂಡು ತಿನ್ನ, ಎಣ್ಗಾಕ್ ತಿನ್ನ, ಅದು ನಿನಗೆ ಬೇಡ. ಅಂದ್ರೆ ಹಪ್ಪಳದಷ್ಟು ಈಸಿ ಅಲ್ಲ ಮಗಳ ಬದುಕನ್ನು ಹಪ್ಪಳಕ್ಕೆ ಹೋಲಿಸೋದು, ಬಟ್ ಅನಿವಾರ್ಯ, ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಮಗಳಿಗೆ ನೋಡುವ ಎಲ್ಲ ವಿಚಾರದಲ್ಲೂ ಇದು ಸರಿ ಇದು ತಪ್ಪು, ಇದು ಸರಿ ಇದು ತಪ್ಪು ಅಂತ ಹೇಳ್ಕೊಂಡು ಬಂದೆ. ಬಟ್ ಈ ಮದುವೆನ ವಿಚಾರದಲ್ಲಿ ನಿನ್ನ ಪಾಠವನ್ನ ಕೇಳುವ ಮುಂಚೆ ತಾನೇ ನಿರ್ಧಾರ ಮಾಡಿಬಿಟ್ಟಿದ್ಲಲ್ಲ. ಹಾಗಾಗಿ ಅವರ ಆಯ್ಕೆ ಈಗ ಏನು ಆಯ್ಕೆ ಮಾಡ್ಕೊಂಡು ಹೋಗಿದ್ದಾರೆ. ಖಂಡಿತ ನಾನು ಪ್ರಥಮವಾಗಿ ಹೇಳ್ತೀನಿ, ಹೀಗೆ ನಿಮ್ಮ ಮಗಳು ಮಾಡಿದ ಕೆಲಸ ಅಥವಾ ಹೋಗ್ತಾ ಇರೋ ಮಾರ್ಗ ಅಥವಾ ಮದುವೆ ಆಗಿದ್ದು ಖಂಡಿತ ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಅದನ್ನ ಇಷ್ಟು ಅನ್ಅಫಿಷಿಯಲ್ ಆಗಿ ಅಥವಾ ಇಷ್ಟು ಏನು ಅಪ್ರಬುದ್ಧವಾಗಿ ಅಥವಾ ತಾಯಿ ತಂದೆಗೆ ಬಹುಶಃ ನಾನೊಬ್ಬ ಎದುರುಗಡೆ ಬರೋ ಭಿಕ್ಷುಕನಿಗೂ ನಮಸ್ಕಾರ ಮಾಡುವಷ್ಟು ಸಂಸ್ಕಾರ ಇರಬೇಕಾದ ಈ ನೆಲದಲ್ಲಿ ಹೆತ್ತವರಿಗೂ ಕಣ್ಣು ತಪ್ಪಿಸಿ ನಾನೊಂದು ಮದುವೆಯನ್ನು ಬಹಳ ಅದ್ಭುತವಾದ ಸಂಗತಿಯನ್ನ ನಾನು ನಡೆಸ್ಕೊಳ್ತೀನಿ ಅನ್ನೋದಾದ್ರೆ ಹೆತ್ತವ್ರಿಗೆ ಏನ್ ಬೆಲೆ ಕೊಟ್ಟಂಗಾಯ್ತು. ಹಾಗಾಗಿ ಹೋಗಿದ್ದು ಆ ಹೆಣ್ಮಗಳು ಒಂದ್ ಕಡೆ ಚೆನ್ನಾಗಿರ್ಲಿ. ಆದ್ರೆ ನಿನ್ನ ಮಗನನ್ನ ಕೇಳು ನೋಡಪ್ಪ, ಈ ಮನೆಗೆ ಅವಳನ್ನು ಸೇರಿಸೋದು ಬಿಡೋದು ತಾಯಿಯಾಗಿ ನಿನ್ನ ಮಮಕಾರದಿಂದ ಮಗನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ಬೇಡ. ಇಲ್ಲ ಸರ್, ಅವ್ನು ಬೇಡ ಅಂತಾನೆ. ನಿನ್ನ ಮಗ ಏನು ಹೇಳ್ತಾನೆ ಅದನ್ನ ಕೇಳಬೇಕು ನೀನು. ಯಾಕಂದ್ರೆ ಒಟ್ಟಾರೆಯಾಗಿ ಇಂಥವೆಲ್ಲ ನಡೆದಾಗ ಆಕೆ ಬದುಕೇನೋ ನಡೆದು ಹೋಗುತ್ತೆ, ನಿನ್ನ ಮಗನ ಬದುಕು ನರಕ ಆಗೋದು. ಹೌದು ಸರ್, ನನ್ನ ಅವನಿಗೂ ಯೋಚನೆ ಮಾಡ್ತೀನಿ ಸರ್. ಆಗ ನೋಡಪ್ಪ, ನನ್ನ ಮಗನಿಗೆ ನಾನು ಅಷ್ಟೇನು ಪ್ರೀತಿ ಕೊಟ್ಟಿದ್ದೆ ಹೌದು, ಅಥವಾ ನಾನು ನೋಡ್ಕೊಂಡಿದ್ದೆ ಹೌದು, ಆದ್ರೆ ಮಗಳಿಗೆ ಕೊಟ್ಟ ಪ್ರಾಧಾನ್ಯತೆ, ಪ್ರೀತಿ, ಕಾಳಜಿ ನೀನು ಖಂಡಿತ ಮಗನಿಗೆ ಆ ಮಟ್ಟಿಗೆ ಕೊಟ್ಟೇ ಇರ್ಲಿಲ್ಲ. ಅಂದ್ರೆ ಹೆಣ್ಮಗು ನಾಳೆ ಇವ್ರಿಗೂ ಮಗು ಮಗಳಿಗೆ ಆದ್ಯತೆ ಕೊಡ್ಲಿಕ್ಕೆ ನಿಂದೇ ಆದ ಕಾರಣಗಳಿದ್ದಾವೆ, ನಾನು ತಪ್ಪು ಅಂತ ಹೇಳಲ್ಲ. ಆದ್ರೆ ಕೆಲವೊಮ್ಮೆ ಯಾವುದನ್ನ ನೀವು ಸ್ವಲ್ಪ ಕಡಿಮೆ ಅಂತ ಅಂದ್ಕೊಂಡಿರ್ತೀರೋ ಅದೇ ನಿಮ್ ಬದುಕನ್ನು ಉದ್ಧಾರ ಮಾಡಬಲ್ಲದು. ಹಾಗಾಗಿ ಈ ವಿಚಾರದಲ್ಲಿ ಕರ್ಕೊಳ್ಬೇಕಾ ಬೇಡವಾ, ಮಾತಾಡಿಸ್ಬೇಕಾ ಬೇಡವಾ, ನಿಮ್ಮ ಮಗನ ಕಣ್ಣು ತಪ್ಪಿಸಿ ನೀವಿಲ್ಲಿ ಹೇಗೆ ನಡ್ಕೊಂಡ್ರು ಅದು ನಿನ್ನ ಮನೆಗೆ ನೀನು ಮಾಡಿಕೊಂಡ ಅನ್ಯಾಯ ಆಗುತ್ತೆ, ನಿನ್ನ ಮಗನಿಗೆ ಮಾಡಿದ ಅನ್ಯಾಯ. ಮಗಳು ಅನ್ನೋ ಪ್ರೇಮ, ಪ್ರೀತಿ, ಮಮಕಾರ ನೀನು ಪ್ರತಿ ಸಾರಿ ದೇವರ ಮನೆಯಲ್ಲಿ ಕೂತಾಗ ಪೂಜೆ ಮಾಡಬೇಕಾದ್ರೆ ಮೊದಲು ಹೇಗೆ ಮಗಳಿಗೆ ಪ್ರಾರ್ಥನೆ ಮಾಡ್ತಿದ್ರಿ, ಮಗಳ ಒಳಿತಿಗೆ ಬೇಡ್ಕೊಳ್ತಿದ್ರಿ, ಈಗಲೂ ಹಾಗೆ ಬೇಡ್ಕೊಳ್ಳಿ. ಆದ್ರೆ ಅವಳನ್ನ ಒಳಗೆ ಕರ್ಕೊಳ್ಳೋದು, ಮಾತಾಡೋದು ಇದೆಲ್ಲ ನಿನ್ನ ಮಗನ ಕೇಳಿಯೇ ಮುಂದುವರಿಬೇಕು. ಯಾಕಂದ್ರೆ ಇದು ಆತನ ಭವಿಷ್ಯವನ್ನು ನಿರ್ಧಾರ ಮಾಡೋದು. ಇಲ್ಲ ಸರ್, ಅವ್ನು ಬೇಡ ಅಂತಾನೆ ಸರ್. ಅಂದಮೇಲೆ ನೀವು ಮಗನ ಇಚ್ಛೆಯಂತೆ ನಡ್ಕೊಳ್ಳಿ. ಮತ್ತೆ ನಮ್ಮ ಯಜಮಾನ್ರು ಹಾಗೆ ಅಂತಾರೆ ಸರ್. ಮೊನ್ನೆ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ಆಪರೇಷನ್ ಆಗಿದೆ, ಅವಳು ನೋಡಕಂತ ಬಂದಾಳೆ, ಬಟ್ ಇವ್ರು ಮಾತಾಡಿಲ್ಲ ಸರ್. ಆಕೆ ಬದುಕು ಚೆನ್ನಾಗಿರ್ಲಿ ಅಂತ ಪ್ರಾರ್ಥಿಸೋದ್ರಿಂದ ನಿಮ್ಮ ಮನಸ್ಸುಗಳು ಹಗುರ ಆಗತ್ತವ. ಅದನ್ನು ಬಿಟ್ಟು ನೀವು ತಲೆಯಲ್ಲಿ ಮನ್ಸಲ್ಲಿ ಏನೇನೋ ಯೋಚನೆ ಮಾಡು, ಅದ್ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ. ನೋಡವ, ಸುಮ್ನೆ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ ಅಂತ ಕೊಟ್ಟ ಸಂಬಂಧಗಳು ಹಾಳಾಗ್ಯವವ. ಹೌದು ಸರ್, ತಲೆಯಲ್ಲಿ ನಾನು ಅಯ್ಯೋ ಅವ್ರ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಗೊತ್ತಿಲ್ಲವ, ಆತನೇ ಈಕೆನ್ ಚೆನ್ನಾಗಿ ನೋಡ್ಕೊಳ್ಬೋದು. ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಏನು ಈಕೆ ಆಯ್ಕೆ ಮಾಡ್ಕೊಂಡ ದಾರಿ ಬಗ್ಗೆ ನಾನು ಖಂಡಿತ ಸಮಾಜಕ್ಕೆ ಅದು ಒಳ್ಳೆ ಸಂದೇಶ ಅಂತ ಹೇಳಲ್ಲ. ಬಟ್ ಈಗ ಮುಗಿದು ಹೋಗಿದೆ, ಅದಕ್ಕೆ ನಾವು ವಿರೋಧ ಮಾಡಿ ಪ್ರಯೋಜನ ಇಲ್ಲ. ಅಂದ್ರೆ ಮಂಗಳಸೂತ್ರ ಆಕೆಯ ಕೊರಳಲ್ಲಿ ಬಿದ್ದಾಗ ನೀನ್ ಅದನ್ನು ಕೀಳಿಸಿ ತಂದು ಮನೇಲಿ ಇಟ್ಕೊಂಡ್ರು ಆಕೆ ಬದುಕು ಕೇಳಿಸ್ಕೊ. ಏನೇ ಆಕೆ ಅದನ್ನು ಬಿಟ್ಟು ಬರೋ ತರ ನೀನೇ ಇನ್ನೇನೋ ಮಾಡಿಸಿದ್ರು ಕೂಡ ಅವಳು ಬದುಕು ಹಾಳು ಮಾಡ್ದಂಗೆ. ಇಲ್ಲ ಸರ್, ನಾನು ಇನ್ನೇನು ನೆಕ್ಸ್ಟ್ ಏನು ತಗೊಳಲ್ಲ ಸರ್.
ಅಂದ್ರೆ ನೀವೆಲ್ಲ ಹೇಳ್ತಿರ್ತೀರಲ್ಲ, ಇನ್ನ 6 ತಿಂಗಳು ಕಾಯಿರಿ, ಬರ್ತಾರೆ, ಅವರೇ ಬರ್ತಾರೆ, ಮತ್ತೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗತ್ತಾ? ಇಲ್ಲವ ನಾನು ಹೇಳ್ತೀನಿ, ಆ ಮಗಳು ಹ್ಮ್. ಅಲ್ಲಿ ಚೆನ್ನಾಗಿ ಬದುಕ್ತಾಳೆ. ಹೌದಾ ಆದ್ರೆ ಸರ್? ನಾನು ಹೇಳೋದು ಏನಂದ್ರೆ, ಅವಳಿಗೆ ಕಷ್ಟ ಸುಖ ಗೊತ್ತು, ಹಾ. ಏನೋ ಹೊತ್ತಿಗೆ ನಡೆದು ಹೋಗಿದೆ. ಹ್ಮ್ ಅವಳು ಹ್ಮ್ ಬದುಕು ಅಲ್ಲಿ ಅಂದ್ರೆ ಅವಳು ಎಂತ ಹೆಣ್ಮಗಳು ಅಂದ್ರೆ, ತಪ್ಪಾಗಿದೆ ಹೌದು, ನಾನು ಅದನ್ನು ತಪ್ಪು ಅಂತ ಹೇಳ್ತೀನಿ. ಆದ್ರೆ ಅವಳಿಗೆ ಹ್ಮ್ ಅಲ್ಲಿ ಹ್ಮ್ ಏನು ಎಡವಟ್ಟಾದ್ರೂ ನಾನು ಹ್ಮ್ ಕಟ್ಕೊಂಡ್ಬಿಟ್ಟಿದ್ದೀನಿ, ನಾನೇ ಅನುಭವಿಸಬೇಕು, ಅದನ್ನು ಅನುಭವಿಸೇ ತೀರ್ತೀನಿ ಅನ್ನೋಷ್ಟು ಶಕ್ತಿ, ಪ್ರಬುದ್ಧತೆ, ಜ್ಞಾನ, ವಿವೇಕ ಅವಳಿಗೆ ನೀವು ಕೊಟ್ಟಿದ್ದೀರಾ. ಹ್ಮ್ ಹ್ಮ್ ಅದನ್ನು ಹ್ಮ್ ಹೇಳ್ಕೊಂಡು ನಿಮ್ಮ ಹತ್ರ ಬರುವಷ್ಟು ದುರ್ಬಲಳು ಅವಳಲ್ಲ. ಹೌದು ಸರ್, ಸ್ಟ್ರಾಂಗ್ ಇದಲ್ಲ ಅವಳು. ಹಾಗಾಗಿ ನಾನು ಹೇಳ್ತೀನವ, ಹ್ಮ್ ನಿನ್ನ ಮಗನ ಬದುಕು ನಾಳೆ ಒಳ್ಳೇದಾಗಬೇಕು, ನಿನ್ನ ಹ್ಮ್ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಹ್ಮ್ ಈಗೇನು ಕರ್ಕೊಳ್ಳೋದು ಬಿಡೋದು ನನ್ನ ಪ್ರಕಾರ ಅದು ಮ್ಯಾಟ್ರೇ ಅಲ್ಲ. ಅದು ಹೋಗಾಯ್ತು, ಅದು ಹ್ಮ್ ಏನೇ ಇದ್ರು ಬಂದೆ ಒಂದು ದಿವಸ 2 ದಿವಸ ಅಥವಾ ಒಂಚೂರು ಮಾತಾಡಿ ಹೋಗ್ಬೋದು. ಅದ್ರ ಬಗ್ಗೆ ತೀರಾ ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ಹಾ ಸರಿ ಅದು ಸರ್. ಯಾವತ್ತಿದ್ರು ಇನ್ನೊಬ್ರ ಮನೆಗೆ ಹೋಗಬೇಕಿತ್ತು. ಹಾ ಈಗ ಹಾ ನೀವು ಕಳಿಸ್ಕೊಡೋಕ್ಕಿಂತ ಮುಂಚೆ ಅದು ಈ ಮಾರ್ಗದಲ್ಲಿ ಹೋಗಿದೆ. ಹಾಗಾಗಿ ಅಲ್ಲಿ ಬರುವ ಬೇವು ಬೆಲ್ಲವನ್ನು ಅವಳಿಗೆ ತಿನ್ನಲೇಬೇಕು, ಬೇರೆ ದಾರಿ ಇಲ್ಲ. ಹಾ ಹ್ಮ್ ಹ್ಮ್ ಬೆಲ್ಲ ಹ್ಮ್ ಬಂದ್ರು ಅದರ ಸಿಹಿಯನ್ನು ಅವಳೇ ತಿನ್ಬೇಕು, ಹ್ಮ್ ಬೇವು ಅನ್ನೋ ಕಹಿ ಬಂದ್ರು ಅವಳೇ ತಿನ್ಬೇಕು. ಹೌದು ಹೌದು, ಆದರೆ ಸರಿ. ಇಂಥ ಹ್ಮ್ ಪ್ರಕರಣಗಳಲ್ಲಿ ನಾನು ಎಷ್ಟು ವರ್ಷ ನೋಡಿಕೊಂಡು ಬಂದಿರೋದು, ತಾಯಂದಿರು ಎಲ್ಲಿ ಎಡವಟ್ಟು ಮಾಡಿಕೊಳ್ತಾರೆ ಅಂದ್ರೆ, ಹ್ಮ್ ಒಬ್ಬ ಮಗನಿಗೆ ಅಂದ್ರೆ ಮನೆಯಲ್ಲಿರುವ ಒಬ್ಬ ಗಂಡು ಮಗುವಿಗೆ ತನ್ನ ತಂಗಿ ಅಥವಾ ಅಕ್ಕನ ಇಂತಹ ನಡವಳಿಕೆಯಿಂದ ಬಹಳ ದೊಡ್ಡ ಅನ್ಯಾಯ ಈ ಹುಡುಗನಿಗಾಗಿರುತ್ತೆ. ಆದರೆ ತಾಯಿಯಾದವಳು ತನ್ನ ಅತಿಯಾದ ಪ್ರೀತಿಯನ್ನ ಮಗಳ ಮೇಲೆ ಬಿಡೋಕಾಗದೆ, ಮಗ ಹ್ಮ್ ಬೇಡ ಅಂದ್ರೂ ಕೂಡ ಮಗಳ ಜೊತೆ ಮಾತಾಡೋದು ಏನೇನೋ ಮಾಡ್ಲಿಕ್ಕೆ ಹೋಗಿ ಹ್ಮ್ ಮಗನನ್ನು ಕಳ್ಕೊಂಡವ್ರು ತುಂಬಾ ಜನ ಇದ್ದಾರೆ. ನಾನು ಈ ಕಾರ್ಯಕ್ರಮದಲ್ಲಿ ಹ್ಮ್ ಅದನ್ನ ನೋಡಿದ್ದೀನಿ, ಕೌನ್ಸಿಲಿಂಗ್ ಅಂತೂ ತುಂಬಾ ಹ್ಮ್ ನೋಡಿದ್ದೀನಿ ಪರ್ಸನಲಿ. ಹಾ ಹಾ ಸರ್, ನನ್ ಕರ್ಕೊಳ್ಳಲ್ಲ ಸರ್. ನಾನು ಏನ್ ಯೋಚನೆ ಮಾಡ್ತಾ ಇದೀನಿ ಗೊತ್ತಾ ಸರ್? ಯಾವಾಗಾದ್ರೂ ಮಾತಾಡಿದ್ರೆ ಮಾತಾಡ್ಬೋದಾ ನಾನು ಅನ್ನೋ ಇಂಟೆ. ಹೇಳ್ತೀನಿ ತಾಯಿ, ಮಗಳ ಜೊತೆ ಮಾತಾಡೋದು ಹ್ಮ್ ಒಂದು ಹಂತಕ್ಕೆ ಖಂಡಿತ ತಪ್ಪಲ್ಲ. ಹ್ಮ್ ಆದರೆ ಹ್ಮ್ ಇಲ್ಲಿ ಯಾವ ಮಗ ನಿನ್ನ ಜೊತೆ ನಿಂತಿದ್ದಾನೋ, ಹ್ಮ್ ಯಾವ ಹ್ಮ್ ಮಗ ನಿನ್ನ ಕಡೆಯ ಕ್ಷಣದಲ್ಲೂ ಅನ್ನ ಹಾಕಬೇಕಿದ್ದಾನೋ, ಅಥವಾ ಹೌದು. ಯಾವ ಮಗ ನಿನ್ನ ವಂಶಕ್ಕೆ ಆಧಾರವಾಗಿ ನಿಂತಿದ್ದಾನೋ, ಹಾ ಆತನಿಗೆ ಮಗ ಹಿಂಗ್ ಫೋನ್ ಮಾಡಿ ತಿಳ್ಕೊಳೋ ಅಂದಾಗ, ಹ್ಮ್ ಹ್ಮ್ ಅವಳ ಹತ್ರ ಮಾತಾಡ್ಬೇಡಮ್ಮ ಅಂತ ಹ್ಮ್ ಹೇಳ್ತಾನಲ್ಲ, ಆ ಹ್ಮ್ ಮಗನ ಮಾತೆ ಇಲ್ಲಿ ವೇದವಾಕ್ಯ. ಹಾ ಹಾ ಸರಿ ಆಕೆಗೇನೋ ಸರಿ. ಮಾತಾಡಕ್ ಆಸೆ ಪಡಬಹುದು, ಆದ್ರೆ ಹ್ಮ್ ಮಗನಿಗೆ ಇಷ್ಟ ಮಾತಾಡಂಗಿಲ್ಲ ನೀವು. ಹ್ಮ್ ಯಾಕೆಂದ್ರೆ ಹ್ಮ್ ಇಲ್ಲಿ ನೀವು ಮಗಳೊಂದಿಗೆ ಇರುವ ಪ್ರೀತಿಯನ್ನ ಹೃದಯದಲ್ಲಿ ಇಟ್ಟುಕೊಳ್ಳಿ, ಆದ್ರೆ ಮಗ ಈ ಸಮಯದಲ್ಲಿ ಹ್ಮ್ ನಿಜಕ್ಕೂ ಮನ್ಸಲ್ಲಿ ನರಳ್ತಾ ಇರ್ತಾನೆ. ಹೌದು ಅವನು ಸರ್. ಮೊದ್ಲೇ ನರಳ್ತಾನೆ, ಅದ್ರ ಜೊತೆ ಅದಕ್ಕೆ ನೀವು ತುಪ್ಪ ಸುರಿಯೋ ತರ ನೀವು ಇಲ್ಲಿ ಬೇರೆ ಸಂಬಂಧ ಬೆಳೆಸ್ಕೊಂಡ್ ಕೂತ್ಕೊಂಡ್ರೆ ನೀವು ಮಗನಿಗೆ ಅನ್ಯಾಯ ಮಾಡ್ದಂಗಾಯ್ತಲ್ಲ. ಅಂದ್ರೆ ಆಯ್ತು ಸರ್. ನೀವು ಕೊಡೋ ಶಿಕ್ಷೆ ಇದೇ ಆಗಿದೆ ಮಗಳಿಗೆ, ಬೇರೆ ಏನೂ ಅಲ್ಲ. ಅವ್ರಿಗೆ ಹಾ ಬೈಬೇಕಿಲ್ಲ, ಹೊಡಿಬೇಕಿಲ್ಲ, ಇನ್ನೇನು ಮಾಡಿಸ್ಬೇಕಿಲ್ಲ. ಹ್ಮ್ ಅವಳನ್ನು ದೂರ ಇಡೋದೇ ನೀವು ಅವ್ರಿಗೆ ಕೊಡೋ ಶಿಕ್ಷೆ. ಶಿಕ್ಷೆ ಕೊಡುವಂಥದ್ದು ಏನೂ ದೊಡ್ಡದು ನಡೆದಿಲ್ಲ ಅಂದ್ರೂ ಕೂಡ ಈ ಹ್ಮ್ ಈ ಓದ ಓದ ರೀತಿ ಇದೆಯಲ್ಲ, ಹ್ಮ್ ಅಯ್ಯೋ ಬಿಡು ಹಿಂಗೆ ಹೆಂಗ್ ಮಾಡಿ ಹಂಗಾರೆ ಇನ್ನೂ ಈ ಥರದ್ದು ಇನ್ನೂ ಏನೋ ಮಾಡಿದ್ರು ನಡೆಯುತ್ತೆ, ಆಮೇಲೆ ಬರ್ತಾರೆ ಅನ್ನೋ ಥರ ಹಾ ಆಗ್ಬಾರ್ದಲ್ಲಪ್ಪ. ಹಾ ಹೌದು ಸರ್, ಹೌದು ಹೌದು. ಹಾಗಾಗಿ ಹ್ಮ್ ಪ್ರತಿ ಸಾರಿ ಈಗ ಒಂದು ಮಗು ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ, ಬಿಡ, ಏನು ಹ್ಮ್ ದಿವಸ ಮಾಡ್ತಿದ್ರು ಏನು ಮಾಡಿದೆ ಮಾಡ್ಕೊಂಬರ್ಬೇಕು ಹ್ಮ್ ಅಂತ ಏನಿಲ್ಲ, ಹ್ಮ್ ನಡೆಯುತ್ತೆ ಹ್ಮ್ ಅಂತ ಮೇಷ್ಟ್ರು ಅಂದ್ಬಿಟ್ರೆ ನಾಳೆಯಿಂದ ಅವ್ನು ಯೂನಿಫಾರ್ಮ್ ಇಲ್ದಂಗೆ ಬೇಕಾದ್ರೆ ಸ್ಕೂಲಿಗೆ ಬರ್ತಾನೆ. ಹೌದು, ಖಂಡಿತ ಸರ್. ಅರ್ಥಾತ್ ಹ್ಮ್ ಕೆಲವೊಮ್ಮೆ ಶಿಕ್ಷೆ ಅದು ಹ್ಮ್ ದ್ವೇಷದಿಂದ ಅಲ್ಲ, ಅವರಿಗೆ ಹ್ಮ್ ಅದು ಮತ್ತೆ ಪುನರಾವರ್ತನೆ ಆಗಬಾರ್ದು. ಅದು ಹ್ಮ್ ಸ್ವಲ್ಪ ನಾವು ಚಿವುಟದೆ ಹೋದ್ರೆ, ಹ್ಮ್ ಸ್ವಲ್ಪ ಗಿಂಟದೆ ಹೋದ್ರೆ ಅವರು ಹ್ಮ್ ಆ ತಪ್ಪನ್ನು ಇನ್ನೂ ದೈತ್ಯವಾಗಿ ಮಾಡ್ತಾರೆ. ಆವಾಗ ನೀವು ಸರಿ ಮಾಡ್ಲಿಕ್ಕೆ ಆಗದೇ ಇರುವಷ್ಟು ದೊಡ್ಡ ದುರಂತಗಳು ನಡೆದು ಹೋಗ್ತವೆ. ಹಾ ಓ ಸರಿ. ಹೌದಪ್ಪ, ಈ ರೀತಿ ಹ್ಮ್ ನಡ್ಕೊಂಡಿದ್ರಿಂದ ನನ್ನ ತವ್ರ ಮನೆ ನನ್ನಿಂದ ದೂರ ಆಯ್ತು. ಹಾಗಾಗಿ ಹ್ಮ್ ನನ್ನ ಮಕ್ಕಳಿಗಾದ್ರೂ ನಾನು ಇದನ್ನ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅಂತ ಆಕೆಗೆ ಬುದ್ಧಿ ಬರ್ಬೇಕಂದ್ರೆ, ಈಗ ಹ್ಮ್ ನೀವು ನಿಮ್ಮ ಮಗ ಹೇಳ್ದಂತೆ ಕೇಳಿ. ಅವನು ಹ್ಮ್ ಮಗ ಆಯ್ತು ಹ್ಮ್ ಅಮ್ಮ ಪರವಾಗಿಲ್ಲ ಮಾತಾಡಿಸಿ ಕರ್ಕೋ ಅಂತ ಏನು ಹೇಳಿದ್ನ, ನನ್ನ ಹ್ಮ್ ಕೇಳಬೇಡ, ದೇವ್ರನ್ನೂ ಕೇಳಬೇಡ, ನೀನ್ ಹ್ಮ್ ಮಗಳನ್ನ ಚೆನ್ನಾಗಿ ಮಾತಾಡಿಸು. ಆದ್ರೆ ಈಗ ಹ್ಮ್ ಮಗಳಿಗೆ ಏನೇನು ಮಾಡಿದ್ದಿ, ಮುದ್ದು ಮಾಡಿದ್ದಿ, ಪ್ರೀತಿ ಕೊಟ್ಟಿದ್ದಿ, ಕಾಳಜಿ ಮಾಡಿದ್ದಿ, ಶಿಕ್ಷಣ ಕೊಟ್ಟಿದ್ದಿ, ಹ್ಮ್ ಅವೆಲ್ಲವೂ ಅದು ನಿನ್ನ ಪಾಲಿಗೆ ನೀನು ಕೊಡಬೇಕಿತ್ತು, ಅವಳು ತಗೊಳ್ಬೇಕಿತ್ತು. ಇದು ಹ್ಮ್ ಪ್ರಾರಬ್ಧ. ನೀನು ತಾಯಿಯೂ ಅಲ್ಲ, ಅವಳು ಮಗಳೂ ಅಲ್ಲ. ನೀನೇನು ಹ್ಮ್ ಕೊಡೋದಿತ್ತು, ಅವಳೇನೋ ತಗೊಳ್ಳೋದಿತ್ತು, ಅದು ಮುಗೀತು. ಹ್ಮ್ ಹಾ ಹ್ಮ್ ಹ್ಮ್ ಆದ್ರೆ ನೀನು ಪ್ರತಿಫಲವನ್ನ ಬಯಸಿದ್ದೀಯಾ ಅಂತ ನಾವು ಹೇಳ್ತಾ ಇಲ್ಲವ. ಆದ್ರೆ ಹಾ ನಾನಿಷ್ಟು ಕೊಟ್ಟೆ, ಆದ್ರೆ ಅವಳು ನನ್ಗೆ ಹಿಂಗ್ ಮಾಡಿಬಿಟ್ಲು. ನೀನು ಕೊಟ್ಟಿದ್ದು ಮಾತ್ರ ದೇವರ ಲೆಕ್ಕದಲ್ಲಿ ಇರುತ್ತವ, ಅವಳು ಏನು ಹಾ ಮಾಡಿದ್ಲು ಅದು ಅವಳ ಲೆಕ್ಕದಲ್ಲಿ ಇರುತ್ತೆ. ಹಾ ಹಾ ಕರೆಕ್ಟ್ ಸರ್. ಅಯ್ಯೋ ನಾನು ಎಷ್ಟು ಕೊಟ್ಟೆ ಅವಳೇನು ಕೊಡ್ಲಿಲ್ವಲ್ಲ, ಅದು ವ್ಯಾಪಾರ ಆಗ್ಬಿಡುತ್ತೆ. ಹ್ಮ್ ಇಲ್ಲ ಸರ್, ನನ್ಗೆ ಅವ್ರ ಫ್ಯೂಚರ್ ಹಾಳಾಗ್ಬಿಡ್ತಲ್ಲ ಅಂತ ಒಂಚೂರು ಯೋಚನೆ ಇರ್ಲಿ ಇತ್ತು ತೊಂದ್ರೆ ಜಾಸ್ತಿ. ಇಲ್ಲ, ಆದ್ರೆ ಆಕೆ ಚೆನ್ನಾಗಿ ಬದುಕ್ತಾಳೆ ತಾಯಿ.
ಧೈರ್ಯವಾಗಿರು. ಆದ್ರೆ ಮಗನ ಹೊರತು ನಿನಗೆ ಇನ್ಯಾವ ಜಗತ್ತೂ ಇಲ್ಲ. ಹೌದು ಸರ್. ನೀನು ಈ ಗಟ್ಟಿ ನಿರ್ಧಾರಕ್ಕೆ ಬರ್ಲೇಬೇಕು. ಸರಿ ಮಗಳ ಸರ್. ಕುರಿತು ನಿನಗೆ ಎಷ್ಟೇ ಪ್ರೀತಿ ಇಲ್ಲ, ನಾನು ಅದನ್ನೇ ಹೇಳಿದೆ. ಈಗಲೂ ಹ್ಮ್. ನೀವು ಬೆಳಗ್ಗೆ ಪೂಜೆ ಮಾಡ್ಬೇಕಾದ್ರೆ ಮಗಳಿಗೋಸ್ಕರ ಪ್ರಾರ್ಥನೆ ಇದ್ದೇ ಇರ್ಲಿ, ಅದ್ರಲ್ಲಿ ತಪ್ಪಿಲ್ಲ. ಹಾ, ಆದ್ರೆ ಏನಿರ್ಬೇಕು ಅಂದ್ರೆ, ಚೆನ್ನಾಗಿರ್ಲಿ. ಈ ರಾವಣ ಜಗತ್ತಿಗೆಲ್ಲ ಕೆಟ್ಟವನಾದ್ರೂ ತನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಂಡಿದ್ನಂತೆ. ಹಂಗೆ ಈತ ಅಂದ್ರೆ ಈ ಹುಡುಗಿ ಮದುವೆ ಆಗಿರೋ ಹುಡುಗ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಅದು ಇದು ಏನೇನೋ ಇರ್ಬೋದವ. ಆದ್ರೆ ಯಾರಿಗೂ ಗೊತ್ತು, ಈಗೇನ್ ಚೆನ್ನಾಗಿ ನೋಡ್ಕೊಳ್ಬಹುದು. ಇದೆ ಸರ್, ಅವನ್ಗೆ ಮಗು ಇದೆ, ಮತ್ತೆ ಇನ್ನೇನು, ಮತ್ತೆ ಕುಡಿತಾನೆ, ಸಿಗರೇಟ್ ಸೇರ್ತಾನೆ, ಎಲ್ಲ ಇದೆ ಸರ್ ಅವನ್ಗೆ. ಬಿಡವ, ಅದನ್ನೇ ನನ್ ಭಯ ಸರ್, ಅಷ್ಟೇ, ಬೇರೆ ಏನಿಲ್ಲ ಸರ್. ಆ ಭಯ ಎತ್ತಿರೋ ದೂರದಲ್ಲಿರೋ ನಿನ್ಗೆ ಒಂದು ತರ ನೋವು ಕೊಡೋದಾದ್ರೆ, ಅದನ್ನ ನೇರವಾಗಿ ನೋಡ್ತಾ ಇರೋ ನಿನ್ನ ಮಗಳಿಗೆ ಅದನ್ನ ನಿಭಾಯಿಸೋಕ್ ಬರುತ್ತೆ ಅನ್ನೋ ಶಕ್ತಿಯಿಂದಲೇ ಅವಳು ಹೋಗಿದ್ದಾಳೆ. ನೀನ್ಯಾಕೆ ಭಯ ಪಡ್ತೀಯ? ಆಯ್ತು, ನಿನ್ನ ಹೆತ್ತ ಕರಳುಗಿ ನರಳಾಟ ಅದು ಸಾಯೋವರೆಗೂ ಇದ್ದಿದ್ದೆ. ಆದ್ರೆ ಬರೋ ಒಂದು ಸೊಸೆ, ಬರೋ ನಾಳೆ ದಿನ ಬದುಕು, ಬರೋ ಮಗನ ನಾಳೆಗಳಿಗೆ ಇದು ತೊಂದರೆ ಆಗಬಾರ್ದು ಅಂದ್ರೆ ಇದನ್ನ ಅದರ ಪಾಡಿಗೆ ಅದನ್ನ ಬಿಟ್ಟು ಪಾರ್ಕಿಗೆ ಬಾ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಇದೆಲ್ಲ ಬಿಟ್ಬಿಡ್ಬೇಕು. ಮಗನ ಕಣ್ ತಪ್ಪಿಸಿ ಏನ್ ನಡೆದ್ರು ಕೂಡ ಇಲ್ಲ ಸರ್, ಖಂಡಿತ ಬಗ್ಗೆ ಏನು ಹೇಳಲ್ಲ. ಆದ್ರೆ ನಿನ್ನ ಮನೆ ಬಹಳ ದೊಡ್ಡ ಅಪಾಯಕ್ಕೆ ಸಿಗಾಕೊಳ್ಳುತ್ತೆ. ಅಂದ್ರೆ ಅದು ಶಾಪವೂ ಅಲ್ಲ, ಬೇರೆ ಏನೂ ಅಲ್ಲ. ಆದ್ರೆ ಈ ಸಮಯದಲ್ಲಿ ಯಾರು ಯಾವ ಅನ್ಯಾಯವನ್ನೂ ಮಾಡದೆ ನೋವಿನಲ್ಲಿದ್ದಾನೋ ಮಗ ಅಂತಕ್ಕಂಥವನು, ಅವನ ನೋವನ್ನು ಲೆಕ್ಕಿಸದೆ ಮೋಸ ಮಾಡುವುದಕ್ಕೋಸ್ಕರ ನೀನ್ ಹಿಂಗ್ ಮಾಡ್ತೀಯ ಅನ್ನೋದಾದ್ರೆ ಮತ್ತೆ ಮಗನ ನಿಷ್ಠಾವಂತಿಕೆಗೆ ಏನ್ ಬೆಲೆ ಕೊಟ್ಟಂಗಾಯ್ತು? ಹೌದು ಸರ್. ಇಲ್ಲ ಸರ್, ಒಳ್ಳೆ ಹುಡುಗ ಇದ್ದಾನೆ ಸರ್. ಅರ್ಥಾತ್ ಧರ್ಮ ಅಥವಾ ಪ್ರೀತಿ ಅಥವಾ ಇನ್ನಿತರ ಯಾವುದೇ ಸಭ್ಯ ವಿಚಾರಗಳನ್ನ ನೀಡಬೇಕಾದ್ರೆ ಈ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿರೋದು ಯಾಕೆ? ಆ ನ್ಯಾಯ ದೇವತೆ ಅಲ್ಲಿ ಎದುರುಗಡೆ ಇರ್ತಕ್ಕಂಥವ್ನು ಶ್ರೀಮಂತ ಬಡವ ಅಂತ ನೋಡಿ ತೀರ್ಪು ಕೊಡಬಾರ್ದು. ಅವರವರ ಗುಣಕ್ಕೆ ಅವರವರ ಧರ್ಮ ಮಹತ್ವನ್ನ ಕೇಳಿಸ್ಕೊಂಡು ನ್ಯಾಯ ಕೊಡ್ಲಿ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿರೋದು. ಹೌದು ಸರ್. ಅಂದ್ರೆ ಹಾಗೆ ನೀವು ಕೂಡ, ಅಯ್ಯೋ ನನ್ನ ಮಗಳನ್ನು ಮುದ್ದಾಗಿ ಸಾಕ್ಬಿಟ್ಟೆ, ಈ ಕಣ್ಣು ಕಟ್ಕೋ. ಕೇವಲ ಧರ್ಮ, ಎಲ್ಲಿ ಬುದ್ಧಿ ಸರಿ ಇದೆ, ಎಲ್ಲಿ ಯಾರು ನಿಯತ್ತಾಗಿದ್ದಾರೆ ಅವ್ರಿಗೆ ನಾನು ನ್ಯಾಯ ಕೊಡಬೇಕು. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ್ರೆ ಮಗಳು ಕಾಣಲ್ಲ, ಆಗ ನೀವು ಮಗನ ಪರ ಇರ್ತೀರಿ. ನೀವು ಕಣ್ಣು ತೆರೆದು ಮಗಳನ್ನೆಲ್ಲ ನೋಡ್ತಾ ನೆನಪು ನೋಡ್ತಾ ಕೂತ್ಕೊಂಡ್ರೆ ನೀವು ಅವಳು ಕಟ್ಟಕಟ್ಟೆಲ್ಲ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ರು ಅವಳೇ ಬೇಕು ಅಂತೀರ. ಆಮೇಲೆ ಈಗ ನ್ಯಾಯ ದೇವತೆ ತರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮಗನಿಗೆ ಪ್ರೀತಿ ಕೊಡಬೇಕು. ಮಗನನ್ನ ನೋಡಪ್ಪ, ಈಗ ಆಯ್ತು, ಏನು ಎಷ್ಟು ಮನೇಲಿ ಆಗಿಲ್ಲ, ತೊಂದರೆ ಇಲ್ಲ. ಅವಳು ಈ ಕರೆಯೋದು ಬೇಡವಾ, ನಿನ್ನ ಇಷ್ಟ ಏನು, ಅವಳನ್ನ ಮನೆಗೆ ಕರೆಯೋದು ಬೇಡ, ಸದ್ಯ ಆಯ್ತು, ತೊಂದರೆ ಇಲ್ಲ, ಅವಳೇನೋ ಅಲ್ಲಿ ಎಲ್ಲೋ ಒಂದು ಕಡೆ ಚೆನ್ನಾಗಿರ್ಲಿ. ಈಗ ನಾವು ಯಾರು ಏನಂದ್ರು ಕೂಡ ಸಂಬಂಧಿಕರ ಆಡ್ಕೊಳ್ಬಹುದು, ಇನ್ನು ನಮ್ಮ ಹಿಂದೆ ಮುಂದೆ ಏನೇನೋ ಏನು ನಗಬಹುದು, ಆಡ್ಕೊಳ್ಬಹುದು, ಅಪಪ್ರಚಾರ ಮಾಡಬಹುದು. ಪರವಾಗಿಲ್ಲಪ್ಪ, ನಾವು ಬದುಕಿದ್ದೀವಿ, ನಾವು ಚೆನ್ನಾಗಿರೋಣ. ಯಾವುದು ಹೋಯ್ತೋ ಅದ್ರ ಬಗ್ಗೆ ಕೊರಗ್ತಾ ಕೂರೋದಕ್ಕಿಂತ, ಅಂದ್ರೆ ಅಯ್ಯೋ 2 ಹಲ್ಲು ಬಿದ್ದೋಗ್ಬಿಟ್ಟು ಅಂತ ಕೊರಗ್ತಾ ನಾನು ಅನ್ನ ತಿನ್ನೋದೇ ಬಿಡೋಕಾಗಲ್ಲ. ಇರೋ ಹಲ್ಲಲ್ಲಿ ಹೆಂಗೋ ಜೀವನ ಮಾಡ್ಬೇಕು. ಅಯ್ಯೋ ನಾನು ಎಷ್ಟು ಚೆನ್ನಾಗಿ ಬ್ರಷ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೆ, 2 ಉದ್ರೋಗ್ಬಿಟ್ವಲ್ಲ ಅಂತ ಅವ್ನು ಅನ್ನ ತಿಂದಕೊಂಡು ಸದೋಯ್ತಾನಷ್ಟೇ. ಗಾಡಿಗೆ ಅಲ್ಲೆಲ್ಲ ಉದ್ರೋದ್ರು ಕುಟ್ನಿಂಗೆಲ್ ಕುಟ್ಟಾರ ತಿನ್ಬೇಕು ಅನ್ನ, ಬದುಕ್ಬೇಕಲ್ಲ ಜೀವನ. ಹಂಗೆ ಇಷ್ಟಪಟ್ಟಿದ್ ಯಾವ್ದು ಜೀವನದಿಂದ ಓದ ಹಾಗಲು ಬದುಕಬೇಕು. ಭಗವಂತ ಕೊಟ್ಟ ಜೀವ ಅವನೇ ಕಿತ್ಕೊಳ್ಳೋವರೆಗೂ ಮಗ ಮಗಳು ಗಂಡ ಅಪ್ಪ ಅಮ್ಮ ಬಂಧು ಬಳಗ ಯಾರು ಹೋದ್ರು, ಈಗ ಎಂತ ಐಶುವಿನಲ್ಲಿ ಒಬ್ಬ ಸಾಯ್ತಿದ್ದೀನಿ ಅಂತ ಇರೋನ್ಗೂ ಕೂಡ ಅಯ್ಯೋ ನಮ್ಮ ಅಪ್ಪನೇ ಇಲ್ಲ, ಇನ್ನೇನ್ ಬಿಡು ನಾನು ಸಾಯ್ತೀನಿ ಅಂತ ಅವನು, ಯಪ್ಪ ನನ್ನ ಹೆಂಗಾರು ಮಾಡಿ ಬದುಕ್ಸ್ರು ಅಂತಾನೆ. ಅಂದ್ರೆ ಜೀವದ ಬೆಲೆ ಇದೆಯಲ್ಲವಾ, ಮನುಷ್ಯನ ಬೆಲೆ, ಅದು ಈ ನಾವೇನೇನ್ಕೋ ಅಳ್ತಾ ಇದೀವಲ್ಲ, ಇದು ಎಲ್ಲದಕ್ಕೂ ಮೀರಿದ್ದು. ನೀನ್ ಐಶುವಿಗೆ ಹೋದ್ರೆ ನಿನಗೆ ಗೊತ್ತಾಗುತ್ತೆ. ಹಂಗ ಹೋಗೋದು ಬೇಡ. ಅಂದ್ರೆ ಆರೋಗ್ಯವಾಗಿದ್ದೀರಾ, ಯಥಾವತ್ತು ಭಗವಂತ ನೀನ್ ಇಟ್ಟಂತೆ ನೀನು ಕೊಟ್ಟಂತೆ. ಯಾರು ಇರಬೇಕು ಯಾರು ಹೋಗಬೇಕು ಅದು ನಮ್ಮ ಕೈಲಿಲ್ಲ. ಆದ್ರೆ ನಾವು ಇವಳು ನಾಳೆ ಓಡೋಗ್ಬೋದು ಅಂದುಕೊಂಡು ಇವತ್ತು ಈ ಕತೆ ಕೇಳಿದ ಎಲ್ಲಾ ತಾಯಂದಿರು ತಮ್ಮ ಮಗಳಿಗೆ ಹಗ್ಗ ಹಾಕಿ ಕಟಾಕಾಗುತ್ತಾ? ಅಯ್ಯೋ ಏನ್ ನಾಳೆ ಯಾರು ಬಲ್ಲೋರು? ನಾವು ಕೊಡೋದು ಕೊಡ್ತೀವಪ್ಪ ಗುರುಗಳೇ, ಅವ್ರು ಹೋಗ್ತಾರೋ ಇರ್ತಾರೋ ಅವ್ರು ಯಾರಿಗ್ ಗೊತ್ತು. ತಡಿಯಪ್ಪ, ರಾತ್ರಿ ಕತೆ ಕೇಳ್ಬಿಟ್ಟೆ, ಆ ತಾಯಿ ಮಗಳನ್ನು ಎಷ್ಟು ಮುದ್ದು ಮಾಡಿ ಬೆಳೆಸಿದ್ರು, ಅವಳು ಹಿಂಗೆ ಓಡೋಗ್ಬಿಟ್ಲಂತೆ, ನನ್ನ ಮಗಳು ಹಂಗೆ ಮಾಡ್ಬೋದು ಅಂತ ಮಗಳನ್ನೀಗ ಹಗ್ಗ ಕಟ್ಟಾಕಿ ಅವಳಿಗೆ ಕೊಡಬಾರ್ದು, ಹಿಂಸೆ ಕೊಡೋಕ್ಕಾಗುತ್ತಾ? ತಾಯಿಯಾಗಿ ನಾನು 1000 ಕೆಟ್ಟ ಕತೆ ಕೇಳಿದ್ರು ನಾಳೆ ಬೆಳಿಗ್ಗೆ ಎದ್ದು ನನ್ನ ಮಗಳಿಗೆ ಏನು ಮಾಡ್ಬೇಕು ಅದು ಮಾಡೇ ಮಾಡ್ತೀನಿ. ಯಾಕಂದ್ರೆ ಒಳ್ಳೇದಾಯ್ತತೆ ಅನ್ನೋ ನಂಬಿಕೆ. ಅದನ್ನು ಮೀರಿಯೂ ಏನು ಅಪಾರ್ಥಗಳು ಅನರ್ಥಗಳಾದವು ಅಂದ್ರೆ ಸ್ವೀಕರಿಸ್ಬೇಕಷ್ಟೆ.
ಹ್ಮ್ ಹಾಗಾಗಿ ಮಗನ ಭವಿಷ್ಯವನ್ನು ನೋಡವ, ಇದ್ರ ಬಗ್ಗೆ ಕೊರಗುತ್ತಾ ಹೋಗಬೇಡ. ಮಗಳು ಚೆನ್ನಾಗೇ ಇರ್ತಾಳೆ. ಅವಳು ಹ್ಮ್ ಕೆಟ್ಟರು ಒಳ್ಳೆಯವಳಾದ್ರೂ ಅವಳು ತನ್ನ ಬದುಕನ್ನು ನಡೆಸುವಷ್ಟು ವಿದ್ಯೆನೂ ಇದೆ, ಶಕ್ತಿನೂ ಇದೆ. ಏನಾದ್ರೂ ತಾನು ದುಡಿದು ಬದುಕುವಷ್ಟು ಶಕ್ತಿ ಇದೆ. ಹೌದು ಸರ್. ಆಯ್ತು, ಓದ್ ಸರ್ ಮನಿ ಚೆನ್ನಾಗಿಡವ, ಆಯ್ತು, ತೊಂದರೆ ಇಲ್ಲ. ಒಂದು ಹೆಣ್ಮಗಳನ್ನ ಹೆಂಡತಿ ಕಳ್ಕೊಂಡಿರೋ ನೋವಲ್ಲಿ ಹೆಣ್ಣಿನ ಬೆಲೆ ಏನು ಅಂತ ಅವನಿಗೆ ಗೊತ್ತಿರ್ಬೋದು, ಅವ್ನು ಚೆನ್ನಾಗಿ ಬದುಕಿಸ್ಕೊಳ್ಬೋದು. ಗೊತ್ತಿಲ್ಲ, ನೀ ಅದ್ರ ಬಗ್ಗೆ ನಿನ್ನ ಮನೆಯ ತಂಪೊತ್ತಿನಲ್ಲಿ ಇದ್ರ ಬಗ್ಗೆ ಚರ್ಚೆನೆ ಮಾಡಬಾರ್ದು. ಸರಿ ಸರ್, ನನ್ನ ಮಗಂದು ಫ್ಯೂಚರ್ ಹೇಗೆ ಸರ್? ನನ್ ಮಗ ನಿನ್ನ ಮಗನ ಮಾತು ಕೇಳ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಹ್ಮ್ ಆಯ್ತು, ನಿಮ್ಮ ಮಗ ಒಳ್ಳೆ ರೀತಿಯಲ್ಲಿ ಹ್ಮ್ ನಿಮ್ಮನ್ನ ಅಂದ್ರೆ ನೋಡಿ, ಇಂಥವೆಲ್ಲ ನಡೆದಾಗ ನಾನು ಒಬ್ಬ ಹುಡುಗನಾಗಿ ಹೇಳ್ತೀನವ, ಮನೆಯಲ್ಲಿ ಹ್ಮ್ ಯಾರೋ ಅಕ್ಕ ತಂಗಿದ್ದೀರ್ತಿ ಇಂಥದ್ದು ನಡೆದಾಗ ನಿಜಕ್ಕೂ ಆ ಮನೆ ಮಗನಿಗಾಗೋ ನೋವಿದೆಯಲ್ಲ, ಅದು ಬೇರೆದೇ ಕತೆ. ಹೌದು ಸೊ ಸರ್, ನಿಮಗೆ ನನಗೂ ಅವನ ಮಗಳು ಬಗ್ಗೆ ಅನ್ನೋ ಸಂಕಟವಾದ್ರೆ ಇವನದ್ದು ಸಾಮಾಜಿಕವಾಗಿ ಅವನ ಬದುಕು ಕಟ್ಕೊಳ್ಳೋಕೆ ಎಷ್ಟು ನರಳಾಟ ಗೊತ್ತೇನು? ಹೌದು ಹೌದು ಸರ್, ನಂಗೆ ಅದಕ್ಕೆ ನಾನು ಅವನ ಬಗ್ಗೆ ಹೆಂಗೆ ಸರ್ ಅಂತ ನಾನು ಏನಿಲ್ಲ, ಆತ ತುಂಬಾ ಸ್ಟ್ರಾಂಗ್ ಇದ್ದಾನೆ. ಆತ ಬದುಕನ್ನ ಬಹಳ ಸ್ಪೋರ್ಟಿವ್ ಆಗಿ ತಗೊಂಡು ಬದುಕೋಷ್ಟಿದೆ. ಏನಂದ್ರೆ ಮಗನನ್ನು ವಿಶ್ವಾಸಕ್ಕೆ ತಗೊಂಡು, ಆ ಮಗ ನೀನ್ ಹೆಂಗೆ ಹೇಳ್ತೀವಿ ಹಂಗಪ್ಪ, ನಾನು ಇಷ್ಟು ದಿನ ಅವಳು 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 ಅಂತ ಬದುಕ್ಬಿಟ್ಟೆ, ಆಯ್ತು, ಅದು ಮುಗೀತು, ಈಗ ನೀನ್ ಹೆಂಗೆ ಹೇಳ್ತೀವಿ ಹಂಗಿರ್ತೀವಿ ಕಣಪ್ಪ ಅಂತ ಮಗನಿಗೆ ಈ 2 ಮಾತು ಹೇಳ್ಬಿಟ್ಟು, ಅಯ್ಯೋ ನಮ್ಮ ತಾಯಿ ಪಾಪ ಇದೇನು ಕೂಲಿ ಆಳ್ತಾರ, ನೀನ್ ಹೆಂಗಿರ್ತೀಯೋ ನಾನು ಹಂಗಿರ್ತೀನಿ ಕಣಪ್ಪ ಅಂತಾಳೆ ನಮ್ಮ ತಾಯಿ ಅಂತ ಆತನಿಗೆ ಅನಿಸ್ಬಿಟ್ರೆ ಅವನೇನು ಪಾದದಲ್ಲಿರ್ತಾನೆ. ಇಲ್ಲ ಸರ್, ಅದನ್ನ ಅವನು ಬಿಟ್ಟು ಅದನ್ನ ವಿರುದ್ಧವಾಗಿ ನೀನೇನೋ ಮಾಡ್ತಾ ಹೋದ್ರೆ ಒಂದು ಹಂತ ಆದ್ಮೇಲೆ ಅವನಿಗೂ ರೋಸ ಬರುತ್ತೆ. ಇಲ್ಲ ಇಲ್ಲ ಸರ್, ನಮ್ಮ ಮಗ ಪಾಪ ಇವಾಗ ಅವನು ಓದ್ತಿದ್ದಾನೆ ಸರ್, MBA ಮಾಡ್ತಿದ್ದಾನೆ. ಆಯ್ತು, ಮಗನ ಆದ್ರೂ ಬದುಕು ಚೆನ್ನಾಗೇ ಇರುತ್ತೆ. ನನ್ನ ಆಟೋ ಪ್ರಕಾರ ತೆಗ್ ಮಗಳ ಬದುಕು ಚೆನ್ನಾಗೇ ಇರುತ್ತೆ. ನೀವು ವರಿ ಮಾಡುವಂಥದ್ದು ಏನು ನನಗೆ ಕಾಣ್ತಾ ಇಲ್ಲ. ಸರಿ ಹಾಗಾಗಿ ಸರ್. ಆ ಮಗಳು ಚೆನ್ನಾಗೇ ಇರ್ಲಿ, ಅದು ಬಿಡು, ಅದು ಮುಗಿದ ಕತೆ. ಅದು ಏನೋ ಅದ್ರ ಪಾಡಿಗೆ ಅದು ಒಣಪಾಡಿ ಏನೋ ಮಾಡ್ಕೊಳ್ಳಿ, ಚೆನ್ನಾಗಿರ್ಲಿ ಅವರಿಬ್ರು. ಆದ್ರೆ ನಿಮ್ಮ ಮಗ, ನಿಮ್ಮ ಯಜಮಾನ್ರು, ನಿಮ್ಮ ಬದುಕು ಏನಿದೆಯಲ್ಲವ, ಯಾರ ಬಾಯಿಗೆ ಸಿಕ್ಕಿದ್ದೀವಿ ಅಂತ ನೀವು ಅಂದ್ಕೊಳ್ಳೇಬೇಡಿ. ಭಗವಂತನ ಅನುಗ್ರಹ ಇರೋದ್ರಿಂದಲೇ ನಿನ್ನ ಮಗಳು ಎಲ್ಲೋ ಒಂದ್ ಕಡೆ ಜೀವಂತವಾಗಿ ಬದುಕ್ತಾವಳೆ. ಸರಿ ಸರ್. ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಶವವಾಗಿ ಸಿಗ್ತಾ ಇದ್ದಾರೆ. ಹಾಗಾಗಿ ಆಯ್ತು, ಕೈಮೀರಿ ಓದದ್ದು ಒಂದಂದ್ರೆ, ನಾನು ಮನೆಯಲ್ಲಿ ಜ್ವರ ಬಂದು ಮಲಗಿರೋ ಗಂಡನನ್ನೋ ಮಗನನ್ನೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಡಾಕ್ಟ್ರಿ ತೋರಿಸಿ ಎಲ್ಲ ಔಷಧಿ ಚಿಕಿತ್ಸೆ ಕೊಡಿಸ್ಬೋದು. ಆದ್ರೆ ಸತ್ತು ಹೋಗಿರೋ ನಾನು ಏನು ಮಾಡ್ಬೋದು? ಅಳ್ಬೋದು, ಮರಿಬೋದು. ಹಂಗೆ ಇನ್ನೂ ನಿನ್ನ ಮಗಳು ಮನೇಲಿದ್ದು ಲವ್ಯಲ್ಲಿ ಬಿದ್ದಿದ್ದಾಳೆ ಅಂತ ಏನೋ ಗೊತ್ತಾಗಿ ಇಂಥದ್ದೇನೋ ಆದಾಗ ನಾನು ಅವಳಿಗೆ ಬುದ್ಧಿ ಹೇಳ್ಬೋದು. ಮಂಗಳಸೂತ್ರ ಬಿದ್ದು ಹೋದ್ಮೇಲೆ ನಾನು ಇನ್ನೇನು ಹೇಳ್ಬೋದು? ಅದು ಸತ್ತೋಗಿರೋ ಶವಕ್ಕೆ ಎದ್ದೇಳು ಅಂತ. ಹೌದು ಸರ್, ನೀವು ಲಾಸ್ಟ್ ಟೈಮ್ ನಾನ್ ಸ್ಟೋರಿ ಕೇಳ್ದೆ, ಅವ್ರ ಮಗಳು ಏನೂ ಕೇಳಿಸ್ಕೊಂತಿಲ್ಲ, ಅವ್ರ ಅಪ್ಪ ಅಮ್ಮ ತುಂಬಾ ಅಳ್ತಾ ಇದ್ರು, ಆಟೋ ಓಡಿಸ್ತಾ ಇದ್ರು. 16 ವಯಸ್ಸಿಗೆ ಏನಾಯ್ತು ಕತೆ? ಹೌದು ಸರ್, ಏನು ಹೌದು ಸರ್. ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ತೊಂದ್ರೆ ಇಲ್ಲ. ನೋಡಿ, ಅವತ್ ಅವ್ರ ಮಗ ಪಾಪ ಬುದ್ಧಿಮಾಂದ್ಯ. ಹೌದು ಸರ್, ಹ್ಯಾಂಡಿಕ್ಯಾಪ್. ಹೌದು ಸರ್. ಅದು ಯಾವ ಮಟ್ಟಿಗೆ ಹೋಗಿತ್ತು ಅಂದ್ರೆ, ಆ ಮಗನಿಗೆ ಅಥವಾ ಅವನಿಗೆ ಮಾತ್ರ ನೀವು ಔಷಧಿ ಕೊಡಿಸ್ತೀರಾ, ಅದು ಕೊಡಿಸ್ತೀರಾ, ಅವನಿಗೋಸ್ಕರ ಖರ್ಚು ಮಾಡಿಸ್ತೀರಾ ಅಂತ ಮಗಳಿಗೆ ಹೇಳ್ತಾಳೆ ಅಂದ್ರೆ ಅವ್ರಿಗೆ ಎಷ್ಟು ನೋವಾಗಿರ್ಬೇಕು. ಹೌದು ಸರ್, ಹೌದು. ಅದು ನಾನು ಫುಲ್ ಎಲ್ಲಾ ಸ್ಟೋರಿನೂ ಕೇಳಿಸ್ಕೊಂತಿರ್ತೀನಿ ಸರ್. ನನ್ ಟೈಮ್ ಇರಲ್ಲ, ಶಿಫ್ಟ್ ಹೋಗ್ಬಿಟ್ರೆ ರಾತ್ರಿ ನೈಟ್ ಅಲ್ಲಿ ಬಂದು ಕೇಳಿಸ್ಕೊಂತೀನಿ ಇಯರ್ಫೋನ್ ಹಾಕೊಂಡು. ಸರ್, ನಿಮ್ ಮಮ್ಮಿ ಹೆಂಗಿದ್ದಾರೆ ಸರ್? ಓ, ಅಮ್ಮ ಚೆನ್ನಾಗಿದ್ದಾರೆ, ಥ್ಯಾಂಕ್ ಯು ಅಬ್ಬ. ಇಲ್ಲ ಸರ್, ನಂದೆಲ್ಲ ನಿಮ್ದೆಲ್ಲ ನೋಡ್ತೀನಿ ಸರ್. ನಾನು ಫಸ್ಟ್ ನಿಮ್ ಕಾಲ್ ಸಿಕ್ಕಿದ ತಕ್ಷಣ ನನ್ಗೆ ಬೇರೆ ಏನು ಮಾತಾಡಕ್ ಅನ್ಸ್ಲೇ ಇಲ್ಲ ಸರ್. ಫಸ್ಟ್ ನಂದೇ ಹೇಳ್ಬೇಕು ಅನ್ಸ, ಬಟ್ ನಿಮ್ ಸ್ಟೋರಿ ಎಲ್ಲ ಚೆನ್ನಾಗಿದೆ ಸರ್. ನಾನು ನಿನ್ನೆ ಒಂದ್ ಹುಡುಗಿಗೆ ಲಿಂಕ್ ಅದ್ ಕಳ್ಸಿದೀನಿ ಸರ್, ಈ ಸ್ಟೋರಿ ನೋಡು, ನೀನು ಕಾಲ್ ಮಾಡು, ನಿಮ್ ಮಗಳಿಗೆ ಏನಾರು ಒಳ್ಳೇದಾಗತ್ತೆ, ಅವ್ರ ಹತ್ರ ಮಾತಾಡು ಅಂತ. ಅವಳು ಮನೆಯಿಂದ ನೋಡ್ತಿದ್ದಾಳೆ ಸರ್. ನಿಮ್ದೆಲ್ಲ ಸ್ಟೋರಿ ನೋಡಿ 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 ನನ್ಗೂ ಫುಲ್ಲು ಎಷ್ಟು ನಿಜವಾಗ ಸರ್ ತುಂಬಾನೇ ಭಯ ಇದೆ ಸರ್ ನನಗೆ. ನಾನು ಹೊರಗಡೆನೂ ಹೋಗಲ್ಲ, ಅದು ಇದನ್ನೆಲ್ಲ ನೋಡಿ ಏನೋ ಒಂಥರ ಧೈರ್ಯ, ಎನರ್ಜಿ ಬರುತ್ತೆ ನಂಗೆ. ಇವರೆಲ್ಲ ಹಿಂಗ್ ಮಾಡ್ತಾರೆ, ನಾನೊಬ್ಳು ಓಡೋದಕ್ಕೆ ಯಾಕೆ ಭಯ ಅಂತ ನಂಗೆ ಅನ್ಸುತ್ತೆ ಸರ್. ಹೌದವ, ನಾವೆಲ್ಲರೂ ಭಗವಂತನ ಮಕ್ಕಳು. ಇದನ್ನ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡು. ರಾತ್ರಿ ಮಲಗಿದ ಜಾಗದಲ್ಲಿ ಯಾರದೋ ಪ್ರಾಣ ಹಾರಿ ಹೋಯ್ತು ಅಂದಾಗ, ಆ ದಿನ ಮಲಗೋಕ್ಕಿಂತ ಮುಂಚೆ ಯಾರ್ಯಾರನ್ನ ಮಾತಾಡಿಸಿದ್ವಿ, ಪ್ರೀತಿಯಿಂದ ಮಾತಾಡಿಸಿದ್ವಿ, ಮಲಗೋಕ್ ಮುಂಚೆ ಒಂದ್ ಮನೆಯವ್ರ ಹತ್ರ ಎಲ್ಲ ಒಳ್ಳೆ ಮಾತಾಡಿ ಮಲಗಬೇಕು ಅಂತ ದೊಡ್ಡವರು ನಮಗೆ ಹೇಳೋರು. ಹಿಂದೆ ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳೋರು, ರಾತ್ರಿ ಮಲಗಿ ಬೆಳಿಗ್ಗೆ ಇದ್ದೇಳ್ತಿ ಅನ್ನೋ ಖಾತ್ರಿ ಇಲ್ವಂತೆ. ಹಾಗಾಗಿ ಯಾರನ್ನ ಬೈದು ಒಡದಾಡಿ ಕೂಗಾಡಿ ಕಿರ್ಚಾಡಿ ಮಲಗಬೇಡ. ಯಾಕೆ? ನಿನ್ನ ಕಡೆ ಮಾತುಗಳು ಇಷ್ಟು ಕೆಟ್ಟದಾಗಿದ್ರೆ ಮುಂದಿನ ಜನ್ಮವೂ ಕೆಟ್ಟದಾಗಿರುತ್ತೆ ಅಂತ ಹೇಳೋರು ಅವರು.
ಹ್ಮ್ ಹ್ಮ್ ಹಾಗಾಗಿ ನೀನೊಂದು ದೀರ್ಘ ಒಂದೊಂದು ದೂರ ಎಲ್ಲೋ ಪ್ರಯಾಣ ಮಾಡ್ಲಿಕ್ಕೆ ಹೊರಟಾಗ ಅಥವಾ ಒಂದು ನಿದ್ದೆಗೆ ಜಾರೋಕ್ಕಿಂತ ಮುಂಚೆ ಒಂದೆರಡು ಒಳ್ಳೆ ಮಾತಾಡ್ಬಿಟ್ಟು ಹೊರಡು, ಅಥವಾ ಒಳ್ಳೇದು ಮಾತಾಡು ಮಲಗು ಅಂತ ಹೇಳ್ತಾರೆ. ಯಾಕೆ? ಒಂದು ಸಾವು ಬಂದು ನಿಮ್ಮನ್ನು ಅಪ್ಪಿಕೊಳ್ಳೋಕ್ಕಿಂತ ಮುಂಚಿನ ಕ್ಷಣ ನೀವು ಹೆಂಗ್ ವರ್ತಿಸಿದ್ರಿ ಅನ್ನೋದು ಮುಖ್ಯವಾಗುತ್ತಂತೆ. ಹಾಗಾಗಿ ನಾನು ಹೇಳ್ತೀನವ್ವ, ಇಲ್ಲಿ ನಾನು ರಾತ್ರಿ ಮಲಗುವ ಮುನ್ನ ಒಳ್ಳೇದು ಕೇಳಿ, ಒಳ್ಳೇದು ಮಾತಾಡಿ, ಒಳ್ಳೆ ಧ್ಯಾನಸ್ಥ ಸ್ಥಿತಿಲಿ ಕೂತ್ಕೊಂಡು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಿ, ಆ ದಿನ ಯಾರ್ಯಾರಿಗೆ ನೀವೇನಾದರೂ ನೋವು ಕೊಟ್ಟಿದ್ರೆ ಮನಸ್ಸಲ್ಲಿ ಅವ್ರಿಗೊಂದು ಸಾರಿ ಕೇಳಿ, ಯಾರೋ ನಿಮಗೆ ಉಪಕಾರ ಮಾಡಿದರೆ ಮನಸ್ಸಲ್ಲಿ ಅವ್ರಿಗೊಂದು ಧನ್ಯವಾದ ಹೇಳಿ, ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಮಲಗಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅಂದರೆ ಪ್ರಜ್ಞೆ ಇದ್ದ ಸಮಯದಲ್ಲಿ ಅಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಮಲ್ಕೊಳ್ಳಿ. ಪ್ರಜ್ಞೆ ಅಂದರೆ ನಿದ್ದೆ ಅಂದರೆ ಒಂದು ಚಿಕ್ಕ ಸಾವು ಅನ್ನೋ ಅರ್ಥವೇ. ಸಾವು ಒಂದು ದೊಡ್ಡ ನಿದ್ದೆ ಒಂದು ಚಿಕ್ಕ ಸಾವು. ಹಾಗಾಗಿ ತಾಯಿ, ಈ ಗೊತ್ತಿಲ್ಲ ರಾತ್ರಿ ನಮ್ಮ ಬದುಕು ಮುಕ್ತಾಯ ಆಗೋದು. ಅದಕ್ಕಿಂತ ಮುಂಚೆ ನಾನು ಕೂಗಾಡಿ ಕಿರ್ಚಾಡ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅದು ಇದು ಏನು ಬೇಡವ. ನೀನು ತುಂಬಾ ಸ್ಪಷ್ಟವಾಗಿ ಬದುಕನ್ನ ಅರ್ಥ ಮಾಡ್ಕೊಳ್ಳಿ. ಈ ಕಾರ್ಯಕ್ರಮ ಕೇಳ್ತಾ ಇವತ್ತಂತೂ ನೋಡಿ ಹೃದಯಘಾತಗಳು ಹೆಚ್ಚಾಗಿದ್ದಾವೆ. ಯಾರ್ಯಾರೆಲ್ಲೋ ಏನೋ ಒಂದು ಗೊತ್ತಾಗ್ತಿಲ್ಲ. ಹೌದು ಸರ್. ಹಾಗಾಗಿ ಇವತ್ತು ಅವ್ರ ಮನೆ ಹಿಂಗೆ ಇವ್ರ ಮನೆ ಹಿಂಗೆ ಜನ ಅದನ್ನು ಬಿಟ್ಬಿಟ್ಟಿದ್ದಾರೆ. ಎಲ್ಲ ವಾಕ್ ಮಾಡ್ತಾರೆ, ಎಲ್ಲ ವ್ಯಾಯಾಮ ಮಾಡ್ತಿದ್ದಾರೆ, ಎಲ್ಲ ಆರೋಗ್ಯದ ಬಗ್ಗೆ ಗಮನ ಕೊಡ್ತಿದ್ದಾರೆ. ಯಾಕಂದ್ರೆ ಈಗ ಅರ್ಥವಾಗಿದೆ ಮನುಷ್ಯನ ಬದುಕು, ಇವನ್ ಬದುಕೆ ಹಿಂಗಿಷ್ಟು ಅನಿಶ್ಚಿತೆ ಇರ್ಬೇಕಾದ್ರೆ ನಾನು ಯಾರ ಬಗ್ಗೆ ಕೂಗಾಡಿ ಕಿರ್ಚಾಡಿ ಏನು ಪ್ರಯೋಜನ ಅಂತ. ಹಾಗಾಗಿ ಒಳ್ಳೇದು, ಮಗನ ಬದುಕನ್ನ ಚೆನ್ನಾಗಿ ಕಟ್ಟೋ. ಮಗಳು ಅಲ್ಲಿ ಚೆನ್ನಾಗೇ ಇರ್ತಾಳವ, ಅದು ನಿನ್ ಕಣ್ಣಿಗೂ ಕಾಣುತ್ತೆ. ಬಟ್ ನಿನ್ನ ಮಗನ ಕಣ್ಣು ತಪ್ಪಿಸಿ ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಬೇಡ. ಸರಿ ಸರ್. ಈ ಕಾರ್ಯಕ್ರಮ ಕೇಳಿ ಒಂಚೂರು ನೆಮ್ಮದಿ ಸಿಕ್ತು ಅಂದಲ್ಲ, ನನಗೆ ಅದು ಬಹಳ ಖುಷಿನವ. ಇಲ್ಲ ಸರ್, ನಾನು ಅಂತೂ ನನ್ಗೆ ಎಷ್ಟು ನೋಡಿದೀನಿ ಗೊತ್ತಾ ಸರ್. ನಮ್ಮ ಯಜಮಾನ್ ಏನ್ ಕೇಳಿಸ್ಕೊತೀನಿ, ನಿನ್ ಯಾವಾಗ ಏನ್ ಕೇಳಿಸ್ಕೊಂತೆ ಅಂತಿರ್ತಾರೆ ಸರ್. ಆದ್ರೂ ನನ್ಗೆ ಇಂಟ್ರೆಸ್ಟ್ ಸರ್, ನಾನು ಕೇಳಿಸ್ಕೊಂಡೇ ಮಲ್ಗೋದು ಸರ್. ನೈಟ್ ಬೆಳಗ್ಗೆ ನನ್ ಡ್ಯೂಟಿಗೆ ಹೋಗು, ಇಯರ್ಫೋನ್ ಹಾಕೊಂಡು ಅರ್ಧ ಸ್ಟೋರಿ ಕೇಳಿ ಅಲ್ಲೇ ಕಟ್ ಮಾಡಿರ್ತೀನಿ. ಮತ್ತೆ ನನ್ನ ಡ್ಯೂಟಿ ಎಲ್ಲ ಮುಗ್ಕೊಂಡ್ ಬರುವಾಗ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಕೇಳ್ಕೊಂಡ್ ಬರ್ತೀನಿ ಸರ್. ತಾಯಿ, ನನಗೆ ಪಾಪ ಎಲ್ಲೋ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು, ಆಟೋ ಡ್ರೈವರ್ಗಳು, ಎಲ್ಲೋ ಈರುಳ್ಳಿ ಮಾರೋರು, ಎಲ್ಲೋ ತರಕಾರಿ ಮಾರೋರು, ಅವ್ರೊಂದು FM ತರ ಹಾಕಿ ಬಿಟ್ಟಿರ್ತಾರೆ. ನಾನು ಎಲ್ಲೋ ಹೋಗ್ಬೇಕಾದ್ರೆ ನನಗೆ ಕೇಳಿಸ್ದಾಗ ನನಗೊಂದು ಬಹಳ ತೃಪ್ತಿ ಅನ್ಸುತ್ತೆ. ಅವ್ರ ಯಾರ್ದೋ ಕತೆ ಅವ್ರಿಗೆ ಖುಷಿ ಅನ್ನೋದಕ್ಕಿಂತ ಅಯ್ಯೋ ಹಿಂಗೆಲ್ಲ ಇದೆ, ನಾನು ಯಾಕೆ ಕೊರಗಬೇಕು ಅಂತ ಅವ್ರಿಗೆ ಅನ್ಸಿರುತ್ತೆ ಸರ್. ಅದ್ರ ಧೈರ್ಯನೂ ಬರ್ತಿರುತ್ತೆ ಸರ್. ಹಂಗೆ ನಮ್ಗೇನೋ ಎನರ್ಜಿ ಕೊಡ್ತಾ ಇರುತ್ತೆ ಸರ್ ಅದು ನಿಮ್ ಮಾತುಗಳೆಲ್ಲ. ನಾನು ನಿಜವಾಗ ಸರ್ ಅವಾಗ್ಗಿಂತ ಇವಾಗ ತುಂಬಾನೇ ಬೆಟರ್ ಆಗ್ಬಿಟ್ಟಿದೀನಿ ಸರ್. ಗ್ರೇಟ್. ಫಸ್ಟ್ ಅವಾಗೆಲ್ಲ ಯೋಚನೆ ಜಾಸ್ತಿ ಎಲ್ಲೇನೋ ಮಾಡ್ತಿದ್ದೆ. ಇವಾಗ ಅಷ್ಟಿಲ್ಲ ಸರ್. ನಿಮ್ ಸ್ಟೋರಿ ಕೇಳಿ 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 ಏನೋ ನನ್ ಮೈಂಡ್ ಅಲ್ಲೋ ನನ್ ಮನ್ಸಲ್ಲ ಏನೋ ಒಂಥರ ಎನರ್ಜಿ ಸರ್. ಮರ್ತಂಗ ಆಯ್ತು ಈ ತರ ಜರುಗ್ತಾ ಇದೆ ಸರ್ ದಿನ. ಸತ್ಯ. ಇಂಥವೆಲ್ಲ ಕೇಳಿದಾಗ ನಿಜವಾಗಿಯೂ ನಾನು ನಂದು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ, ನಂದು, ನನ್ ಬಂಧು, ಈ ನಂದು ಅಂದ್ರೆ ಆ ಕಣ್ಣ ಮುಂದೆ ನಡೆಯುವ ಎಲ್ಲ ಸೋಲು, ಎಲ್ಲ ನಂಬಿಕೆ ದ್ರೋಹಗಳು ಮೊದಲಿನಂತೆಯೇ ನಡೀತವೆ. ಆಧ್ಯಾತ್ಮಿಕವಾಗಿ ಅಥವಾ ಗುರುಗಳ ಆಶೀರ್ವಾದ ಸಿಕ್ಕರೂ ಮೋಸಗಳು ನಡೀತವೆ. ಆದ್ರೆ ಅದಕ್ಕೆ ಕೊರಗೋದನ್ನ ನಾವು ಕಡಿಮೆ ಮಾಡ್ಕೊಂಡಿರ್ತೀವಿ, ಯಾಕಂದ್ರೆ ತಿಳುವಳಿಕೆ ಹೆಚ್ಚಾಗಿರುತ್ತೆ. ಅಂದ್ರೆ ಈ ಒಂದೇ ಸರಿ ನಂಗೆ ಹೊಟ್ಟೆ ಸಿತಪ್ಪ, ಎಲ್ಲಿ ಮನೇಲಿ ಏನೈತೆ ಅಂತ ತಗೊಂಡು ಊಟ ಮಾಡ್ಬಿಡೋದು, ಇದು ಮೊದಲಿದ್ದ ವ್ಯಕ್ತಿತ್ವ. ಆದ್ರೆ ಈಗಲೂ ಹೊಟ್ಟೆ ಹಸಿಯುತ್ತೆ. ಆದ್ರೆ ಹಾಗೆ ಹೊಟ್ಟೆ ಹಸಿತು ಅಂತ ಊಟ ಮಾಡುವ ಮುನ್ನ ಮನೇಲಿ ಯಾರ್ಯಾರು ಊಟ ಮಾಡಿದ್ದಾರೆ, ಇನ್ನೂ ಯಾರು ಊಟ ಮಾಡಿಲ್ಲ, ಇರೋ ಅಡಿಗೆಗೂ ಮತ್ತೆ ಇನ್ನೂ ಯಾರು ಊಟ ಮಾಡಬೇಕು ಅನ್ನೋರ ಸಂಖ್ಯೆಗೂ ಯೋಚನೆ ಮಾಡಿ ನಾನು ಅಡಿಗೆ ಇಟ್ಕೊಂಡು ಊಟ ಮಾಡ್ತೀನಿ. ಅಂದ್ರೆ ಹಸಿವು ಅಂದ ತಕ್ಷಣ ಯಾರ್ಯಾರು ಊಟ ಮಾಡ್ಯಾರೆ ಇರೋದ್ನೆಲ್ಲ ನಾನೇ ಬಡಿಸ್ಕೊಂಡು ತಿಂದ್ಬಿಟ್ರೆ ಇನ್ನೊಬ್ರಿಗೆ ಎಲ್ಲಿ ಊಟ, ಅಯ್ಯೋ ನಾನು ಹಂಗ ಮಾಡಬಾರ್ದಲ್ವಾ. ಅಂದ್ರೆ ಹಸಿವು ಆದ ತಕ್ಷಣ ಮನುಷ್ಯ ಇನ್ನೊಬ್ರು ಊಟ ಮಾಡ್ಯಾರೋ ಇಲ್ವಂತ ನೋಡದೆ ಇರೋದ್ನೆಲ್ಲ ತಾನೇ ತಿನ್ನೋದು, ಇದೆಲ್ಲ ಇದು ಅಜ್ಞಾನ. ಆದ್ರೆ ಜ್ಞಾನದ ಸಂಪರ್ಕಕ್ಕೆ ಬಂದಾದ್ಮೇಲೆ ಏನ್ ಮಾಡ್ತೀರಿ, ಅವಾಗ್ಲೂ ಹಸಿವಾಗುತ್ತೆ. ಆದ್ರೆ ಯಾರು ಊಟ ಮಾಡ್ಯಾರೆ, ಇನ್ನು ಯಾರು ಊಟ ಮಾಡಿಲ್ಲ, ಇರೋದ್ರಲ್ಲಿ ಎಷ್ಟು ಹಂಚ್ಕೊಂಡು ತಿನ್ಬೇಕು ಅನ್ನೋ ಬುದ್ಧಿ ಬರುತ್ತೆ. ಇದು ಜ್ಞಾನಕ್ಕಿರೋ ಶಕ್ತಿ. ಹಾಗೆ ಈ ಕಾರ್ಯಕ್ರಮ ಅಥವಾ ಈ ಪ್ರವಚನ ಅಥವಾ ಒಳ್ಳೆಯ ವಿಚಾರಗಳನ್ನು ಕೇಳೋರ್ ಮನೆಯಲ್ಲೂ ಕಷ್ಟಗಳು ಬರ್ತವೆ. ಆದ್ರೆ ಅದನ್ನ ನಿಭಾಯಿಸುವ ಶಕ್ತಿ ಬಂದಿರುತ್ತೆ ಇದರಿಂದ. ಹೌದು ಸರ್, ಖಂಡಿತ. ಅದನ್ನೇ ಸರ್ ನಾನು ಹೇಳಿದ್ದು. ಏನೋ ಒಂದ್ ಎನರ್ಜಿ ಬರುತ್ತೆ ಸರ್. ನಿಮ್ ಸ್ಟೋರಿ ಕೇಳ್ತಾ ಇದ್ರೆ ನಂಗೇನೋ ಒಂದ್ ಎನರ್ಜಿ ಬರುತ್ತೆ ಸರ್.
ದೇವ್ರ ದಯೆ, ನಿನ್ನ ಮನೆಗೆ ಒಳ್ಳೇದಾಗ್ಲಿ, ನಿನ್ನ ಮಗನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ನೀವೆಷ್ಟು ಮಗಳಿಗೆ ಎಷ್ಟು ಪ್ರೀತಿ ಕೊಡ್ತಿದ್ದೀರೋ ಈಗ ಮಗನಿಗೆ ಅಷ್ಟೇ ಪ್ರೀತಿ, ಸರ್ ಅವಂಗೂ ಪ್ರೀತಿ ಮಾಡ್ತಿದ್ದೆ ಸರ್. ಅಂದ್ರೆ ಇವಾಗ ಹೌದು. ಬಟ್ ಈ ತರ ಥಿಂಕ್ ಮಾಡ್ತಿದ್ದೆ ಸರ್. ಯಾವ್ದು ಹೊಸ್ಲು ದಾಟು ಹೋಗಿದೆಯೋ ಅದ್ರ ಬಗ್ಗೆ ಯೋಚನೆ ಬೇಡ, ಯಾವ್ದು ಹೊಸ್ಲೊಳಗಡೆ ಇದೆಯೋ ಅದ್ರ ಬಗ್ಗೆ ಚಿಂತನೆ ಮಾಡಿ, ಸರಿ ಹೆಚ್ಚು ಪ್ರೀತಿ ಕೊಡಿ, ಆಯ್ತಾ? ಎಲ್ಲ ಒಳ್ಳೇದಾಗ್ಲಿ, ನಿನ್ನ ಮನೆಗೆ ಒಳ್ಳೇದಾಗ್ಲಿ. ಯಾವ ಸರ್ ಒಂದ್ ನಿಮಿಷ ಸರ್. ಇವನ್ ನನ್ ಮಗ ಹೇಗೆ ಗೊತ್ತು ಸರ್, ಅವನು ಈಗ MBA ಮಾಡ್ತಿದ್ದಾನಲ್ಲ ಸರ್. ಆದ್ರೂ ನನ್ ಸಪೋರ್ಟ್ ನಿಂತ್ಕೊಂತಾನೆ ಸರ್. ನಮ್ಮ ಯಜಮಾನ್ರು ಕೆಲ್ಸ ಇಲ್ಲ ಸರ್, ಅವನು ನನ್ ಜೊತೆ ನಿಂತ್ಕೊಂತಾನೆ. ಅವನು ಆಟೋ ಓಡಿಸ್ತಾನೆ, ನನ್ಗೂ ದುಡ್ಡು ಕೊಡ್ತಾನೆ. ನಮ್ಮ ಮನೆ ಜೀವನ ನಾ ಇಬ್ರು ನಡೆಸ್ತಾ ಇದೀವಿ ಸರ್. ಸಂಜೆ ಕಾಲೇಜಿಂದ ಬಂದ್ಬಿಟ್ಟು ಮತ್ತೆ ಆಟೋ ಹೋಗ್ತಾನೆ. ಆದ್ರೆ ಎಕ್ಸಾಮ್ ಎಲ್ಲ ಇರುವಾಗೆಲ್ಲ ಆಟೋ ಮುಟ್ಟಲ್ಲ, ಈಗ ಮೊಬೈಲ್ ಮುಟ್ಟಲ್ಲ, ಏನು ಮುಟ್ಟಲ್ಲ ಸರ್. 3 ಗಂಟೆಗೆ ಎದ್ದು ಓದುತ್ತಾನೆ ಸರ್ ಅವನು. ನೋಡಿ ಎಂತ ಮಗನ್ನ ಎತ್ತಿದೀರಾ. ಎಲ್ಲ ಮಾಡ್ತಾನೆ ಸರ್. ಎಲ್ಲ ಶ್ರಮವು ಫಲ ಕೊಡೋ ದಿನ ಅತಿ ಶೀಘ್ರದಲ್ಲೇ ಬರುತ್ತವ, ಆಯ್ತಾ? ಮಗನ ಕುರಿತಾಗಿ ಇನ್ನೇನು ಅನರ್ಥಗಳು ನಡೆಯಲ್ಲ, ಆತ ಎಲ್ಲ ಕಷ್ಟ ನೋಡಿ ಬೆಳೆದಿರೋದು. ಹೌದು ಸರ್. ಇಲ್ಲ ಸರ್, ನಾನಂತೂ ತುಂಬಾನೇ ಸರ್ ತುಂಬಾ ಕಷ್ಟ ಅನ್ಭವಿಸ್ಬಿಟ್ಟಿದ್ದೀನಿ ಸರ್. ಆಯ್ತು, ಎಲ್ಲ ಒಳ್ಳೆ ದಿನ ನೋಡವ. ಒಳ್ಳೆ ದಿನ ಕೆಟ್ಟ ದಿನ ಅಂತ ಇಲ್ಲ, ದಿನಗಳು ಅಷ್ಟೇ. ದಿನ ಪ್ರತಿದಿನದಂತೆ ಎಲ್ಲವೂ ಒಂದು ದಿನ. ಆದ್ರೆ ಅದನ್ನು ಒಳ್ಳೇದಾಗಿಸ್ಕೊಡೋದು ಕೆಟ್ಟದಾಗಿಸ್ಕೊಳ್ಳೋದು ಅದು ನಮ್ಮ ಕೈಲಿದೆ. ಮಗಳ ಇದೊಂದು ಯೋಚನೆ ಮಾಡ್ತಾ ಇಡೀ ಜೀವನವನ್ನೇ ಕೆಟ್ಟದಾಗಿಸ್ಕೊಳ್ಳೋದು ನಿಮ್ಮ ಕೈಲಿದೆ. ಪರವಾಗಿಲ್ಲ, ಎಂತೆಂತವೋ ನಡೆದೋಗಿದೆ, ಅದ್ರಲ್ಲಿ ನನ್ನ ಮಗ ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದಾನೆ. ಯಾವತ್ತಿದ್ರೂ ಅವಳು ಇನ್ನೊಂದು ಮನೆಗೆ ಹೋಗೋದೇ ಇತ್ತು, ಅದನ್ನ ಅವಳೇ ಆಯ್ಕೆ ಮಾಡ್ಕೊಂಡವಳೆ. ಹಾಗಾಗಿ ನಾಳೆ ದಿನ ಏನೋ ಒಂದಾದ್ರೆ ಅಯ್ಯೋ ನಾವೇ ನಮ್ಮ ಮಗಳ ಜೀವನ ಹಾಳು ಮಾಡ್ಬಿಟ್ವಲ್ಲ ಅನ್ನೋ ತಪ್ಪು ಪ್ರಾಯಶ್ಚಿತ ನಮಗಿರಲ್ಲ. ಅವಳದೇ ಆಯ್ಕೆ. ಅಬ್ಬಬ್ಬ ಅಂದ್ರೆ ನೋಡವ ಹಿಂಗ್ ಹೋಗವ ಅಂತ ಹೇಳ್ಬೋದಷ್ಟೇ. ನಾಳೆ ದಿನ ಇರುವ ಮಗನ ಬದುಕನ್ನು ಕಟ್ಟೋಣ. ಆಯ್ತು, ಅವಳು ಹೋಗಿದ್ದಾಳೆ, ಅವಳು ಚೆನ್ನಾಗಿರ್ಲಿ ಅಂದ್ಕೊಳ್ಬೇಕು. ಇದನ್ನ ಯಾವಾಗ ಗುರುವಿನ ಸಂಪರ್ಕದಲ್ಲಿದ್ದು ಈ ವಿಚಾರಗಳನ್ನೆಲ್ಲ ಕೇಳ್ತಾ ಹೋಗ್ತೀರಿ, ಇವೆಲ್ಲ ನಿಮಗೆ ತುಂಬಾ ಏನು ಬೆಣ್ಣೆಲ್ ಕೂದಲು ತೆಗ್ದಂಗೆ ಎಲ್ಲವೂ ಕೂಡ ಬಗೆಹರಿತವ. ಆದ್ರೆ ನೀವು ಯಾವಾಗ ಇವೆಲ್ಲದರ ಧರ್ಮದ ಜ್ಞಾನದ ಈ ವಿಚಾರಗಳ ಸಂಪರ್ಕ ಬಿಟ್ಟು ಏನೇನೋ ಮಾಡಕ್ ಹೋಗ್ತೀರಾ, ಆಗ ಚಿಕ್ಕ ಗರಿಗೆ ಕೂಡ ನಿಮಗೆ ದೊಡ್ಡ ಬೆಟ್ಟವಾಗಿ ಕಾಣುತ್ತೆ. ಅದು ಗುರುವಿನ ಅನುಗ್ರಹಕ್ಕಿರೋ ಶಕ್ತಿ. ಭಗವಂತನ ಅನುಗ್ರಹ ನಿಮಗಿದೆ, ನಿಮ್ಗೆ ಒಳ್ಳೇದಾಗ್ಲಿ. ಪಾಪ ದುಡಿತಿದ್ದೀರಿ, ಮಗ ದುಡಿತಾವ್ರೆ, ನಿನ್ನ ಮನೆಗೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ ತಾಯಿ. ಶುಭವಾಗ್ಲಿ, ಮಂಗಳವಾಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಸರಿ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೆ ನೀವು ಫೋನ್ ತೆಗ್ದಿದ ತಕ್ಷಣ ನಾನು 8 ತಿಂಗಳು ಕಷ್ಟ ಬಿದ್ದಿತ್ತು. ಇವತ್ತು ನಾನು ಎಷ್ಟೊಂದ್ ಸತಿ ಯೋಚನೆ ಮಾಡ್ತಿದ್ದೆ ಸರ್, ನನ್ಗೆ ಯಾವಾಗ ಸಿಗ್ಬೇಕು ಅವಾಗೇ ಸಿಗೋದು. ನನ್ಗೆ ಪರಿಹಾರ ಅನ್ನೋದು ಯಾವಾಗ ಗೊತ್ತಾಗುತ್ತೆ, ಸರ್ ಸಿಕ್ಕದ್ಮೇಲೆ ನಂಗೆ ಸಿಗೋದು. ಈ ತರ ಏನೇನೋ ಯೋಚನೆ ಮಾಡ್ತೀನಿ. ಇವತ್ತು ಸಿಗುತ್ತೋ ಇಲ್ವೋ ಅಂತ ಡೌಟ್ ಮೇಲೆ ಕಾಲ್ ಮಾಡಿದೆ ಸರ್. ನಾನು ಮಾಡ್ತಾನೆ ಅಂದ್ರೆ ನಾನೇನ್ ಅನ್ಕೊಂತಿದ್ದೆ ಗೊತ್ತಾ ಸರ್, ಫಸ್ಟ್ 8 ಗಂಟೆಯಿಂದ 8:10 ಒಳಗಡೆ ನೀವು ಸ್ಟಾರ್ಟ್ ಮಾಡ್ಬಿಡ್ತೀರಾ. ಅದೇ ಫುಲ್ಲು 11 ಎಷ್ಟು ಗಂಟೆವರೆಗೂ ನೀವು ಅವ್ರ ಒಬ್ರದ್ ಮಾತ್ರ ಎಪಿಸೋಡ್ ಮಾಡ್ಬಿಡ್ತೀರಾ ಅಂತ. ಆಮೇಲೆ ಹಿಂಗೆ ಸ್ಟೋರಿ ಕೇಳ್ತಾ ನೀವು ಅವ್ರದ್ದಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರದ್ದು ತಗೊಂತೀರಾ ಅಂತ ಗೊತ್ತಾಯ್ತು ಸರ್. ಹಾಗೆ ಸೆಂಟರ್ ಮಾಡ್ತಿದ್ದೆ ಸರ್. ನೀವು ಅದೊಂದ್ ಚೂರು ಹೇಳಿ ಸರ್. ಅದು ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಿರಲ್ಲ ಸರ್, ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಿರಲ್ಲ ಸರ್, ಇವಾಗ ಕರೆ ಮಾಡಿ ಇವಾಗ ನಾನ್ ಕರೆ ತಗೊಂತೀನಿ, ಮತ್ತೆ ಕೃಷ್ಣನ್ ಶ್ಲೋಕ ಎಲ್ಲ ಹೇಳ್ತಿರಲ್ಲ ಸರ್, ಅದು ಶ್ಲೋಕ ಎಲ್ಲ ಹೇಳ್ತಿರಲ್ಲ ಸರ್. ಹೌದು, ಅದಾದ್ಮೇಲೆ ಮತ್ತೆ ನೀವು ಇದನ್ನು ಹೇಳ್ತಿರಲ್ಲ ಸರ್, ಸೋಮವಾರ, ಗುರುವಾರ ಮತ್ತು ಶನಿವಾರ ಅಂತ ಹೇಳ್ತಿರಲ್ಲ ಸರ್. ಅವಾಗ ಹೇಳಿ ಸರ್, ಅವಾಗ ಒಂದ್ ಹೇಳಿ ಸರ್. ನಮ್ಮಂತವ್ರಿಗೆ ಗೊತ್ತು ಇರಲ್ಲ. ಒಬ್ರದ್ದು ಇವಾಗ ನಾನ್ ನಿಮಗ್ ಕಾಲ್ ಮಾಡಿದ್ರೆ ನಿಮ್ಗೆ ಇವಾಗ 8:30 ಮುಗ್ದೋಗುತ್ತಲ್ಲ ಸರ್, ಮತ್ತೆ 8:30 ಇನ್ನೊಬ್ರದ್ದು ಕಾಲ್ ನೀವು ತಗೊಂತೀರಲ್ಲ ಸರ್, ಅದನ್ನ ಒಂಚೂರು ಹೇಳಿ ಸರ್. ನಮ್ಗೆ ಗೊತ್ತಿರೋ ಒಂದೇ ಕರೆ ಅಷ್ಟೇ ಅಲ್ಲ, ನೀವು ಪ್ರಯತ್ನ ಮಾಡ್ತೀರಿ. ಇದಾದ್ಮೇಲೂ ಇನ್ನೊಂದು ಕರೆ ನಾನು ಖಂಡಿತ ತಗೊಳ್ತೀನಿ. ಎಷ್ಟು ಕರೆ ತಗೊಂತೀನಿ ಅಂತ ಅದನ್ನ ಒಂಚೂರು ಹೇಳಿ. ಈಗ ನೋಡಿ 8:30 ಅಲ್ಲ 9:30 ಆಗೋಯ್ತು ನಿಮ್ದೆ. ನಾನು ಒಂದು ಕಂಡುಕೊಂಡಿದ್ದೀನವ್ವ, ಶುರು ಮಾತ್ರ ನನ್ನ ಕೈಲಿರುತ್ತೆ, ಆದ್ರೆ ಅದನ್ನ ಮುಕ್ತಾಯ ಮಾಡೋದು ನನ್ಗೆ ಅವ್ರಿಗೆ ತೃಪ್ತಿ ಇದೆ, ಅವ್ರಿಗೆ ಅದು ಖುಷಿ ಇದೆ, ಅಥವಾ ಅವ್ರಿಗೊಂದು ಕ್ಲಾರಿಟಿ ಸಿಕ್ತು ಅನ್ನೋವರೆಗೂ ನಾನು ಮಾತಾಡ್ತೀನಿ ಅಥವಾ ಅವ್ರ ಕಷ್ಟ ಕೇಳ್ತೀನಿ. ಹೌದು ಸರ್, ತುಂಬಾ ಪೇಷನ್ಸ್ ಇದೆ ಸರ್ ಅಂತ ಹೇಳಲ್ಲ ನಾನು. ಹೌದು ಸರ್, ಅದು ತುಂಬಾ ಪೇಷನ್ಸ್ ಇದೆ ಸರ್ ನಿಮ್ಗೆ. ಹೌದು ಸರ್, ಅಷ್ಟೊತ್ತೆಲ್ಲ ಒಂದು ಮಾತು ಆಡಲ್ಲ ಸರ್ ನೀವು. ಹೌದು, ಮತ್ತೆ ಗೊತ್ತಾಗಿಲ್ಲ ಅಂದ್ರೆ ಅದ್ರ ಬಗ್ಗೆ
ಹೂ ಮತ್ತೆ ರೆಕಾರ್ಡ್ ಮಾಡಿ ಕೇಳಿಸ್ಕೊಂತೀವ. ಹೂ ಹೌದೌದು. ಏನು ನಿಲ್ಸಿ ಇದು ಹಿಂಗೆ ಹೌದಾ? ಸರಿ ಮುಂದುವರಿ. ಯಾಕಂದ್ರೆ ನಾನು ಅಂತಿಮವಾಗಿ ಏನು ಹೇಳಬೇಕು ಅಂದ್ರೆ ನನಗೊಂದು ಕ್ಲಾರಿಟಿ ಇರ್ಬೇಕಲ್ಲ. ಅದೆಲ್ಲ ಈಗ ಅಷ್ಟು ಪೇಶನ್ಸ್ ನಿಜವಾಗೂ ಸರ್ ನಮ್ಗೆ ಯಾರಿಗೂ ಬರೋದೇ ಇಲ್ವೇನೋ ಸರ್ ಅದು. ಅಯ್ಯೋ, ನೀನ್ ಸಂಸಾರ ನಿಭಾಯಿಸೋಳವ್ವ ನಮಗಿಂತ ಇರುತ್ತೆ. ಬಟ್ ಈ ವಿಚಾರದಲ್ಲಿ ಸ್ವಲ್ಪ ನನಗೆ ಜಾಸ್ತಿ ಇರ್ಬೋದಷ್ಟೇ. ಬಟ್ ಹೌದು ಸಂಸಾರದ ಬಂಡಿ ಹೊರೋ ನೀವು ನಿಮ್ಮನ್ನ ನಾವೇನೂ ಅಲ್ಲ. ಯಾಕಂದ್ರೆ ಅಲ್ಲ ಸರ್, ಆದ್ರೂ ಇದು ನಮ್ದು ಸಂಸಾರ ಬಂಡಿ ಸರ್. ಆದ್ರೆ ನೀವು ಎಲ್ಲಾರ್ದು ತಗೋಬೇಕು ಅಂದಾಗ ಅಷ್ಟು ಪೇಶನ್ಸ್ ಇಂದ ಅಷ್ಟೊಂದು ಟೈಮ್ ತಗೊಂತಿರಲ್ಲ ಹೇಳಕ್ಕೆ. ಅಷ್ಟು ಪೇಶನ್ಸ್ ಬೇಕಲ್ವ ಸರ್? ಹೌದವ, ಅದೊಂದು ತಾಳ್ಮೆ. ಬಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ವ. ಎಷ್ಟು ಕೋಪ ಬಂದವನು ಹೊಡಿಬೇಕು ಅಂದಾಗ ಅಥವಾ ನಾನೇನೋ ಮಾತಾಡ್ಬಿಡ್ಬೇಕು ಅಂದಾಗ ಎಲ್ಲೆಲ್ಲೋ ಒಂದು ಗಳಿಗೆ ಬರ್ತಾವೆ, ಅಲ್ಲೆಲ್ಲ ತಾಳ್ಮೆಯಿಂದ ಇದ್ದವನೇ ಗೆದ್ದ. ಆತುರವಾಗಿ ಏನೇನು, ಯಾಕಂದ್ರೆ ಮಾತು ಮುತ್ತು ಆಗೋದು ಹೌದು, ಮೃತ್ಯು ಆಗೋದು ಹೌದು. ಈಗ ನೀವ್ ಹೇಳಿದ್ರಿ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡೆದೆ ಅಂತ, ಅದು ತಾಯಿಯಾಗ ನಿಮ್ಗೊಂದು ರೋಷ ಇತ್ತು, ನಿಮಗೊಂದು ಮೋಸದ ಭಾವನೆ ಇತ್ತು, ಅದಕ್ಕೆ ನೀವು ಮಾಡಿದ್ರಿ. ಬಟ್ ಅದನ್ನೇ ಮಿತಿಮೀರಿ ಜಾಸ್ತಿ ಆಗಿ ಅಲ್ಲಿರೋರೆಲ್ಲ ಅದನ್ನೇ ಮಾಡಿದ್ರೆ ಅಲ್ಲಿ ಬೇರೆ ಏನೋ ನಡೆದು ಬಿಡೋದು. ಅದು ಅವ್ರಿಗೆ ಗುರ್ತಾಗಿ ಇರ್ಲಿ ಅಂತ ನಾನು ಹೊರ್ತಿದ್ದೆ ಸರ್. ಫಸ್ಟ್ ಲಾಸ್ಟ್ ಅಲ್ಲ ಸರ್ ಅದು. ಅವಳು ನನ್ನ ಹತ್ರ ಮಾತಾಡೋದು ಅದಕ್ಕೆ ಅದೇ ಫಸ್ಟ್ ಆಗಿರ್ಬೇಕು, ಅದೇ ಲಾಸ್ಟ್ ಆಗಿರ್ಬೇಕು. ಈ ತರ ಒಳ್ಳೆ ಮಾತಾಡ್ತಾರೆ. ಇದು ತಪ್ಪು ನಾನ್ ಮಾಡೋಕೆ ನಮ್ಮಮ್ಮ ಫಸ್ಟ್ ಡೇಟ್ ನನ್ಗೆ ಹೊಡೆದು ಅಂತ ಅವಳಿಗೆ ಗೊತ್ತಾಗ್ಲಿ ಅಂತ ಕೊಡ್ತೇವೆ ಸರ್. ಆಯ್ತು, ಒಳ್ಳೇದೇ ಆಯ್ತು, ಏನ್ ತೊಂದ್ರೆ ಇಲ್ಲ. ನಾನು ಹೇಳಿದ್ನಲ್ಲ, ಗುರುಗಳದ್ದು ಉದಾಹರಣೆ ಕೊಟ್ಟನಲ್ಲ, ಮಕ್ಳು ಹೋಮ್ವರ್ಕ್ ಮಾಡಿಲ್ಲ ಅಂದಾಗ ನಾನು ಬಿಡ ಆಯ್ತು ಅಂದ್ರೆ ಅವ್ನ ನಾಳೆಯಿಂದ ಹೋಮ್ವರ್ಕ್ ಏನು ಚಡ್ಡಿನೂ ಹಾಕೊಂಡು ಬಂದ್ಬಿಡ್ತಾನೆ ಬೇಕಾರೆ. ಶಿಕ್ಷೆಗಳು ಕೆಲವೊಮ್ಮೆ ಅನಿವಾರ್ಯ, ಯಾಕಂದ್ರೆ ಅದು ಶಿಕ್ಷೆ ಅಲ್ಲ, ಅದು ಶಿಕ್ಷಣ. ಮತ್ತಂಗಾಗಬಾರ್ದು ಅನ್ನೋ ಎಚ್ಚರಿಕೆ. ಆಯ್ತು, ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲಿವಾ, ಚೆನ್ನಾಗಿರು, ನಗ್ನಗ್ತಾ ಇರು, ಕೆಲಸ ಚೆನ್ನಾಗಿ ಮಾಡು, ಚೆನ್ನಾಗಿ ಊಟ ಮಾಡು, ಮಗನ್ ಚೆನ್ನಾಗಿ ನೋಡ್ಕೊ, ಒಳ್ಳೆ ಭವಿಷ್ಯ ಇದೆ ನಿನ್ ಮಗನಿಗೆ, ಶುಭವಾಗ್ಲಿ ಸರ್. ನೀವು ಅಮ್ಮಂಗೆ ಚೆನ್ನಾಗಿ ಏನದು ಅಮ್ಮ ಚೆನ್ನಾಗಿ ಇಲ್ಲ ಸರ್, ನೀವು ಚೆನ್ನಾಗಿ ನೋಡ್ಕೊಂಡಿರ್ತೀರ. ಅಮ್ಮ ಅದೇನು ಹೇಳ್ಬೇಕು ಅಂತ ಬರ್ತಿಲ್ಲ ಸರ್. ಆಯ್ತು ನೋಡಿ, ನೀವು ನನ್ನ ಬಗ್ಗೆ ಎಷ್ಟು ಪ್ರೀತಿಯಿಂದ ಅಮ್ಮನ ಬಗ್ಗೆ ಹೇಳಿದ್ರಿ, ಥ್ಯಾಂಕ್ ಯು. ನಿಮ್ಮ ದೊಡ್ಡತನ ಅದು. ನಾನು ಗುರುವಾಗಿ ಹೇಳ್ತಾ ಇಲ್ಲ, ಆದ್ರೆ ನೀವು ತಾಯಿಯಾಗಿ ನಿಂತು ನನಗೆ ಹೇಳಿದ್ದೀರಿ, ಥ್ಯಾಂಕ್ ಯು. ನಾನು ನಿಮ್ಮ ಆಶೀರ್ವಾದ ಅಂತ ಭಾವಿಸ್ತೀನಿ. ಒಳ್ಳೇದಾಗ್ಲವ. ಸರಿ ಸರ್, ಥ್ಯಾಂಕ್ ಯು ಸರ್. ಹಾ ಗೋವಿಂದ, ನೋಡಿ ಪರಮಾತ್ಮ, ಇಂಥ ಕಥೆಗಳು ಬಂದಾಗ ಈಗ ಇಷ್ಟೊಂದು ಪ್ರೀತಿಯಿಂದ ಸಾಕಿದ ತಾಯಿಗೆ ಅಥವಾ ಒಂದು ಇಡೀ ಮನೆಯನ್ನ ಬಿಟ್ಟು ಹೀಗೆ ನಾನು ಒಂದೇ ಸತಿ ನಮ್ದು ಮದುವೆ ಆಯಿತು ಅಂತ ಫೋನಲ್ಲಿ ಹೇಳೋಷ್ಟು ಧೈರ್ಯ ಅದು ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂದ್ಕೊಳ್ತೀನಿ. ದಯವಿಟ್ಟು ಯಾವ ಹೆಣ್ಮಕ್ಳಾದರೂ ಗಂಡು ಮಕ್ಕಳಾದರೂ ಈ ದುಸ್ಸಾಹಸ ಕೈ ಹಾಕಬೇಡಿ. ಏನಾಗ್ಬಿಡುತ್ತೆ, ನಾಳೆ ಏನೋ ಎಲ್ಲೋ 100ಕ್ಕೂ 1 ಹೀಗೆ ಕರ್ಕೊಂಡು ಹೋದವರು, ಹೀಗೆ ಕದ್ದು ಓಡೋದವರು, ಹೀಗೆ ಅಲ್ಲೆಲ್ಲೋ ಮದುವೆ ಆದವರು 100ಕ್ಕೂ 1 ಚೆನ್ನಾಗಿ ನೋಡಿಕೊಂಡು ಉದಾಹರಣೆ ಇದ್ದಾವೆ. ಮೊದಲೊಂದು ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಒಂದು ಮಗುವಾಗಿ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಒಂದು ಕಾಲ ಬರುತ್ತೆ, ಯಾರೋ ಹಿರಿಯರನ್ನು ಕೂರಿಸಿ ನನ್ನ ಗಂಡಂಗೆ ಬುದ್ಧಿ ಹೇಳಿಸ್ಬೇಕು ಅಂದ್ರೂ ನಿಮ್ಮ ಕೈಲಿ ಆಗಲ್ಲ. ಹಾಗಾಗಿ ನನ್ನ ಪ್ರಕಾರ ಪ್ರೀತಿ ಖಂಡಿತ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮನೆಯವರಿಗೆ ಕನ್ವಿನ್ಸ್ ಮಾಡಿ ನಾನು ಆಯ್ಕೆ ಮಾಡಿದ್ದೀನಲ್ಲ ಅದು ಸರಿ ಇದೆ, ನಾನು ಹೋಗ್ತಿರೋ ದಾರಿ ಸರಿ ಇದೆ, ಯಾವ ಕಾರಣಕ್ಕೆ ಸರಿ ಇದೆ ಅದನ್ನೆಲ್ಲ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಬೇಕು. ಈಗ ಎತ್ತವರು ಕೂಡ ಏನು ನಿನ್ನ ಬದುಕು ಹಾಳಾಗಲಿ ಅಂತ ಯಾರು ನಿಮ್ಮ ಇಷ್ಟಗಳಿಗೆ ಅಡ್ಡ ಬರಲ್ಲ. ಅವರಿಗೆ ಬದುಕಿನ ಅನುಭವ ಇರುತ್ತೆ. ಓಕೆ, ಇವ್ರ ಜೊತೆ ಹೋದರೆ ಹೀಗಾಗುತ್ತೆ, ಅಥವಾ ಇವನು ಬೇಡ, ಇವನು ಬೇಕು, ಇವನು ಸರಿ ಇಲ್ಲ, ಅಥವಾ ಅವ್ರ ಮನೆತನ ಸರಿ ಇಲ್ಲ, ಇಂಥದ್ದೇನೋ ವಿಚಾರಗಳು ಎತ್ತವರಿಗೆ ಅನುಭವದ ಮೂಲಕ ಬಂದಿರುತ್ತೆ. ಅವರು ನಿಮ್ಮ ಏಜಲ್ಲಿ ಇದ್ದಾಗ ಹಿಂಗೆ ಯೋಚನೆ ಮಾಡಿರ್ಬೋದು, ನಿಮ್ಮ ಥರ ಓಡೋಗ್ಬಿಡೋಣ ಅಂತ. ಬಟ್ ಈಗ ಅವರು ಒಂಚೂರು ಬದುಕನ್ನು ನೋಡಿರೋದ್ರಿಂದ ಹಣ ಎಷ್ಟು ಮುಖ್ಯ, ಗುಣ ಎಷ್ಟು ಮುಖ್ಯ, ಹಿಂದೆ ಮುಂದೆ ಒಳ್ಳೆ ಸಂಪ್ರದಾಯಸ್ಥ ಕುಟುಂಬ ಅಥವಾ ಗೌರವಾನ್ವಿತ ಕುಟುಂಬ ಇರೋದು ಎಷ್ಟು ಮುಖ್ಯ, ಇದೆಲ್ಲ ಅವ್ರಿಗೆ ಗೊತ್ತು. ಬಟ್ ಪ್ರೀತಿಸಿದವ್ರಿಗೆ ಅದು ಯಾವುದು ಬೇಡ, ಅದೊಂದು ಮೋಹ. ಹಾಗಾಗಿ ಕಡಾಖಂಡಿತವಾಗಿ ಹೇಳ್ತೀನಿ, ನೀವು ನನ್ನನ್ನು ಪ್ರೀತಿಗೆ ವಿರುದ್ಧವಾದವನು ಅಂತ ಅಂದುಕೊಂಡ್ರು, ಏನು ಅಂದ್ಕೊಂಡ್ರು ನಂಗೆ ಬೇಜಾರೇ ಇಲ್ಲ.
ಯಾವಾಗ ಹೆತ್ತವರ ಕಣ್ಣಲ್ಲಿ ಈ ಮಟ್ಟಿಗೆ ನೀವು ಕಣ್ಣೀರನ್ನು ಶಾಶ್ವತವಾಗಿ ಹೀರಿಸ್ಬಿಟ್ಟು ಯಾವ ಸುಖವನ್ನು ಪಡ್ಕೊಳ್ಳೋಕೆ ಸಾಧ್ಯ ಬದುಕಲ್ಲಿ? ಅದರಲ್ಲೂ ಅಯ್ಯೋ ನಮ್ಮ ತಾಯಿ ನಮ್ಮನ್ನು ಮಲ್ತಾಯಿ ಥರ ನೋಡೋಳು ಏನು ಒಂದು ಒಂದು ಕೆಲಸ ಮಾಡಲಿಲ್ಲ ಅಂದ್ರೆ ಕಾಲಲ್ಲಿ ಎಗ್ಗರಿಸಿ ಎದಗೋದು ನಮ್ಮನ್ನು ಮನೆ ಕೆಲಸದಾಳ ಥರ ನೋಡೋಳು ಸರ್ ನಮ್ಮಮ್ಮ. ನಮಗೂ ಸಾಕಾಗಿ ಎಷ್ಟು ಬೇಗ ಈ ಮನೆ ಬಿಟ್ಟು ಹೋಗ್ಬಿಡ್ತೀನೋ ಅಂತ ನಾನು ಈ ನಿರ್ಧಾರ ತಗೊಂಡ್ಬಿಟ್ಟೆ ಅಂತ ಹೇಳೋ ಹೆಣ್ಮಕ್ಳಿಗೇನೋ ಹೇಳ್ಬೋದು. ಹೌದಪ್ಪ, ಪಾಪ ತಾಯಿಯಿಂದ ಹೊಸಿ ಕಷ್ಟ ಅನುಭವಿಸಿಡ್ಲ, ತಾಯಿ ರಾಕ್ಷಸಿಯಂತೆ ನೋಡ್ಕೊಳ್ತಿದ್ಲಂತೆ ಅಂತ ಹೇಳ್ಬೋದು. ಆದರೆ ಈ ತಾಯಿದು ಹಂಗಲ್ಲ, ಒಂದು ಕ್ಷಣ ಬಿಟ್ಟಿರ್ತಿರ್ಲಿಲ್ಲ. ಮಗಳಿಗೋಸ್ಕರ ಕನಸು ಕಂಡವಳು. ಇಂಥವ್ರಿಗೆ ಹಂಗಾಗ್ಬಿಟ್ಟಾಗ ಬಹಳ ಅನ್ಯಾಯ ಅನ್ಸ್ಬಿಡುತ್ತೆ. ಬೇಡ, ಯಾವ ಹೆಣ್ಮಕ್ಳಾದರೂ ಅಷ್ಟೇ, ದಯವಿಟ್ಟು ನಿಮ್ಮ ತಂದೆ ತಾಯಿ ಕಣ್ಣೀರು ಹಾಕಿಸಿ ಏನೂ ಸಾಧಿಸೋದಿಲ್ಲ. ನೀವು ಒಂದಿಷ್ಟು ತಂದೆ ತಾಯಿಗಳಾಗ್ತೀರಾ, ಎಲ್ಲ ಉಲ್ಟಾ ಹೊಡೆಯುತ್ತೆ. ಹೆಣ್ಮಕ್ಳಾದರೂ ಅಷ್ಟೇ, ಹೆಣ್ಮಕ್ಳಾದರೂ ಅಷ್ಟೇ. ನಿಮ್ಮ ಪ್ರೀತಿ ಪಾತ್ರರನ್ನು ಪಡ್ಕೊಳ್ಬೇಕು ಅಂದಾಗಲೂ ಕೂಡ ಕನ್ವಿನ್ಸ್ ಮಾಡಿ, ಆದಷ್ಟು ಕನ್ವಿನ್ಸ್ ಮಾಡಿ. ಕಡೆಗೆ ಹೆತ್ತವರ ಪ್ರಾಮುಖ್ಯತೆ ಅಥವಾ ನಿಮ್ಮ ಬೆಲೆಗೆ, ನಿಮ್ಮ ಆಯ್ಕೆಗೆ ಮನೆಯವರು ಬೆಲೆ ಕೊಡ್ಬೇಕು. ಹಂಗೆ ಬದುಕಿ, ಚೆನ್ನಾಗಿ ಓದಿರಿ, ಒಂದು ಕೆಲಸ ತಗೊಂಡಿರಿ, ಅಥವಾ ಏನೋ ಈ ಮಗಳು ಏನು ಮಾಡಿದ್ರು ಒಳ್ಳೇದೇ ಮಾಡ್ತಾಳಪ್ಪ, ಅವಳು ಯೋಚಿಸಿನೇ ಮಾಡ್ತಾಳೆ ಅನ್ನೋಷ್ಟು ನಂಬಿಕೆ ಬರಬೇಕು. ಆ ಮಟ್ಟಿಗೆ ನಾನೇನೋ ಯೋಗ್ಯತೆ ಸಂಪಾದಿಸಿದ್ರೆ ಅಪ್ಪ ನನಗೆ ಇವನು ಇಷ್ಟ, ಹೌದಾ, ಆಯಿತು ಮಗಳೇ, ಹಂಗನ್ಬೇಕು ಅಂದರೆ ನಾನು ಹಂಗೆ ಬದುಕಿರಬೇಕು. ಏನಿಲ್ಲ ಅಂತಿಲ್ಲ. ಅಪ್ಪ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡು ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಅಲ್ಲೇ ಪ್ರೀತಿ ಲವ್ವು ಅದು ಇದು ಅಂದರೆ ಹೆಂಗೆ ನಂಬಿಕೆ ಬರ್ಲಿಕ್ಕೆ ಸಾಧ್ಯ? ಏನು ಮಾಡೋದು? ದಯವಿಟ್ಟು ಹೆಣ್ಮಕ್ಳು ಈ ವಿಚಾರದಲ್ಲಿ ಎಚ್ಚರವಾಗಿರಿ. ಹೆತ್ತವ್ರಿಗೆ ದ್ರೋಹ ಬಗಿಬೇಡಿ. ಇದು ಪ್ರೀತಿ ಮಾಡ್ತಿರೋರಿಗೆ ಒಂದು ಮಾತು ಯಾಕೆ ನಾವು ಕೇಳೋದು ಅಂತ ಅನಿಸ್ಬೋದು. ಐ ಡೋಂಟ್ ಕೇರ್, ನಾನು ಅಂಥವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಒಟ್ಟಾರೆಯಾಗಿ ಬದುಕಿನ ವಾಸ್ತವತೆ ಅಂತ ಬಂದಾಗ ಒಂದು ಹೆಣ್ಮಗಳಾದವಳು ಈ ಬಗ್ಗೆ ಯೋಚನೆ ಮಾಡಲೇಬೇಕು. ಇದು ನೋಡ್ತಾ ಇರೋ ಯಾರೋ ಪ್ರೀತಿ ಮಾಡಿರೋನಿಗೆ ಅಥವಾ ಪ್ರೀತಿ ಮಾಡಿರೋ ಹೆಣ್ಮಗಳಿಗೆ ನಾವು ಓಡೋಗ್ಬೇಕು, ನಮ್ಮ ಮನೇಲಿ ಒಪ್ತಿಲ್ಲ, ಇಂಥದ್ದೇನೇನೋ ನಿಮಗೆ ಪ್ರಶ್ನೆಗಳಿರ್ಬೋದು. ಇವ್ರು ನೋಡಿದ್ರೆ ಅಪ್ಪ ಅಮ್ಮನಿಗೆ ಈ ಥರ ಮೋಸ ಮಾಡಬೇಡಿ ಅಂತ ಹೇಳ್ತವ್ರೆ, ಇಲ್ಲ 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 ನಾವು ಓಡೋಗದೆ ಅಂತ ಇದ್ರೆ, ಕಾಲಾಯ ತಸ್ಮೈ ನಮಃ, ಎಲ್ಲದಕ್ಕೂ ಕಾಲ ಉತ್ತರಿಸುತ್ತೆ. ಹಂಗಂತ ಅಪ್ಪ ಅಮ್ಮ ತೋರಿಸಿದವ್ರನ್ನ ಕಣ್ಣು ಮುಚ್ಕೊಂಡು ಆಗಿಂತಲೂ ನಾನು ಹೇಳಲ್ಲ. ಇವತ್ತಿಗೆ ಒಂದು ಆಯ್ಕೆ ಅಂತ ಬಂದಾಗ, ಜೀವನ ಪೂರ್ತಿ ಇರಬೇಕಾದವರು ಅಂತ ಬಂದಾಗ, ಮೋಹದಿಂದ ಕಾಮದಿಂದ ಆಯ್ಕೆ ಮಾಡಬೇಡಿ, ವಿವೇಚನೆಯಿಂದ ಆಯ್ಕೆ ಮಾಡಿ. ರೂಪ ನೋಡಬೇಡಿ, ಮನೆ ಆಸ್ತಿ ಅಂತಸ್ತು ನೋಡಬೇಡಿ, ಗುಣ ಬಹಳ ಮುಖ್ಯ. ಇಷ್ಟು ಮಾತ್ರ ತಿಳ್ಕೊಳ್ಳಿ. ಶುಭವಾಗಲಿ, ಒಳ್ಳೆಯದಾಗಲಿ.